ನಿಮ್ಮದು ಕಾಂಬಿನೇಷನ್ ಆಫ್ ಬೋತ್, ಒಂದು ಇಂಟೆಲೆಕ್ಚುಯಲ್ ಎಕ್ಸ್ಪೋಜರ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸೆಕೆಂಡ್ಲಿ ಇನ್ ದ ಪೊಲೀಸ್ ಗ್ರಾಸ್ ರೂಟ್ ಎಕ್ಸ್ಪೋಜರ್, ಕಮ್ಯುನಿಟಿ ಎಕ್ಸ್ಪೋಜರು. ಇವೆರಡನ್ನೂ ಯಾವ ರೀತಿ ಎಜುಕೇಷನ್ ಪಾಲಿಸಿನಲ್ಲಿ, ಸಿಸ್ಟಮಲ್ಲಿ, ಇನ್ಸ್ಟಿಟ್ಯೂಷನ್ಸಲ್ಲಿ ನೀವು ಬ್ಲೆಂಡ್ ಮಾಡೋಕ್ಕಾಗಿದೆ? ಏನಾದರೂ ಪರಿವರ್ತನೆ ದೇಶದಲ್ಲಿ ಕಾಣಬೇಕಾದ್ರೆ ಇಟ್ಸ್ ಓನ್ಲಿ ಥ್ರೂ ಎಜುಕೇಷನ್. NEP ಬಗ್ಗೆ ನಾವು ತುಂಬ ದೊಡ್ಡ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ವೇರಿಯಸ್ ಲೆವೆಲ್. ಸ್ಟೇಟ್ ಗೌರ್ಮೆಂಟ್ಸ್ ನಾವು ಒಪ್ಪೋದಿಲ್ಲ ಅಂತಾರೆ, ತಮಿಳ್ನಾಡು ಅವ್ರು ಒಪ್ಪಲಿಲ್ಲ, ಕರ್ನಾಟಕದವರು ಒಪ್ಪಲಿಲ್ಲ. ಇಲ್ಲಿ ಪಾಲಿಟಿಕ್ಸ್ ಎಜುಕೇಷನ್ಗೆ ಬರಬಾರ್ದು. ಹೆಚ್ಚು ಕಡಿಮೆ ಪ್ರತಿ ವರ್ಷ 5 ಮಿಲಿಯನ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಔಟ್, ಗ್ರ್ಯಾಜುಯೇಟ್ಸ್ ಬರ್ತಾ ಇದ್ದಾರೆ. ಜಾಬ್ ಆಪರ್ಚುನಿಟೀಸು 1.5 ಮಿಲಿಯನ್ಗೂ ಸಿಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ವಾಟ್ ಈಸ್ ಎಜುಕೇಷನ್ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಯಾರು ಅವರ ಹೆಸರುಗಳೇ ಇಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಮಾಡಿರೋದು ಅವ್ರದ್ದು ಇದೆ ಇಲ್ಲ ಅಂತ ಏನೇನು ಬರ್ತಾ ಇರ್ತದೆ. ಸೊ ಇದೇನಾಗುತ್ತೆ, ಪಾಲಿಸಿ ಮಾಡೋದು ಭಾಳ ಸುಲಭ. ಗುಂಡಿ ಮುಚ್ಚೋದಕ್ಕೆ ಅಂತೇಳಿ ಇಷ್ಟು ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಎಷ್ಟು ಗುಂಡಿಗಳು ಮುಚ್ಚಿದ್ದೀವಿ? ಏನಾಗಿದೆ? ದುಡ್ಡಲ್ಲಿ ಎಲ್ಲೋಗಿದೆ? ವೇರ್ ಇಸ್ ಇಟ್ ಗಾನ್? ಹೌ ಮೆನಿ ಇಂಜಿನಿಯರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಯಾವ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಬ್ಯೂರೋಕ್ರಸಿ ಇದೆಯಲ್ಲ, ಐ ಹ್ಯಾವ್ ಎ ಸ್ಟ್ರಾಂಗ್ ರಿಸರ್ವೇಷನ್ ಅಬೌಟ್ ದ ಬ್ಯೂರೋಕ್ರಸಿ. ಏನು ಮಾಡ್ತಾರೆ? ಅಕೌಂಟಬಿಲಿಟಿ ಇಲ್ಲ. ಏನು ಮಾಡೋದು ಸರ್? ಅಯ್ಯೋ, ನಮ್ಮ ಮಾತು ಮನುಷ್ಯರು ಕೇಳಬೇಕಲ್ಲ ಸರ್, ಮುಗ್ದೋಯ್ತು ಕತೆ ಅಲ್ಲಿಗೆ. ಈಗ ಕರೆಂಟ್ ಚಾಲೆಂಜ್, ಮೇಜರ್ ಚಾಲೆಂಜ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರ ಮಧ್ಯದಲ್ಲಿ ಎಲ್ಲನೂ ಸ್ಟೂಡೆಂಟ್ಸು, ಅವ್ರ ಫ್ಲೈಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಾಗುತ್ತೆ? ಮನುಷ್ಯರನ್ನ ರೀಪ್ಲೇಸ್ ಮಾಡ್ತಕ್ಕಂಥದ್ದು ಇನ್ನೂ ಬಹಳ ದೂರ ಇದೆ. ಆ ರೀತಿ ಅವಕಾಶಗಳಿಲ್ಲ. ದ ಸೇಮ್ ಲಾಜಿಕ್ ಅಪ್ಲೈಸ್ ಟು ಹೆಲ್ತ್ ಸೆಕ್ಟರ್ ಆಲ್ಸೋ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಚೆನ್ನಾಗಿತ್ತು ಅಂತಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಯಾರೂ ಹೋಗಲ್ಲ ಅಂತ. ನಾವೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು, ಅಲ್ಲಿ ಬಿಟ್ಟು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಯಾಕೆ ಬರ್ತಾರೆ? ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ಆಲ್ ಇನ್ ಒನ್ ಪರ್ಸನಾಲಿಟಿ ಬಂದಿದ್ದಾರೆ. ಆಲ್ ಇನ್ ಒನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಗೌರ್ಮೆಂಟ್ ಜೊತೆಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿ ಡೈರೆಕ್ಟಾಗಿ ಹ್ಯೂಮನ್ ಮಿಸರೀಸ್ ಬಗ್ಗೆ, ಫೇಲ್ಯೂರ್ಸ್ ಬಗ್ಗೆ, ಆಮೇಲೆ ಸಕ್ಸಸ್ ಬಗ್ಗೆ ಅದಕ್ಕೊಂದು ಸಲ್ಯೂಷನ್ ಸಿಕ್ಕಿ ಖುಷಿಯಾಗಿ ಮನೆಗೆ ಹೋಗುವಂಥವ್ರು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು. ಅದೊಂಥರ ಫಸ್ಟ್ ಏಡ್ ಥರ ಹೋಗ್ತೀವಲ್ಲ, ಅಲ್ಲಿ ಕೆಲಸ ಮಾಡಿ IGP ಆಗಿ ರಿಟೈರ್ ಆಗಿ, ಅದಾದಮೇಲೆ ಪಾಲಿಸಿ ಲೆವೆಲ್ನಲ್ಲಿ ತನಗೆ ಆಗಿರೋ ಗ್ರೌಂಡ್ ರಿಯಾಲಿಟೀಸ್ದು ಎಕ್ಸ್ಪೀರಿಯನ್ಸಸ್ನ ಪಾರ್ಲಿಮೆಂಟಲ್ಲಿ ಹೇಗೆ ಅದನ್ನು ಪಾಲಿಸಿ ಲೆವೆಲಲ್ಲಿ ಕನ್ವರ್ಟ್ ಮಾಡಬಹುದು ಅಂತ 2 ಟರ್ಮ್ಸು, ಟೋಟಲಿ 6 ಇಯರ್ಸು ಕೆಲಸ ಮಾಡಿ, ಯೋಚನೆ ಮಾಡಿ, ಪಾಲಿಸಿ ಲೆವೆಲ್ನಲ್ಲಿ ತುಂಬ ಹತ್ತಿರದಲ್ಲಿ ಸರ್ಕಾರದ ಜೊತೆಗೆ ಕೆಲಸ ಮಾಡಿ, ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಹೇಗೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಅಥವಾ ಎಜುಕೇಷನ್ ಫಾರ್ ಆಲ್ ಅನ್ನೋ ಹಾಗೆ ಒಂದು ಮೀನಿಂಗ್ಫುಲ್ ಎಜುಕೇಷನ್ನ ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಶುರು ಮಾಡಿರುವಂತಹ KC ರಾಮಮೂರ್ತಿ ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಬಿಕಾಸ್ ಅವ್ರನ್ನ ತುಂಬ ದಿನದಿಂದ ಬನ್ನಿ ಅಂತ ಹೇಳ್ತಾ ಇದ್ವಿ, ಹ್ಞೂ ಅಂತ ಹೇಳ್ತಿದ್ರು. ಫೈನಲಿ ಈಗ ನಮ್ಮದು 50+ ಎಪಿಸೋಡ್ಸ್ ಆದಮೇಲೆ ಅವರು ಬಂದಿದ್ದಾರೆ. ಆ್ಯಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಅವ್ರಿಗೂ ಕೂಡ ಇದು ವೆರಿ ಫಸ್ಟ್ ಎಪಿಸೋಡು ಪಾಡ್ಕಾಸ್ಟ್ ಅಂತೆ. ಮತ್ತು ನಾವು ಯಾತಕ್ಕೆ ಇವ್ರನ್ನ ಕರೆಸ್ಕೊಂಡಿದ್ದು ಅಂತ ಹೇಳಿದ್ರು ಅಂತಂದರೆ, ದೇರ್ ಆರ್ ಮಲ್ಟಿಪಲ್ ರೀಸನ್ಸ್ ಬಿಹೈಂಡ್ ದಿಸ್. ಎಜುಕೇಷನ್ ಬಗ್ಗೆ ನಾವು ಇನ್ನೂ ಮಾತಾಡಿಲ್ಲ. ಎಜುಕೇಷನ್ ಅಂತ ಹೇಳಿದಾಗ ನಮ್ಮ ಬದುಕಿಗೆ, ಸುಸ್ಥಿರತೆಗೆ, ಸಸ್ಟೈನಬಿಲಿಟಿಗೆ ಇಟ್ ಈಸ್ ಸೋ ಕ್ಲೋಸ್ ಟು ಅವರ್ ಹಾರ್ಟ್. ಒಂದು, ನಾವು ಪಾವರ್ಟಿ ಬಗ್ಗೆ, ಹಸಿವು ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟು, ಅದು ಬರದೇ ಇರೋ ಹಾಗೆ ನಾವು ಒಂದು ಲೆವೆಲ್ಗೆ ಹೋಗಬೇಕು ಅಂತಂದರೆ ಶಿಕ್ಷಣ, ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ಇವತ್ತಿನ ದಿನದ ಕಾಂಟೆಕ್ಸ್ಟಲ್ಲಿ ರಾಮಮೂರ್ತಿಯವರು ನಮ್ಮ ಜೊತೆಗೆ ಅದನ್ನು ಅನಲೈಸ್ ಮಾಡ್ತಾರೆ, ಮಾತಾಡ್ತಾರೆ. ಆ್ಯಂಡ್ ಆಲ್ಸೋ ಅವರು ಪಾರ್ಲಿಮೆಂಟಲ್ಲಿ ಇದ್ದಾಗ ಈ ತರಹ ಈಚ್ ಆ್ಯಂಡ್ ಎವ್ರಿ ಸೆಷನನ್ನು ಕೂಡ ತುಂಬ ಸೀರಿಯಸ್ಸಾಗಿ ತಗೋತಾ ಇದ್ದರು. ಈ ಥರ ಪಬ್ಲಿಕೇಶನ್ಸು ಒಟ್ಟು 6 ಬಂದಿದೆ. ಈಚ್ ಆ್ಯಂಡ್ ಎವ್ರಿ ಪಬ್ಲಿಕೇಶನ್ ಕೂಡ ಲುಕ್ಸ್ ಲೈಕ್ ಒಂದು PhD ರಿಪೋರ್ಟ್ ಥರ ಕಾಣಿಸುತ್ತೆ. ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಬ್ಬರು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಅಂತ. ಹಾಗಾಗಿ ಈ ಎಲ್ಲ ದೃಷ್ಟಿಯಿಂದ ಬರೀ ಪೊಲೀಸ್ ಅಲ್ಲ, ಬರೀ ಪಾಲಿಟಿಷಿಯನ್ ಅಲ್ಲ, ಬರೀ ಕಾಲೇಜ್ ಶುರು ಮಾಡಿದವರಲ್ಲ. ಹಿ ಈಸ್ ಸಮಥಿಂಗ್ ಬಿಯಾಂಡ್ ಆಲ್ ದೀಸ್ 3 ರೋಲ್ಸ್. ಹಾಗಾಗಿ ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂದಹಾಗೆ ನೀವು ನೋಡ್ತಾ ಇದ್ದೀರಾ ಅಲ್ಲ,
ನಮ್ಮ ಪ್ರೀವಿಯಸ್ ಎಪಿಸೋಡ್ಸ್ಗೆ ನಿಮ್ಮಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಸೊ ದಟ್ ನಮಗೆ ಮತ್ತು ನಮ್ಮ ಟೀಮ್ನವ್ರಿಗೂ ಕೂಡ ಖುಷಿ ಆಗುತ್ತೆ. ಈಗ ನೀವು 2-3 ಡಿಫ್ರೆಂಟ್ ಲೆವೆಲ್ಸಲ್ಲಿ ನಿಮ್ಮ ಲೈಫ್ ಆಗ್ಬೋದು, ಪ್ರೊಫೆಷನ್ ಆರ್ ಪ್ಯಾಷನ್ನು ಚೇಂಜ್ ಆಗ್ತಾ ಬರ್ತಾಯಿತ್ತು. ಈ ಮೂರರಲ್ಲಿ ನಿಮಗೆ ತುಂಬ ಇಷ್ಟ ಆಗಿರೋದು ಯಾವುದು? ಟೀಚಿಂಗ್. ನಾನು ಲೆಕ್ಚರರ್ ಆಗಿ ಪೊಲಿಟಿಕಲ್ ಸೈನ್ಸ್, ಸ್ವಲ್ಪ ಸಮಯದಲ್ಲಿ ಎಕನಾಮಿಕ್ಸ್ ಸ್ವಲ್ಪ ಸಮಯ ಕೆಲಸ ಮಾಡೋದು ಕೂಡ ಅದು ಬಹಳ ಸಮಾಧಾನ, ಸಂತೋಷ, ಆತ್ಮತೃಪ್ತಿ ಕೊಟ್ಟಂತಹ ಒಂದು ಪ್ರೊಫೆಷನ್. ಆನಂತರ ಯಾವ ಪ್ರೊಫೆಷನರು ನನಗೇನು ಇದು ಸರಿ ಇಲ್ಲ ಅಂತ ಅನ್ನಿಸ್ಲಿಲ್ಲ. ಬಟ್ ನೀವು ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಟೀಚಿಂಗ್ ನನಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಇವತ್ತು ಕೊನೆಯ ಹಂತದಲ್ಲಿ ಪುನಃ ಎಜುಕೇಷನ್ಗೆ ಬಂದು ಇಲ್ಲಿ ಇನೋವೇಷನ್ ಸೇರಿರ್ತಕ್ಕಂಥದ್ದು. ನಾವು ಆ್ಯಕ್ಚುಲಿ ನೀವು ಜ್ಞಾನಧಾರ CMR ಅಂತ ಅನ್ಬೇಕಾದ್ರೆ ಅಷ್ಟು ಅನ್ನಿಸ್ಲಿಲ್ಲ. ಆದರೆ ರಾಜ್ಯಸಭಾದಲ್ಲಿ ನೀವು ಸಾಕಷ್ಟು ಒತ್ತು ಕೊಡ್ತಾ ಇದ್ದಿದ್ದು ಎಜುಕೇಷನ್ ಸಿಸ್ಟಮ್ ಬಗ್ಗೆ, ಅದ್ರ ರಿಫಾರ್ಮ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾಗ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದುಂಟು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಫಾರ್ಮೇಷನ್ ಎಷ್ಟೊಂದು ಅರ್ಜೆನ್ಸಿ ಇದೆ, ಎಷ್ಟೊಂದು ನೀಡ್ ಇದೆ, ಇನ್ಸ್ಪೈಟ್ ಆಫ್ ದ್ಯಾಟ್ ಎಜುಕೇಷನ್ ಅಂತ ಅನ್ಕೋತಾ ಇದ್ದಿದ್ದು. ಇಲ್ಲ, ನಾನಲ್ಲಿ ಪಾರ್ಲಿಮೆಂಟಲ್ಲಿ ಮೇಡನ್ ಸ್ಪೀಚ್ ಅಂತ ಇರುತ್ತೆ. ಫಸ್ಟ್ ನೀವು ಮಾತನಾಡ್ತಕ್ಕಂಥದ್ದು ಯಾವುದ್ರ ಬಗ್ಗೆ? ನಾನು ಮಾತಾಡೋದು ಪೊಲೀಸ್ ಬಗ್ಗೆ. ಪೊಲೀಸಲ್ಲಿ ಇರ್ತಕ್ಕಂತಹ ವ್ಯವಸ್ಥೆ, ಅಲ್ಲಿ ಆಗಬೇಕಾಗಿರ್ತಕ್ಕಂತಹ ರಿಫಾರ್ಮ್ಸು, ಅಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು, ಇದ್ರ ಬಗ್ಗೆನೇ ನಾನು ಸುಮಾರು 1 ಗಂಟೆಗಳ ಕಾಲ ಮಾತಾಡಿದ್ದು. ಓಕೆ. ಆನಂತರ ದಿನಗಳಲ್ಲಿ ಎಜುಕೇಷನ್ ಕಮಿಟಿಯಲ್ಲಿ ಮತ್ತು ಬೇರೆ ಬೇರೆ ಎಜುಕೇಷನ್ ರಿಲೇಟೆಡ್ ಇದ್ದಿದ್ದು ಬಂದಾಗ ಅದರ ಬಗ್ಗೆ ನಾನು ಇಂಟ್ರ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ನಾನು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀನಿ. ನಾಟ್ ನೆಗ್ಲೆಕ್ಟೆಡ್ ಎನಿ ಡಿಪಾರ್ಟ್ಮೆಂಟ್. ನನ್ನ ಹೇಳಿದ್ರಲ್ಲ, ನಾನು ಇದರಲ್ಲಿ ನೋಡಿದ್ರೆ ಐ ಹ್ಯಾವ್ ಟ್ರೈ ಟು ಫೋಕಸ್ ಆನ್ ಮೋಸ್ಟ್ ಆಫ್ ದಿ ಇಶ್ಯೂಸ್. ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಪ್ರಸಾರ ಮಾಡಿದೆ. ಆದರೆ ನೀವು ಹೇಳಿದಾಗೆ ಎಜುಕೇಷನ್ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳ ಏನಾದರೂ ಪರಿವರ್ತನೆ ದೇಶದಲ್ಲಿ ಕಾಣಬೇಕಾದ್ರೆ ಇಟ್ಸ್ ಓನ್ಲಿ ಥ್ರೂ ಎಜುಕೇಷನ್. ಬೇರೆ ಎಲ್ಲ ದಟ್ಸ್ ದ ಓನ್ಲಿ ಇನ್ಸ್ಟ್ರೂಮೆಂಟ್ ಫಾರ್ ಎನಿ ಚೇಂಜ್. ಆ ದಿಕ್ಕಲ್ಲಿ ಎಜುಕೇಷನ್ ಬಗ್ಗೆ ನಾನು ಸ್ವಲ್ಪ ಹೆಚ್ಚು ಗಮನ ಹರಿಸಿ ಸ್ವಲ್ಪ ಹೆಚ್ಚು ಅದ್ರ ಬಗ್ಗೆ ಸಮಯನ ಪಾರ್ಲಿಮೆಂಟಲ್ಲಿ ಕಳೆದೆ ಅಂತ ನನಗೆ ಅನಿಸುತ್ತೆ. ಓಕೆ. ನೀವು ಅದೇ ಥರ ಕಾವೇರಿ ಇನ್ಸಿಡೆಂಟ್ ಆದಾಗಲೂ ಕೂಡ ಕರ್ನಾಟಕ ವರ್ಸಸ್ ತಮಿಳ್ನಾಡು, ಆಗ ಕೂಡ ತುಂಬ ಮೇಜರ್ ರೂಲ್ ತೆಗೆದುಕೊಂಡಿದ್ರಿ ಅಲ್ಲ? ಹೌದು, ಅದು ಆಗ ನಾನು DCP ಲಾ ಆ್ಯಂಡ್ ಆರ್ಡರ್ ಇದ್ದೆ. ಆ ಸಮಯದಲ್ಲಿ ಕಾವೇರಿ ಗಲಭೆಗಳು ಪ್ರಾರಂಭ ಆಯಿತು. ಅದೆಲ್ಲ ಆಗಿದ್ದು ನನ್ನ ಒಂದು ಸರಹದ್ದಿನಲ್ಲಿ. ಯಾಕೆಂದರೆ ಇಲ್ಲಿ ಮಿಶ್ರ ಭಾಷೆಯರು ಹೆಚ್ಚಿಗೆ ಇರ್ತಕ್ಕಂತಹ ಸ್ಥಳ, ಮೆಜೆಸ್ಟಿಕ್ ಇರ್ಬೋದು, ಬಸವೇಶ್ವರ ನಗರ ಇರ್ಬೋದು, ಎಲ್ಲ ಕಡೆಗೂ ಕೂಡ ಅದೇ ರೀತಿ ಬ್ಯಾಂಗ್ಳೂರು ಈಸ್ಟಲ್ಲಿ ತಮಿಳಿಯನ್ಸೇ ಡಾಮಿನೇಟ್ ಆಗಿರ್ತಕ್ಕಂಥ ಜಾಗದ ಅಲ್ಲಿ ಏನು ಗಲಾಟೆಗಳು ಆಗತಕ್ಕಂಥದ್ದು ಇರಲಿಲ್ಲ. ಅದು ಇಟ್ ವಾಸ್ ಎ ಬಿಗ್ ಚಾಲೆಂಜ್. ಯಾಕೆಂದರೆ ಜನಾಕ್ರೋಶದ ಒಂದು ಆ ಬಿಸಿಯನ್ನು ತಣ್ಣಗೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಆಗ ಇನ್ಸ್ಟಿಗೇಟೆಡ್ ಆಲ್ಸೋ ರಾಜಕಾರಣ ಕೂಡ ಅದು ಸೇರಿದ್ರಿಂದ ತಡೆಯೋದು ಸ್ವಲ್ಪನೇ ಕಷ್ಟ ಆಯಿತು. ಅನೇಕ ಜನರ ಒಂದು ಆ ಸಮಯದಲ್ಲಿ ಬಲಿದಾನವೂ ಆಗಬೇಕಾಗಿ ಬಂತು. ಅದು ಇಟ್ ವಾಸ್ ಎ ವೆರಿ ಟಫ್ ಪೀರಿಯಡ್, ಭಾಳ ಟಫ್ ಪೀರಿಯಡ್. ಅಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತು. ಇವರು ಕಡಿದಾಳ್ 1 ಮ್ಯಾನ್ ಕಮಿಷನ್ ಇತ್ತು. ಅವರು ನಾವು ಪೊಲೀಸ್ ಇಲಾಖೆ ತೆಗೆದುಕೊಂಡ ಕ್ರಮಗಳ ಬಗ್ಗೆ, ಆ ಸಮಯದಲ್ಲಿ ನಮ್ಮ ಒಂದು ಇದ್ರ ಬಗ್ಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಮಾತುಗಳಲ್ಲಿ ಶ್ಲಾಘನೆ ಮಾಡಿರ್ತಕ್ಕಂಥದ್ದು ಬಹಳ ತುಂಬ ಸಂತೋಷ ತಂದಂಥ ವಿಷಯ ಅದು. ಯಾಕೆಂದರೆ ಅದು ಭಾಳ ಇಟ್ ವಾಸ್ ಒಂಥರ ಎಮೋಷ್ನಲಿ ಇದಾಗಿತ್ತು. ಕನ್ನಡ ಸಂಘ ಸಂಸ್ಥೆಗಳು ಎಲ್ಲೆಲ್ಲಿ ತಮಿಳರ ಮನೆಗಳಿರುತ್ತೆ, ಎಲ್ಲೆಲ್ಲಿ ತಮಿಳು ರಿಲೇಟೆಡ್ ಇದಿರುತ್ತೆ, ಅದೆಲ್ಲ ಸುಟ್ಟಾಕೋದು, ಇದು ಮಾಡೋದು, ಇದೆಲ್ಲ ತುಂಬಾ ಕಷ್ಟ ಆಯಿತು. ಕಾಮಾಕ್ಷಿಪಾಳ್ಯ, ಇದು ಬಸವೇಶ್ವರ ನಗರ, ಈ ಕಮಲ, ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ಇದಿರುತ್ತೆ ಎಲ್ಲ ಕೂಡ ಆಯಿತು. ಆ ಸಮಯದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಜಾಜಿನಗರ,
ಅಲ್ಲಿ ಹೋಗಿ ಅದು ತಮಿಳರ ಶಾಲೆ ಅನ್ನೋ ಒಂದು ಭಾವನೆಯಲ್ಲಿ ಅದನ್ನು ಅಟ್ಯಾಕ್ ಮಾಡಿ ಸುಟ್ಟಾಕಿದ್ದು, ಈ ರೀತಿ ಸಾಕಷ್ಟು ಘಟನೆಗಳಾಯಿತು. ಅದನ್ನು ಸುಮಾರು 1.5 ತಿಂಗಳು 2 ತಿಂಗಳು ನಾವು ರಾತ್ರಿ ಹಗಲು ಒಂದೇ ಹೇಳಿದಾಗೆ ರಾಮಲಿಂಗಂ ಅವರ ನಾಯಕತ್ವದಲ್ಲಿ ಅದನ್ನು ನಾವು ಒಂದು ಸಾಮಾನ್ಯ ಸ್ಥಿತಿಗೆ ತರಬೇಕಾದ್ರೆ ಭಾಳ ದೊಡ್ಡ ಸಾಹಸ ಆಯಿತು. ಅಂದರೆ ನಿಮಗೆ ಇಂಡಿಪೆಂಡೆಂಟ್ ಫ್ರೀ ಹ್ಯಾಂಡ್ ಇತ್ತು, ಫುಲ್ ಹ್ಯಾಂಡ್ ಮಾಡೋದಕ್ಕೆ ಸಿಚುವೇಶನ್ನು? ಯಾವತ್ತೂ ಕೂಡ ಈಗ ಎಲ್ಲರೂ ಹೇಳ್ತಾರೆ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಅಂತ. ನಾನು ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ಹುದ್ದೆಗಳು ಕೂಡ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಎಲ್ಲ ಮಾಡಿದ್ರು ಕೂಡ ಎಲ್ಲ ಕಡೆ ಕೂಡ ಹೈಲಿ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್ಸಲ್ಲಿ ನಾನು ಕೆಲಸ ಮಾಡಿರೋದು. ಮೈಸೂರು ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಇರ್ಬೋದು, ಇಲ್ಲೆಲ್ಲನೂ ಕೂಡ ನನಗೆ ಯಾವತ್ತೂ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ನನಗೆ ಯಾವತ್ತೂ ಇದಾಗಿದೆ, ಫೇಸೇ ಮಾಡಿಲ್ಲ. ಖಂಡಿತ ಇಲ್ಲ. ನಮಗೆ ಕೆಲಸ ಮಾಡೋದಕ್ಕೆ ಆ ಸಮಯದಲ್ಲಿ, ಈಗ ಹೇಗಿದೆಯೋ ಪರಿಸ್ಥಿತಿ ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಆ ಸಮಯದಲ್ಲಿ ಅಧಿಕಾರಿಗಳ ಮಾತಿಗೆ, ಅಧಿಕಾರಿಗಳ ಒಂದು ಡಿಸಿಷನ್ಸ್ಗೆ ಬೆಲೆ ಇರ್ತಾಯಿತ್ತು, ಗೌರವ ಇರ್ತಾಯಿತ್ತು. ಅದ್ರ ಪ್ರಕಾರ ನಾನು ನೋಡ್ಕೊಂಡು ಹೋಗ್ತಾಯಿದ್ವಿ. ನನಗೆ ಸಿಕ್ಕಂತಹ ಸಕ್ಸೆಸಿವ್ ಆಫೀಸರ್ಸು ಅವರ ಒಂದು ಮಾರ್ಗದರ್ಶನದಲ್ಲಿ ನನಗೆ ಒಳ್ಳೆಯ ಕೆಲಸ, ರೇವಣಸಿದ್ದೇನೋ ಇರ್ಬೋದು, ಡಾಕ್ಟರ್ ರಾಮಾನುಜಮ್ ಇರ್ಬೋದು, ರಾಮಲಿಂಗಂ ಸಾಹೇಬ್ರು ಹೇಳಿದ್ರಿ, ಅದೇ ರೀತಿ ಬರ್ಮನ್ ಅವರು, ಕೋದಂಡರಾಮಯ್ಯನವರು, ಶ್ರೀನಿವಾಸರವರು, ಇವರೆಲ್ಲರೂ ಕೂಡ ಇಲಾಖೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಒಂದು ಘನತೆಯನ್ನು ಮತ್ತು ಆನೆಸ್ಟಿ ಇಟ್ಕೊಂಡು ಬಂದಂತಹ ಎಫಿಷಿಯೆಂಟ್ ಆಫೀಸರ್ಸ್. ಅವರ ಒಂದು ನಾಯಕತ್ವದಲ್ಲಿ ನಮಗೆ ಯಾವತ್ತೂ ಅನ್ನಿಸಲಿಲ್ಲ. ನಾವು ಹೇಳಿದ್ದೆ ಸರ್ ಇದಾಗಬೇಕು ಅಂತ ಹೇಳಿದ್ರೆ ಅವರು ಕೂಡ ಎಸ್ ಅಂತ ಇದ್ದರು. ಆ ರೀತಿಯ ಒಂದು ವ್ಯಾಲ್ಯೂ ನಾವು ಇಟ್ಕೊಂಡು ಏನಾದರೂ ರಿಫರ್ಮೇಷನ್ಸ್ ಏನಾದರೂ ಇತ್ತು, ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು, ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿ ಕೇಳ್ತಕ್ಕಂಥ ಮನಸ್ಸು ಅವ್ರಿಗೂ ಇತ್ತು, ಒಪ್ಕೊಳ್ತಾಯಿದ್ರು. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಅವಕಾಶ ನಮಗೂ ಸಿಗ್ತಾಯಿತ್ತು. CMR University Bangalore, NAC A accredited, driven by design thinking. Innovation comes alive from maker spaces to incubation cells with placements into 100+ leading companies. CMR University Bangalore, make your own way. ದೆನ್ ಆ್ಯಂಡ್ ನಾವು ಅಂತ ತಗೋತು ಅಂತ ಹೇಳಿದ್ರೆ, ಈಗ ನಿಮ್ಮ ಕಾಂಟೆಂಪ್ರರೀಸ್ ಯಾರೇ ಸಿವಿಲ್ ಸರ್ವಿಸಸ್ ಸೀನಿಯರ್ಸ್ ಇರಲಿ, ಹೆಚ್ಚು ಕಡಿಮೆ ನೀವೆಲ್ಲ ಒಂದೇ ಥರನೇ ತುಂಬ ಐ ಮೀನ್ ವಾಟ್ ಎವರ್ ವಿ ವಾಂಟೆಡ್ ಟು ಡೂ ನಮಗೆ ಮಾಡೋಕ್ಕೆ ಸಾಧ್ಯ ಆಗೋ ಥರ ಒಂದು ಇಕೋಸಿಸ್ಟಮ್ ಇತ್ತು ಅಂತ ಹೇಳ್ತೀರಾ? ಖಂಡಿತ. ಅದು ಯಾಕೆ ಇವಾಗ ಆಗ್ತಾ ಇಲ್ಲ? ಅಲ್ಲ, ಈಗ ಸಿನ್ಸ್ ವಿ ಆರ್ ನಾಟ್ ಇನ್ ದ ಸಿಸ್ಟಮ್. ಬೇಡ, ಬಟ್ ನಮಗಿಂತ ಹೆಚ್ಚು ನಿಮಗೆ ನಾಲೆಡ್ಜ್ ಇರೋದು. ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಾವು ಸಿಸ್ಟಮಲ್ಲಿ ಇರೋದ್ರಿಂದ ಯಾರು ಏನು ಅಲ್ಲಿ ಕಷ್ಟ ಅನುಭವಿಸೋದಂದರೆ ನಾವು ಹೇಳಲಿಕ್ಕೆ ಕಷ್ಟ, ತೊಂದರೆ ಆಗುತ್ತೆ. ವಿ ಕೆನಾಟ್ ಡಿಫೈನ್ ವೈ ದೇ ಆರ್ ಇಟ್ಸ್ ನಾಟ್ ಪಾಸಿಬಲ್ ಅಂತ. ಈಗ ಒಂದು ಬಹುಶಃ ಏನು DG, IG, ಕಮಿಷನರು, SP ಗಳು, DCPಗಳು ಅವ್ರಿಗಿದ್ದಂತಹ ಒಂದು ಅಟಾನಮಿ, ಒಂದು ಇದು ಎಲ್ಲೋ ಸ್ವಲ್ಪ ಕಡಿಮೆ ಆಗಿದೆ ಅನ್ನತಕ್ಕಂಥದ್ದು ಒಂದು. ಅಧಿಕಾರಿಗಳ ಮಟ್ಟದಲ್ಲೂ ಸಹ ನೈತಿಕತೆ ಅನ್ನೋದು ಎಲ್ಲೋ ಸ್ವಲ್ಪ ಕಮ್ಮಿ ಆಗಿದೆ, ಕುಗ್ಗಿದೆ, ನಿಯಂತ್ರಣ ತಪ್ಪೋಗ್ಬಿಡುತ್ತೆ. ಈಗ ಏನಾಗುತ್ತೆ, ಮೇಲೆ ಇರತಕ್ಕಂತಹ ಅಧಿಕಾರಿಗಳ ಮಟ್ಟದಲ್ಲಿ ಹಾನೆಸ್ಟಿ ಮತ್ತು ಎಫಿಷಿಯನ್ಸಿ ಬರಲಿಲ್ಲ ಅಂತ ಹೇಳಿದ್ರೆ, ಕೆಳಗಡೆ ಇರತಕ್ಕಂಥವರು ಆಬ್ವಿಯಸ್ಲಿ ಅವ್ರನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಬೇರೆ ಹೋಗ ನಿಂದೆ ಹೆಂಗಿದೆ, ನಾವು ಹೆಂಗೆ ಇದು ಮಾಡೋದು ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ಅವರು ವರ್ತಿಸ್ತಾರೆ. ಅದರಿಂದ ಸೆಟ್ಟಿಂಗ್ ಆನ್ ಎಕ್ಸಾಂಪಲ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸಮಯದಲ್ಲಿ ಆ ರೀತಿಯ ಒಂದು ಎಕ್ಸಾಂಪಲ್ ಇಡ್ತಕ್ಕಂಥ ಜನ ತುಂಬಿದ್ರು. ನಮಗೆ ಯಾವತ್ತೂ ನಮಗೆ ಅದರ ಕೊರತೆ ಆಗಲಿಲ್ಲ. ನಮ್ಮ DGPಗಳಿರ್ಬೋದು, ಭಾಳ ದೊಡ್ಡ ಏನು ನಮ್ಮ ರಘುರಾಮನ್, ಇವರೆಲ್ಲರೂ ಕೂಡ ಅವರೆಲ್ಲರೂ ರೋಲ್ ಮಾಡೆಲ್ ಥರ ಎಲ್ಲ ಕೈ ತೊಟ್ಟು ಮುಟ್ಕೊಳ್ಬೇಕು ಅಂತಾರಲ್ಲ, ಅಷ್ಟು ಪ್ಯೂರ್ ಅವರು, ಅಷ್ಟು ಹಾನೆಸ್ಟಿ. ವಸಂತ್ ಕುಮಾರ್, ಇವರೆಲ್ಲರ ಹೆಸರುಗಳೆಲ್ಲ ಹೇಳ್ತಾ ಇದ್ದಂಥ ಅಂದ ಒಂದು, ನಾನು ಅದೇ ಅನ್ಕೋತಾ ಇದ್ದೆ, ಫುಲ್ ಅಟೆಂಡೆನ್ಸ್ ತೊಗೊಳೋ ಹಂಗಾಗ್ತಾ ಇಲ್ಲ. ಅವರೆಲ್ಲ ಅವರ ಒಂದು ಆ ಒಂದು ಪೀರಿಯಡಲ್ಲಿ ನಾವು ಕೆಲಸ ಮಾಡೋದಲ್ಲ ಅನ್ನೋ ಒಂದು ತೃಪ್ತಿ ನಮಗೆ. ಆನಂತರ ಅದು ಡಿಟೀರಿಯೇಷನ್ ಆಗಿದೆ. ಯಾವ್ಯಾವ ಕಾರಣಕ್ಕಾಗಿದೆಯೋ, ಅದು ರಾಜಕೀಯ ಇದಕ್ಕಾಗಿದೆಯೋ, ಅಥವಾ ಅಧಿಕಾರಿಗಳಲ್ಲಿರ್ತಕ್ಕಂಥ ಒಂದು ಹಾನೆಸ್ಟಿ ಲೆವೆಲ್ ಕಡಿಮೆ ಆಗಿಬಿಟ್ಟು ಏನು ಆಸೆ ಬುರುಕುತನ ಜಾಸ್ತಿ ಆಗಿದೆ ಗೊತ್ತಿಲ್ಲ ನನಗೆ. ಆದರೂ ಸಹ
ಜನರಲಿ ಯಾರಾದರೂ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಜನಕ್ಕೆ ಅಷ್ಟೊಂದು ಒಂದು ರೆಸ್ಪೆಕ್ಟ್ ಅನ್ನೋ ವರ್ಡ್ ಸರಿ. ಹೋಗೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಹಾಂ, ಸಾಮಾನ್ಯ ಜನ, ಬಡವರು, ಪೊಲೀಸ್ ಇರೋದು ಯಾರಿಗೆ? ಬಡವರು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ದಟ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ಜಸ್ಟಿಸ್ ಕ್ಯಾನ್ ಬಿ ಗಿವನ್, ನಾಟ್ ದಿ ಜಡ್ಜ್, ನಾಟ್ ದ ಕೋರ್ಟ್ಸ್. ನಿಮ್ಮಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಫಸ್ಟು ಹೋಗೋದೇ ಪೊಲೀಸರ ಹತ್ರ. ಅಷ್ಟು ನಂಬಿಕೆ ಇದೆ ಪೊಲೀಸರ ಬಗ್ಗೆ. ಇನ್ಸ್ಪೈಟ್ ಆಫ್ ಆಲ್ ದಿಸ್ ಆ ನಂಬಿಕೆ ಇದೆ. ಅವ್ರದ್ದು ಏನಾದರೂ ಕೂಡ ಫಸ್ಟ್ ಅಲ್ಲಿ ಹೋಗಬೇಕು ಅಂತ. ನಿಮ್ಮ ಮನೆ ಮುಂದೆ ಒಂದು ನಾಯಿ ಸತ್ತು ಬಿದ್ದಿದ್ರೆ ಕಾರ್ಪೊರೇಷನ್ ನಾಯಿ ತೆಗೆದಿಲ್ಲ ಅಂದರೆ ಪೊಲೀಸ್ ನೋಡಿ ಸರ್ ಹಿಂಗಾಗಿದೆ, ಮನೆ ಇದಾಗಿದೆ, ಕಾರ್ಪೊರೇಷನ್ ಹೇಳಿದ್ರೆ ಬಂದಿಲ್ಲ ಅಂತ. ಆ ಮಟ್ಟದವರೆಗೂ ಕೂಡ ಜನ ಡಿಪೆಂಡೆನ್ಸಿ ಇದೆ. ಅದನ್ನು ಪೊಲೀಸರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸರಿಯಾಗಿ ಜನ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸಕ್ಕೆ ನಂಬಬೇಕು. ಬಡವ್ರು ನಮ್ಮ ಹತ್ರ ಬರ್ತಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅಲ್ಲಿ ಬಿಟ್ಬಿಟ್ಟು ಅಲ್ಲೇ ಒಂದು ಬಿಸಿನೆಸ್ ಒಂಥರ ಆಗಿಬಿಟ್ರೆ ಅದು ಯಾರಾದರೂ ಹಣಕಾಸು ಪರಿಸ್ಥಿತಿ ಚೆನ್ನಾಗಿರೋರು, ರಾಜಕೀಯ ಪ್ರಭಾವ ಇರ್ತಕ್ಕಂಥವ್ರು, ಇಂಥವ್ರದ್ದೇ ಅಲ್ಲಿ ಕೆಲಸ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಇದು ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು. ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ಮೇಲೆಯಿಂದ ಚೀಫ್ ಮಿನಿಸ್ಟರ್ ಲೆವೆಲಿಂದ, ಹೋಮ್ ಮಿನಿಸ್ಟರ್ ಲೆವೆಲಿಂದ, ಡಿ ಜಿ ಲೆವೆಲಿಂದ ಎಲ್ಲ ಮಟ್ಟದವರೆಗೂ ಇಟ್ಸ್ ಪರ್ಕ್ಯುಲೇಟ್. ಆಗ ಡೌನಲ್ಲಿ ಸರ್ ಹೋಗ್ತಾರೆ. ಇಲ್ಲೇ ನಾವು ಹೋಗ್ಬಿಟ್ಟು ಯಾರೋ ಕಾನ್ಸ್ಟೇಬಲ್ನ ಹಿಡಿಯೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಮೇಲೆ ಮಾತ್ರ ನಾವು ಆಪಾದನೆ ಮಾಡೋದು, ಆ ಮಟ್ಟದಲ್ಲಿ ಹೋದರೆ ಇಟ್ಸ್ ಓನ್ಲಿ ಸೂಪರ್ಫಿಷಿಯಲ್ ಕ್ಯೂರ್ ಆಗುತ್ತೆ. ಸೂಪರ್ಫಿಷಿಯಲ್ ಕ್ಯೂರ್ ಆಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ನೋಡಬೇಕು. ಅದಕ್ಕೆ ಬದಲಾವಣೆ ಬೇಕೇ ಬೇಕಾಗುತ್ತೆ. ಸೊ ಒಂದಿನ ಆಗುತ್ತೆ ಅಂತ ನೀವು ಆಗಬೇಕು. ಯಾಕಂದರೆ ಸಮಾಜಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಅಂಗ ಪೊಲೀಸು. ವೆರಿ ವೆರಿ ಇಂಪಾರ್ಟೆಂಟ್ ವಿಂಗ್ ಆಫ್ ದಿ ಸೊಸೈಟಿ ಇಸ್ ಪೊಲೀಸ್. ನಾನು ಮೊದಲೇ ಹೇಳಿದಾಗ ಏನೇ ಆಗಲಿ ಜನಗಳಿಗೆ ಪೊಲೀಸ್ ಹತ್ರ ಹೋಗಬೇಕು ಅಂತ. ನಮ್ಮ ರಾಜ್ಯಾಂಗನೂ ಕೂಡ ಕಾನ್ಸ್ಟಿಟ್ಯೂಷನ್ ಆಲ್ಸೋ ನಮ್ಮ IPC CRPC ಇದರಲ್ಲೆಲ್ಲನೂ ಕೂಡ ಪೊಲೀಸರಿಗೆ ಭಾಳ ದೊಡ್ಡ ಪವರ್ಸ್ ಕೊಟ್ಟಿದೆ. ಯಾವುದೇ ವ್ಯಕ್ತಿಯನ್ನು ನೀವು ರೀಸನಬಲ್ ಗ್ರೌಂಡ್ಸ್ ಮೇಲೆ ಕರ್ಕೊಂಬಂದು 24 ಗಂಟೆ ಇಟ್ಕೊಳ್ಬೋದು. ಪ್ರಶ್ನೆ ಮಾಡ್ತೀವಿ. 24 ಗಂಟೆ ಆದಮೇಲೆ ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. 24 ಗಂಟೆ ಅವನ ಸ್ವಾತಂತ್ರ್ಯ ಹರಣ ಮಾಡಿ ಏನು ಬೇಕಾದರೂ ಆಗ್ಬೋದು. ಅದು ಅವನ ಒಂದು ಇದನ್ನು ಅಷ್ಟೊಂದು ನಿಮಗೆ ಇದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆಯಲ್ಲ, ಆ ಒಂದು ಹಕ್ಕು ನಿಮಗೆ ಕೊಟ್ಟಿದೆಯಲ್ಲ, ನಿಮ್ಮಲ್ಲಿ ಎಷ್ಟು ನಂಬಿಕೆ ಇರಬೇಕು? ಎಷ್ಟು ನಂಬಿಕೆ ಇದ್ದರೆ ಪೊಲೀಸರ ಮೇಲೆ ಆ ಒಂದು ಅಧಿಕಾರ. ಈಗ ರಾಷ್ಟ್ರಪತಿಗಳು ಯಾರನ್ನಾದರೂ ತಂದು 24 ಗಂಟೆ ಇಟ್ಕೊಂಡ್ರೆ ಇಲ್ಲಿಗಲ್ ಕನ್ಫೈನ್ಮೆಂಟ್ ಆಗುತ್ತೆ, ಅವ್ರ ಮೇಲೆ ಕೇಸ್ ಆಗುತ್ತೆ, ಯಾರೇ ಆಗಲಿ. ಆದರೆ ಒಂದು ಪೊಲೀಸರಿಗೆ ಆ ಒಂದು ಪರಮೋಚ್ಚ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟು ನಂಬಿಕೆ ಇಟ್ಕೊಟ್ಟಿರ್ಬೇಕು. ಅದನ್ನು ಆ ನಂಬಿಕೆಗೆ ಅರ್ಹವಾಗಿ ನಾವು ಕೆಲಸ ಮಾಡೋಕ್ಕಲ್ವ. ಸೊ ಹಾಗಾಗಿನೇ ಈ ಬ್ಯಾಕ್ಗ್ರೌಂಡಿಂದನೇ ನಿಮ್ಮ ಪೀರಿಯಡಲ್ಲಿ ಸಾಕಷ್ಟು ಸೋಷಿಯಲ್ ಆ್ಯಂಡ್ ಕಮ್ಯುನಿಟಿ ಬೇಸ್ಡ್ ಇನಿಷಿಯೇಟಿವ್ಸ್ ಸಾಧ್ಯ ಆಯಿತು. ಜನಗಳಿಗೆ ಗೊತ್ತಾಗಬೇಕು ಪೊಲೀಸ್ ಅಂದರೆ ಏನು, ಪೊಲೀಸಲ್ಲಿ ಅವ್ರಿಗಿರ್ತಕ್ಕಂಥ ಒಂದು ಅಧಿಕಾರ ಏನು, ಜನಗಳಿಗಿರ್ತಕ್ಕಂಥ ಒಂದು ಅಧಿಕಾರ ಏನು, ಇದು ಜನಗಳಿಗೆ ಗೊತ್ತಾಗಬೇಕು. ಜನಗಳಿಗೆ ಗೊತ್ತಾಗಬೇಕು. ಅವ್ರು ಕೇಳ್ತಾರೆ, ಇದು ಹಿಂಗಿದೆ, ನಮ್ಮ ಹಕ್ಕಿದೆ, ನೀವು ಮಾಡ್ತಾಯಿಲ್ಲ ಅಂತಕ್ಕಂಥ ಕೇಳ್ತಾರೆ. ಅದು ಗೊತ್ತಿಲ್ಲದೆ ಇದ್ದಾಗ ಇನ್ನೋಸೆಂಟಾಗಿ ಹೋಗ್ಬಿಟ್ಟು ಅಯ್ಯೋ ಹೆಂಗಪ್ಪ ಅವ್ರು ಹೋದರೆ ನಮಗೆ ಹೋದರೆ ಪೊಲೀಸರು ನಮ್ಮನ್ನು ಮಾತಾಡಿಸ್ತಾರ ಇಲ್ವಾ, ನಮಗೆ ಮರ್ಯಾದೆ ಸಿಗುತ್ತಾ ಇಲ್ವಾ ಅಂತ ಹಿಂಜರಿತನದಲ್ಲಿ ಜನ ಅವ್ರ ಕಷ್ಟ ಅನುಭವಿಸ್ಕೊಂಡೇ ಇರ್ತಾರೆ. ಪೊಲೀಸಿಂಗ್ ಅಂತ ಬಂದಾಗ ಸೋಷಿಯಲ್ ಪೊಲೀಸಿಂಗ್ ಬಗ್ಗೆ ಇವತ್ತಿನ ದಿನ ನಾವು ತುಂಬ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿನ ಇಷ್ಟು ಸ್ಟ್ರಾಂಗ್ಲಿ ನಾವು ಮಾತಾಡೋದಕ್ಕೆ ಮತ್ತು ಪ್ರಯಾರಿಟೀಸ್ ಟು ಮೈನಾರಿಟೀಸ್ ಆ್ಯಂಡ್ ವಿಮೆನ್, ಮಕ್ಕಳು, ಈ ಥರದ್ದೆಲ್ಲ ಮಾತಾಡೋದಕ್ಕೆ ಒಂದು ಹಿಸ್ಟ್ರಿ ಇದ್ದೇ ಇದೆ. ಈ ಹಿಸ್ಟ್ರಿ ಅಂತ ಹೇಳಬೇಕಾದ್ರೆ ನಾವೊಂದು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರು ಕಮಿಷನರ್ ಆಗಿ DCP ಆಗಿ ರಾಮಮೂರ್ತಿ ಅವರು ವೆಸ್ಟ್ಗೆ ಇನ್ಚಾರ್ಜ್ ತೆಗೆದುಕೊಂಡಾಗ ಎಂಟೈರ್ ಬ್ಯಾಂಗ್ಳೂರು ಸಿಟಿನ ಇನ್ವಾಲ್ವ್ ಮಾಡ್ಕೊಂಡಿದ್ರು ಈ ಸೋಷಿಯಲ್ ಪೊಲೀಸಿಂಗಲ್ಲಿ. ಆಗ ಧರ್ಮಸಿಂಗ್ ವಾಸ್ ದ ಹೋಮ್ ಮಿನಿಸ್ಟರ್. ಯಾವ ರೀತಿ ಅಂತ ಹೇಳಿದ್ರೆ ಜೆಂಡರ್ ಸೆನ್ಸಿಟೈಸೇಷನ್ ವಿಷಯನ ಹೇಗೆ ಪೊಲೀಸ್ ಅರ್ಥ ಮಾಡ್ಕೋಬೇಕಾಗತ್ತೆ, ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಬರ್ತಾನೇ ಇರಲಿಲ್ಲ, ಅಂಥ ಟೈಮ್ನಲ್ಲಿ ಹೇಗೆ ಅವರು ಧೈರ್ಯವಾಗಿ ಬರಬೇಕು ಮತ್ತು ಈ ಥರ ಡೊಮೆಸ್ಟಿಕ್ ವೈಲೆನ್ಸ್ ಅದನ್ನು ಅವ್ರು ಹೇಗೆ ಹೇಳಬೇಕು ಅಂತ ಅವಾಗ ತುಂಬ ಪೀಕಲ್ಲಿತ್ತು. ವರದಕ್ಷಿಣೆ ಸಾವು, ಡೌರಿ ಹರಾಸ್ಮೆಂಟ್, ಈ ಥರದ್ದನ್ನು ಹೆಂಗೆ ಹೇಳ್ಕೋಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ ಅಂತ ಬೋತ್ ಫಾರ್ ದ ಪಬ್ಲಿಕ್ ಆ್ಯಸ್ ವೆಲ್ ಆಸ್ ದ ಡಿಪಾರ್ಟ್ಮೆಂಟ್ಗೆ ಒಂದು ಇನಿಷಿಯೇಟಿವ್ನ ಇವರು ಮತ್ತು ಆವಾಗ ಕಮಿಷನರ್ ಆಗಿದ್ದಿದ್ದು ರಾಮಲಿಂಗಮ್ ಅವರು ತೆಗೆದುಕೊಂಡಿದ್ರು ವಿತ್ ಮಲ್ಟಿಪಲ್ ವಿಮೆನ್ಸ್ ಆರ್ಗನೈಸೇಷನ್ಸ್ ಜೊತೆಗೆ. ಅದೇ ತರಹ
ಸ್ಪೆಷಲ್ ಕೋರ್ಟ್ಸ್ ಅನ್ನೋದು ಇರಲಿಲ್ಲ ಕರ್ನಾಟಕದಲ್ಲಿ ಟು ಡೀಲ್ ಎಸ್ಪೆಷಲಿ ಆನ್ ಅಟ್ರಾಸಿಟೀಸ್ ಆನ್ ವಿಮೆನ್ ಅಂತ. ಅದನ್ನು ತೆಗೆದುಕೊಂಡು ಬಂದಿದ್ದು ಕೂಡ ಇವರೇನೇನೆ, ರಾಮಮೂರ್ತಿ ಅವರ ಲೀಡರ್ಶಿಪ್ಪಲ್ಲಿ. ಮತ್ತು ರಾಮಲಿಂಗಮ್ ಅವರಿದ್ದರು, ಶ್ರೀಧರನ್ ಅಂತ COD ನಲ್ಲಿ ಇದ್ದರು. ಇದಿಷ್ಟು ಸೇರಿಕೊಂಡು ಆಗ ವೀರಪ್ಪ ಮೊಯ್ಲಿ ವಾಸ್ ದ ಲಾ ಮಿನಿಸ್ಟರ್. ಅದನ್ನೆಲ್ಲ ಬರೋದಕ್ಕೆ ಕೂಡ ರಾಮಮೂರ್ತಿ ಅವರು ಇನಿಷಿಯೇಟ್ ತೆಗೆದುಕೊಂಡು ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ, ಪರಿವಾರ ತಂದರು, ಸ್ಪೆಷಲ್ ಕೋರ್ಟ್ಗೆ ತೆಗೆದುಕೊಂಡು ಬಂದರು. ಅದು ಆವತ್ತು ಶುರು ಮಾಡಿದ್ದ ಇನಿಷಿಯೇಟಿವು. ಇವತ್ತಿನ ದಿನ ಪೊಲೀಸ್ ಸ್ಟೇಷನ್ಸಲ್ಲಿ ಯಾವ ರೀತಿ ಈ ಥರ ವಿಮೆನ್ ಆ್ಯಂಡ್ ಮೈನಾರಿಟೀಸು ಮತ್ತು ಪೋಕ್ಸೋ ಮಕ್ಕಳದು ಇದೆಲ್ಲ ಬರೋದಕ್ಕೆ ಕೂಡ ಬಹಳ ಬಹಳ ಮುಖ್ಯ ಆಗುತ್ತೆ ಈ ಹಿಸ್ಟ್ರಿ. ಅಂದರೆ ಎನಿ ಚೇಂಜ್ ಈಸ್ ಎ ಪ್ರಾಸೆಸ್ ಅನ್ನೋದಕ್ಕೆ ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ರಾಮಮೂರ್ತಿ ಅವರು DCP ಆಗಿದ್ದಾಗ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಬ್ಯಾಕ್ಗ್ರೌಂಡು, ಈ ಒಂದು ಹಿಸ್ಟಾರಿಕಲ್ ಡೀಟೇಲ್ಸು ಬಹಳ ಬಹಳ ಸೂಕ್ತ ಅಂತ ಅನಿಸುತ್ತೆ ಇವತ್ತಿನ ಕಾಂಟೆಕ್ಸ್ಟಲ್ಲಿ. ಸೊ ಇದೇ ಥರ ತಗೋತು ಅಂತಂದರೆ ಒಂದು ಇದು ಅಫ್ಕೋರ್ಸ್ ಇಟ್ ಈಸ್ ಎ ಪಾಪ್ಯುಲರ್ ಥಿಂಗ್. ನಾನು ಹೇಳ್ತಾ ಇರೋದು ರಾಜ್ಕುಮಾರ್ ಎಪಿಸೋಡಲ್ಲಿ ಕೂಡ ಇಂಡಿವಿಜುವಲಿ ಯು ಹ್ಯಾವ್ ಪ್ಲೇಡ್ ಎ ಮೇಜರ್ ರೋಲ್. ಅಫ್ಕೋರ್ಸ್ ಅವೆಲ್ಲ ಅವಕಾಶಗಳು ಸಿಕ್ತು. ನನ್ನಲ್ಲಿ ಅನೇಕರು ನಿಮ್ಮಂಥ ಪತ್ರಕರ್ತರು ಕೇಳ್ತಾ ಇರ್ತಾರೆ, ನೀವು ಹೇಳಿ ಪೊಲೀಸ್ ಸರ್ವಿಸ್ ಇಷ್ಟು ವರ್ಷ 32 ವರ್ಷ ನೀವು ಸರ್ವಿಸ್ ಮಾಡಿದ್ರಲ್ಲ, ಇಂಪಾರ್ಟೆಂಟ್ ಘಟನೆಗಳನ್ನು ಹೇಳಿ, ಯಾವುದಾದ್ರೂ ಭಾಳ ಇಂಪಾರ್ಟೆಂಟ್ ಘಟನೆಗಳು ಹೇಳಿ. ಪ್ರತಿನಿತ್ಯನೂ ಸಮಸ್ಯೆಗಳ ಪರಿಹಾರದ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು, ಪ್ರತಿನಿತ್ಯನೂ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾ ಇರುತ್ತೆ. ಅದು ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ಇಂಡಿವಿಜುವಲ್ ಕೇಸಸ್ ಇರ್ಬೋದು, ಇದು ಆಗ್ತಾ ಇರುತ್ತೆ. ಅದರಿಂದ ಈ ಐಡೆಂಟಿಫೈ ಮಾಡಿಬಿಟ್ಟು ಯಾರೋ ಒಂದು ಕೇಸು, ಈ ಮರ್ಡರ್ ಕೇಸು ಇವೆಲ್ಲ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ದಟ್ ಈಸ್ ಓನ್ಲಿ ಪಾರ್ಟ್ ಆಫ್ ಯುವರ್ ಜಾಬ್. ಯುವರ್ ಮೇನ್ ಜಾಬ್ ಇಸ್ ಎವ್ರಿ ಡೇ. ಪ್ರತಿನಿತ್ಯನೂ ಕೂಡ ನೀವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗುತ್ತೆ, ತಕ್ಷಣ ಪರಿಹಾರ ಕೊಡಬೇಕಾಗುತ್ತೆ. ಮತ್ತು ಬಂದ ಜನಗಳಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನಾವು ಹೋಗಿದ್ದೆ, ಇವತ್ತು ಪೊಲೀಸ್ ಆಫೀಸ್ಗೆ ಹೋಗಿದ್ದೆ, ನಾನು ಭೇಟಿ ಮಾಡಿದೆ ಪೊಲೀಸ್ ಆಫೀಸರ್ಸ್ನ, ನನಗೆ ಎಷ್ಟೋ ಸಮಾಧಾನ ಆಯ್ತಪ್ಪ. ಅಟ್ಲೀಸ್ಟ್ ನನ್ನ ಕಷ್ಟ ಸುಖ ಕೇಳಿದ್ರು ಅವರು. ಇಮಿಡಿಯೇಟಾಗಿ ಅವ್ರು ಸಂಬಂಧಪಟ್ಟಂಥ ಇವ್ರಿಗೆ ಫೋನ್ ಮಾಡಿ ಏನರೇ ಇದೆ ನೋಡಿ ಅಂತ ಹೇಳಿದರು. ಅದನ್ನು ಇಂಪ್ಲಿಮೆಂಟ್ ಮಾಡದೇ ಇದ್ರು ಕೂಡ ಅವ್ರಿಗೆ ಕೇಳಿದ್ದೇ ಅರ್ಧ ರಿಲೀಫ್ ಆಗುತ್ತೆ. ಇಫ್ ಯು ಲಿಸನ್ ಟು ದೆಮ್ ಪ್ರಾಪರ್ಲಿ, ಅವ್ರ ಸಮಸ್ಯೆಗಳನ್ನ ಕೇಳಿದ್ರೇ ಅದು ನಿಮಗೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ನಿಮ್ಮ ವ್ಯಾಪ್ತಿಗೆ ಮೀರಿ ಇರ್ಬೋದು. ಆದರೆ ಯು ಮಸ್ಟ್ ಗಿವ್ ಟೈಮ್ ಫಾರ್ ದಿಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಹಳ ಹೆಚ್ಚಿನ ಮಟ್ಟಿಗೆ ಆಗಬೇಕಾಗಿದೆ ಇಲಾಖೆಗಳಲ್ಲಿ. ಸೊ ಇದೆಲ್ಲ ಈ ಒಂದು ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ನೀವು ಪಾರ್ಲಿಮೆಂಟ್ಗೆ ಹೋದಾಗ ಕಾರ್ನರ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಆಬ್ವಿಯಸ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಕೆಲಸ ಮಾಡ್ತಾನೇ ಇತ್ತು. ಖಂಡಿತ. ನಾವು ಕನ್ಸಲ್ಟೇಟಿವ್ ಕಮಿಟಿ ಫಾರ್ ಹೋಮ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್, ಅದಕ್ಕೆ ಅಮಿತ್ ಶಾ ಅವರು ಅಧ್ಯಕ್ಷರು. ಅದರಲ್ಲೂ ಕೂಡ ನಾನು ಸದಸ್ಯನಾಗಿದ್ದೆ. ಅಲ್ಲಿ ಅನೇಕ ಸಮಸ್ಯೆಗಳನ್ನು, ಹೋಮ್ ಡಿಪಾರ್ಟ್ಮೆಂಟ್ ಅಂದರೆ ಆಬ್ವಿಯಸ್ಲಿ ನಿಮ್ಮ ಡಿಪಾರ್ಟ್ಮೆಂಟ್. ಹೌದು, ಅಲ್ಲಿ ಏನಾಗುತ್ತೆ, ರಾಜ್ಯ ಮಟ್ಟದ ಪೊಲೀಸ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಈ ಪೊಲೀಸ್ ಎಫಿಷಿಯೆಂಟಾಗಿ ಕೆಲಸ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸನ್ನ ಸ್ಟ್ರೆಂಥನ್ ಮಾಡೋದು, ಮಾಡರ್ನೈಸ್ ಮಾಡ್ತಕ್ಕಂಥದ್ದು, ಪೊಲೀಸರಿಗೆ ಅಡಿಷನಲ್ CRPF ಮತ್ತು ಈ ಫೋರ್ಸಸ್ ಸಪ್ರೇಟ್ ಕೊಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ರಿಸರ್ಚ್ ಮಾಡ್ತಕ್ಕಂಥದ್ದು, ಬೇಕಾದಷ್ಟು ರೀತಿಯಲ್ಲಿ ಈ ಪೊಲೀಸ್ ಫೋರ್ಸ್ನ ಅದರ ಒಂದು ಘನತೆನ ಗೌರವನ ಹೆಚ್ಚಿಸಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೋ, ಹೊರಗಡೆಯಿಂದ ಅಷ್ಟು ಸಪೋರ್ಟು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ಮಾತ್ರ ಇದೆಲ್ಲ ನಾವು ಚರ್ಚೆ ಮಾಡ್ತಾಯಿದ್ವಿ. ಭಾಳ ಒಳ್ಳೆಯ ರೀತಿಯಲ್ಲಿ ಇದನ್ನು ಏನು ರಿಸಲ್ಟ್ ಓರಿಯೆಂಟೆಡ್ ಆಗಿ, ಹೌದು, ವಿಮರ್ಶೆ ಮಾಡಿದ್ರ ಬಗ್ಗೆಲ್ಲ ಸಾಕಷ್ಟು ಒಳ್ಳೆಯ ಒಂದು ಅದನ್ನು ಕಾರ್ಯರೂಪಕ್ಕೆ ಅನೇಕ ವಿಷಯಗಳನ್ನು ತಂದಿರ್ತಾರೆ. ಎಲ್ಲ MP ಹೇಳಿ ಎಲ್ಲನೂ ಕೂಡ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಕನ್ಸಾಲಿಡೇಟ್ ಮಾಡಿಕೊಂಡು ಯಾವ್ದು ಸಾಧ್ಯನೋ, ಎಲ್ಲಿ ಸಾಧ್ಯನೋ ಅದನ್ನೆಲ್ಲನೂ ತರ್ತಾ ಇರ್ತಾರೆ. ಮತ್ತು ಈ ಥರ ಕನ್ಸಾಲಿಡೇಟ್ ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಬೇಕಾದ್ರೂ ಕೂಡ ಜಿಯೋಗ್ರಫಿಕಲಿ ಅದು ಅಪ್ಲಿಕಬಲ್ ಆಗಬೇಕಾಗುತ್ತಲ್ವಾ, ಒಂದು ರೀಜನ್ ವೈಸು. ಅಲ್ಲ, ಈಗ ಉದಾಹರಣೆಗೆ ಬಾರ್ಡರ್ ಇಶ್ಯೂ ಇದೆ. ಏನೋ ಈಗ ಬಾಂಗ್ಲಾದೇಶದಿಂದ ಇಲ್ಲಿಗಲ್ ಮೈಗ್ರೆಂಟ್ಸ್, ದೋ ಪೊಲೀಸಿಂಗ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅಲ್ಲಿ BSF ಬರುತ್ತೆ, ಅವ್ರ ಜೊತೆನೂ ಮತ್ತು ಸ್ಟೇಟ್ ಪೊಲೀಸು ಕೋಆರ್ಡಿನೇಷನ್ ಇಲ್ಲದೆ ಇದ್ದರೆ ಏನು ಅವ್ರನ್ನ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾರೇ ಇದ್ರೂ ಆಗೋದಿಲ್ಲ. ಲೋಕಲ್ ಪೊಲೀಸ್ ಆದ್ರೆ ಇನ್ವಾಲ್ವ್ ಆಗಬೇಕಾಗುತ್ತೆ. ಈ ರೀತಿ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಎಲ್ಲ ಸೇರಿದ್ರೆ ಮಾಡಿದ್ರೆ ಮಾತ್ರ ಪೊಲೀಸಿಂಗ್ ವಿಲ್ ಬಿ ಸಕ್ಸಸ್ಫುಲ್.
ಇದೆಲ್ಲನೂ ಕೂಡ ರೀಜನ್ ವೈಸು ನೀವು ಹೇಳಿದಾಗೆ ಜಿಯೋಗ್ರಫಿಕಲ್ ವೈಸು ಸಮಸ್ಯೆಗಳು, ನಕ್ಸಲ್ ಸಮಸ್ಯೆ ಇರುತ್ತೆ. ನಕ್ಸಲ್ ಸಮಸ್ಯೆ ಇಸ್ ನಾಟ್ ಓನ್ಲಿ ಎ ಸ್ಟೇಟ್ ಪ್ರಾಬ್ಲಮ್, ಇಟ್ ಈಸ್ ಎ ನ್ಯಾಷನಲ್. ಹೌದೌದು. ಆಮೇಲೆ ಇಂಟರ್ ಸ್ಟೇಟ್ ಆಂಧ್ರ ಪ್ರದೇಶ ಬಾರ್ಡರ್ ದಾಟಿಬಿಟ್ಟು ಛತ್ತೀಸ್ಗಢಕ್ಕೆ ಹೋಗ್ಬೋದು, ಛತ್ತೀಸ್ಗಢ ದಾಟಿ ಮಹಾರಾಷ್ಟ್ರಕ್ಕೆ ಹೋಗ್ಬೋದು. ಅವ್ರಿಗೇನು ಬಾರ್ಡರ್ ಇರೋದಿಲ್ಲ, ನಕ್ಸಲ್ಸ್ಗೆ ಏನು ಬಾರ್ಡರ್ ಇಲ್ಲ. ಯಾರಿಗೂ ಅದಕ್ಕೆ ಕ್ರಿಮಿನಲ್ಸ್ಗೂ ಇವರೆಲ್ಲ ಯಾರಿಗೂ ಅವರೆಲ್ಲ ನಮಗೆ ಜೂರಿಷನ್ ಇಟ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತೀವಿ ಅನ್ನೋದು ಇರೋದಿಲ್ಲ. ಸೊ ಅದರಲ್ಲಿ ರೀಜನ್ ವೈಸು ಪ್ಲಾನಿಂಗು ಮಾಡ್ತಾರೆ. ನಕ್ಸಲ್ ಪ್ರಾಬ್ಲಮ್ ಟ್ಯಾಕ್ಲ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಈ ಸ್ಟೇಟ್ ಗೌರ್ಮೆಂಟ್ಗೆ ಏನು ಸಹಾಯ ಮಾಡಬೇಕು, ಯಾವ ರೀತಿ ಅದಕ್ಕೆ ಬಂದೋಬಸ್ತ್ ಮಾಡಬೇಕು ಅಂತಕ್ಕಂಥದ್ದೆಲ್ಲ ನಾನು. ನೀವು ಸುಮಾರು ಈ ಥರ ಸ್ಟಡೀಸ್ಗೆ ಕಮಿಟಿ ಮೆಂಬರ್ ಆಗಿದ್ರಿ ಅಲ್ವಾ, ಹೆಡ್ ಮಾಡಿದ್ರಿ, ಲೀಡ್ ಮಾಡಿದ್ದೀರಾ. ಎಜುಕೇಷನ್, ಯೂತ್ ಸರ್ವಿಸಸ್, ಸ್ಪೋರ್ಟ್ಸ್, ಈ ಕಮಿಟಿ ಕಮಿಟಿ ಈ ಕಮಿಟಿಯಲ್ಲೂ ಕೂಡ ಇದೆ. ಇದು ಭಾಳ ಕ್ಲೋಸ್ ಟು ಯುವರ್ ಹಾರ್ಟ್. ಹೌದು, ಭಾಳ ಒಳ್ಳೆಯ ಒಂದು ಕಮಿಟಿ ಇದು. ಕಮಿಟಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅಲ್ಲಿ ಎಲ್ಲ ಪಾರ್ಟಿಯವರು ಇರ್ತಾರೆ. ಅಲ್ಲಿ ಇಟ್ಸ್ ನಾಟ್ ಒನ್ ಪಾರ್ಟಿ, ಎಲ್ಲ ಪಾರ್ಟಿ ಸದಸ್ಯರು ಸೇರಿ ಒಂದು ಕಮಿಟಿ ಆಗಿರುತ್ತೆ. ಅಲ್ಲಿ ಡಿಸೈಡ್ ಮಾಡಿದ್ದನ್ನು ನಾವು ಪಾರ್ಲಿಮೆಂಟ್ ಹೇಳ್ತೀವಿ. ಈ ರೀತಿ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ, ನಮ್ಮವರು ಒಪ್ಪಿದಾರಪ್ಪ ಇದಕ್ಕೆ ಅಂತ, ಇದು ಆಲ್ ಪಾರ್ಟಿ ಇದು ಅಲ್ಲಿಂದ ಇದು ಸಜೆಷನ್ಸ್ ಬಂದಾಗ ಅದಕ್ಕೆ ಹೇಳ್ತಾರಲ್ಲ, ನೀವು ನೋಡಿರ್ಬೋದು, ಇದನ್ನು ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಡಿ, ಇದನ್ನು ಕಮಿಟಿ ಕೊಡಿದ್ರೆ ನೀವು ಯಾಕೆ ತಂದ್ರಿ, ಮೊದಲು ಕಮಿಟಿಗೆ ಹೋಗಲಿ, ಕಮಿಟಿ ಇದನ್ನು ಇದು ಮಾಡಲಿ ಅಂತ ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ಬೋದು. ಸೊ ಅದು ಕಮಿಟಿಗಳಲ್ಲಿ ಆ ಒಂದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಚರ್ಚೆ ಆಗುತ್ತೆ, ವಿಚಾರ ವಿನಿಮಯ ಆಗುತ್ತೆ. ಅದನ್ನು ಕನ್ಸಾಲಿಡೇಟ್ ಮಾಡಿಬಿಟ್ಟು ಅದನ್ನು ಇದು ಪ್ರೆಸೆಂಟ್ ಮಾಡ್ತಾರೆ ಸರ್ಕಾರಕ್ಕೆ. ಅದರಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಸರ್ಕಾರ ತಗೊಳ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಒಂದು ಲೆಜಿಸ್ಲೇಷನ್ ಮಾಡೋದಕ್ಕೆಲ್ಲನೂ ಮಾಡ್ತಾರೆ. ಸೊ ನೀವು ಹೇಳೋ ಪ್ರಕಾರ ಹಾಗಾದರೆ ಪಾಪ್ಯುಲರ್ ಲೆವೆಲ್ನಲ್ಲಿ ಪಾಲಿಟಿಕ್ಸು, ಬ್ಲೇಮ್ ಗೇಮು ಈಸ್ ಡಿಫ್ರೆಂಟ್. ಬಟ್ ಡೀಪ್ ಇನ್ಸೈಡ್ ಅಂತ ಬಂದಾಗ ಎಲ್ಲರೂ ಕೂಡ ಆಲ್ ಪಾರ್ಟಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಟು ವರ್ಕ್ ಟುವರ್ಡ್ಸ್ ಸಮ್ ಕಾಸ್ ಇರುತ್ತೆ. ಅವ್ರಿಗೆ ಇದು ಕಮಿಟಿಗಳಲ್ಲಿ, ಕೆಲವು ಕಮಿಟಿಗಳಲ್ಲಿ ಏನಾಗುತ್ತೆ, ಒಪಿನಿಯನ್ಸು ಏಕರೂಪ ಒಪಿನಿಯನ್ ಆಗೋದಿಲ್ಲ. ಆವಾಗ ಅದರಲ್ಲಿ ಮೇಜರ್ ಇಶ್ಯೂಸಲ್ಲಿ ಅಲ್ಲಿ ಪೊಲಿಟಿಕಲ್ ಇದು ಬಂದಾಗ ಸಮಟೈಮ್ಸ್ ಐಡಿಯಾಲಜಿಕಲ್, ಸಮಟೈಮ್ಸ್ ಇಟ್ ವಿಲ್ ನಾಟ್ ಹ್ಯಾಪನ್. ಈಗ ಉದಾಹರಣೆಗೆ, ಈಗ ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಇವಾಗ ಕರೆಂಟ್ ಇದು ಸರ್ಕಾರದ್ದೇ ಒಂದು ಅಭಿಪ್ರಾಯ, ಆ ಕಮಿಟಿ ಒಂದು ಅಭಿಪ್ರಾಯ ಕೊಟ್ಟಿದೆ, ಯಾಕೆ ಇದು ಮಾಡಿದ್ರಿ ಏನು ಅಂತ. ನಾರ್ಮಲಿ ಅವರ್ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್ ಇಂಟೆಲೆಕ್ಚುಯಲಿ ಅಂತ. ಬಟ್ ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್, ಎಲ್ಲ ಒಪ್ಕೊಳ್ಳೋ ಹಾಗೆ ಆಗುತ್ತೆ. ಈ ಥರ ಕಮಿಟಿನಲ್ಲಿ ಇಂಟೆಲೆಕ್ಚುಯಲಿ ಮತ್ತು ಅಕಾಡೆಮಿಕಲಿ ಕ್ವಾಲಿಫೈಡ್ ಮೆಚ್ಯೂರ್ಡ್ ಮೈಂಡ್ಸ್ ಮಾತ್ರ ಬರ್ತಾರಲ್ವಾ? ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೂ ಕೂಡ ನಾನು ಒಂದಲ್ಲ ಒಂದು ಕಮಿಟಿಯಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ 2-3 ಕಮಿಟಿಗಳು ಕೊಟ್ಟಿರ್ತಾರೆ. ಯಾರಾದರೂ ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರಿಗೆ 3-4 ಕಮಿಟಿಗಳಲ್ಲಿ ಕೂಡ ಕೊಟ್ಟಿರ್ತಾರೆ. ಸೊ ಎಲ್ಲ ಮೆಂಬರ್ಸ್ಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ, ಈಗ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಾಗ ಕೇಳಿರ್ತಾರೆ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಂತ ಏರಿಯಾ ಆಫ್ ಇಂಟ್ರೆಸ್ಟ್ ಕೇಳಿರ್ತಾರೆ. ಅದರಲ್ಲಿ ಹೇಳಿದಾಗ ಆಯಾ ಸಂಬಂಧಪಟ್ಟಾಗ ಅದರಲ್ಲಿ ಖಾಲಿ ಇದ್ದರೆ ಅದಕ್ಕೆ ಇಷ್ಟೇ ಜನ ಅಂತ ಇರ್ತಾರೆ, ಅಷ್ಟರಲ್ಲಿ ಎಲ್ಲ ಪಾರ್ಲಿಮೆಂಟ್ ಸದಸ್ಯರಿಗೂ, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರಿಗೂ ಸೇರಿ ಮಾಡ್ತಾರೆ. ಕೆಲವು ಬರೀ ರಾಜ್ಯಸಭಾ ಸಮಿತಿ ಇರುತ್ತೆ, ಕೆಲವು ಲೋಕಸಭಾ ರಾಜ್ಯಸಭಾ ಸದಸ್ಯರೆಲ್ಲ ಸೇರಿ ಮಾಡಿರ್ತಕ್ಕಂಥ ಕಮಿಟಿಗಳಿರುತ್ತೆ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟೀಸು ಎರಡು ಸೇರಿರುತ್ತೆ. ಈ ಕಮಿಟೀಸಲ್ಲಿ ಅನೇಕ ವಿಷಯಗಳ ಬಗ್ಗೆ ಆಗುತ್ತೆ. ಡಿಫ್ರೆನ್ಸಸ್ ನೀವು ಹೇಳಿದಾಗೆ ಕೆಲವು ಪೊಲಿಟಿಕಲ್ ಇಶ್ಯೂಸ್ ಬಂದಾಗ ಡಿಫ್ರೆನ್ಸಸ್ ಬರುತ್ತೆ. ಬಟ್ ಬೈ ಆ್ಯಂಡ್ ಲಾರ್ಜ್ ಕಮಿಟೀಸ್ ಆರ್ ವೆರಿ ವೆರಿ ಎಫೆಕ್ಟಿವ್ ಒಂದು ಕಮ್ಯುನಿಕೇಟರ್ಸು. ಈಗ ಅದರಲ್ಲೂ ಕೂಡ ನಮ್ಮ ದೇಶದ ಕಮಿಟಿಗಳು ಸ್ವಲ್ಪ ಎಫೆಕ್ಟಿವ್ ಕಮ್ಮಿ ಇದ್ದರೂ ಕೂಡ, ಈಗ ನೋಡಿ US ಇರ್ತಕ್ಕಂಥ ಕಮಿಟೀಸ್ ಅಂದರೆ ಮುಗಿದ ಕತೆ ಅಲ್ಲಿಗೆ, ಇಟ್ಸ್ ಜಸ್ಟ್ ಲೈಕ್ ಮಿನಿ ಗೌರ್ಮೆಂಟ್. ಇಲ್ಲಿ ಆ ಮಟ್ಟಕ್ಕೆ ಕಮಿಟೀಸು ಆಗಲಿಲ್ಲ. ಮೊದಲೆಲ್ಲ ಕಮಿಟೀಸ್ಗೆ ಆ ರೀತಿಯ ಒಂದು ಅಗೇನ್ ಇಟ್ ಈಸ್ ತುಂಬಾ ಪೊಲಿಟಿಕಲ್ ಇದಾದಮೇಲೆ ಕಮಿಟೀಸಲ್ಲಿ ಅನೇಕ ಸಾರಿ ಡಿಫ್ರೆನ್ಸ್ ಒಪಿನಿಯನ್ ಬಂದುಬಿಟ್ಟು ದೇ ಆರ್ ನಾಟ್ ಏಬಲ್ ಟು ಕಾಂಟ್ರಿಬ್ಯೂಟ್ ಫುಲ್ಲಿ. ಸೋ ಮೆನಿ ಇಶ್ಯೂಸ್. ಇದು ಪಾರ್ಲಿಮೆಂಟ್ಗೆ ಯಾವುದೇ ಒಂದು ಹೊಸ ಒಂದು ಕಾನೂನು ತರಬೇಕಾದ್ರೆ ಮೊದಲು
ಈ ಕಮಿಟೀಸಲ್ಲಿ ಡಿಸ್ಕಷನ್ ಆಗಿ ಆಮೇಲೆ ಅಲ್ಲಿ ಒಂದು ಕನ್ಸೆನ್ಸಸ್ ಬಂದು ಈಗ ಅದು ನೇರವಾಗಿ ಮಾಡ್ತಕ್ಕಂಥದ್ದು ಕೆಲವೆಲ್ಲ ಹಲವಾರು ದಿವಸಗಳಿಂದ ಅದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಒಂದು. ಓಕೆ, ಇವಾಗ ನಿಮ್ಮದು ಕಾಂಬಿನೇಷನ್ ಆಫ್ ಬೋತ್, ಒಂದು ಇಂಟೆಲೆಕ್ಚುಯಲ್ ಎಕ್ಸ್ಪೋಜರ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸೆಕೆಂಡ್ಲಿ ಇನ್ ದ ಪೊಲೀಸ್ ಗ್ರಾಸ್ ರೂಟ್ ಎಕ್ಸ್ಪೋಜರ್, ಕಮ್ಯುನಿಟಿ ಎಕ್ಸ್ಪೋಜರು, ಇವೆರಡನ್ನೂ ಯಾವ ರೀತಿ ಎಜುಕೇಷನ್ ಪಾಲಿಸಿನಲ್ಲಿ, ಸಿಸ್ಟಮಲ್ಲಿ, ಇನ್ಸ್ಟಿಟ್ಯೂಷನ್ಸಲ್ಲಿ ನೀವು ಬ್ಲೆಂಡ್ ಮಾಡೋಕ್ಕಾಗಿದೆ? ಇಲ್ಲ, ದಟ್ ಇಸ್ ಟು ಡಿಫ್ರೆಂಟ್ ಏರಿಯಾಸು. ಪೊಲೀಸ್ ಈಸ್ ಅ ಸೆಪರೇಟ್ ಥಿಂಗ್, ಎಜುಕೇಷನ್ ಇಸ್ ಟೋಟಲಿ ಟೂ ಡಿಫ್ರೆಂಟ್ ಸೆಪರೇಟ್. ನನಗೆ ಮೊದಲೇ ಹೇಳಿದಾಗೆ, ಸಿನ್ಸ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಆಸ್ ಎ ಲೆಕ್ಚರರ್ and later I had the opportunity of working in the university as a registrar. So ಈ ಅಕಾಡೆಮಿಷಿಯನ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಬಗ್ಗೆ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಹೆಚ್ಚಿನ ಒಡನಾಟ ಇದ್ದು, ಆಮೇಲೆ ಸಂಸ್ಕೃತಿ ಇಲಾಖೆಯಲ್ಲಿದ್ದಾಗಲೂ ಸಹ ಎಲ್ಲ ಅಲ್ಲಿ ಬರ್ತಾ ಇದ್ದಂತಹ ಒಂದು ಅತ್ಯಂತ ಉನ್ನತ ಮಟ್ಟದ ಅಚೀವರ್ಸು, ರೈಟರ್ಸು ಎಲ್ಲ ಬಂದಾಗ ಒಂದು ಕ್ಯಾನ್ ಸೇ ದಟ್ ಇಂಟೆಲೆಕ್ಚುಯಲ್ ಆ್ಯಂಡ್ ಸೆಮಿ ಇಂಟೆಲೆಕ್ಚುಯಲ್ ಕ್ಲಾಸ್ ಇದೆಲ್ಲ ಬಂದಾಗ, ಸೊ ಅದ್ರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಯಿತು ಅದು ಎಜುಕೇಷನ್ ಬಗ್ಗೆ. ಪರ್ಟಿಕ್ಯುಲರ್ಲಿ ಆ್ಯಸ್ ರಿಜಿಸ್ಟ್ರಾರ್ ಆಫ್ ದಿ ಯೂನಿವರ್ಸಿಟಿ ಸಾಕಷ್ಟು ಇನ್ಸೈಟ್ಸ್ ಇಂಟು ಎಜುಕೇಷನ್ ನೋಡ್ಕೊಳ್ತಕ್ಕಂಥದ್ದು, ಟು ಅಂಡರ್ಸ್ಟ್ಯಾಂಡ್ ವೇರಿಯಸ್ UGC ಇರ್ಬೋದು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಇದಿರ್ಬೋದು, ಈ ಎಲ್ಲ ಅಫಿಲೇಟಿಂಗ್ ಬಾಡೀಸ್, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಸ್ಟಡಿ ಮಾಡ್ತಕ್ಕಂಥ ಒಂದು ಅವಕಾಶ ಆಯಿತು. ಸೊ ಅದರಿಂದ ಎಜುಕೇಷನಲ್ಲಿ ನಮ್ಮ ಪಾರ್ಲಿಮೆಂಟ್ಲಿದ್ದಾಗಲೂ ಸಹ ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ನಮ್ಮ ಉದಾಹರಣೆಗೆ ಈಗ ಏನು ಹೊಸ ಎಜುಕೇಷನ್ ರಿಫಾರ್ಮ್ಸ್ ತರಬೇಕು ಅಂತ ಕೇಂದ್ರ ಸರ್ಕಾರ NEP ಆಗ್ಬೋದು ಮಾಡಿದೆಯಲ್ಲ, NEPಯಲ್ಲಿ ಬಗ್ಗೆ ನಾವು ತುಂಬ ದೊಡ್ಡ ಚರ್ಚೆ ಮಾಡ್ತಾಯಿದ್ವಿ. ಅಭಿಪ್ರಾಯ ಭೇದ ಇರ್ತಾಯಿತ್ತು. ನನ್ನ ಅಭಿಪ್ರಾಯದಲ್ಲಿ NEP ಮಾಡೋದು ಆನ್ ಥಿಯರಿ ಮಾಡೋದು ಬೇರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಬೇರೆ. ಸುಮ್ಮನೆ ನಾವು ಅದನ್ನು NEP ಅಂತ ಎಲ್ಲ ಕಡೆಗೂ ಪ್ರಮೋಟ್ ಮಾಡ್ತಕ್ಕಂಥದ್ದು ಬೇರೆ. ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು NEPನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಕೆಳಹಂತದ ಒಂದು ಸ್ಕೂಲ್ ಲೆವೆಲ್ ಟೀಚರ್ಸ್ನ ಫಸ್ಟ್ ಅವ್ರಿಗೆ ನಾವು ಸಂಪೂರ್ಣವಾಗಿ ಟ್ರೈ ಮಾಡಬೇಕು. ಅವರು ಟ್ರೈನ್ ಆದಮೇಲೆ ಇದನ್ನು ಹೈಸ್ಕೂಲ್ ಲೆವೆಲ್ ಟೀಚರ್ಸ್ಗೆ ಆಗಬೇಕು. ಹೈಸ್ಕೂಲ್ ಲೆವೆಲ್ ಟೀಚರ್ಸ್ ಟ್ರೈನ್ ಆಮೇಲೆ ನೀವು ಕಾಲೇಜ್ ಲೆವೆಲ್ ಟೀಚರ್ಸ್ಗೆ, ಆ ರೀತಿ ನೀವು ಮಾಡಬೇಕು. ನಾವು ಯೂನಿವರ್ಸಿಟಿ ಲೆವೆಲ್ಲಿ ನಾವು NEP ಮಾಡ್ತೀವಿ ಅಂತ ಹೇಳಿದ್ರೆ ಕೆಳಗಡೆ ಗ್ರೌಂಡ್ ತಯಾರಾಗಿರೋದು ಅನ್ನತಕ್ಕಂಥ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಿ ಅನೇಕ ಸರಿ ಅದ್ರ ಬಗ್ಗೆ ಸ್ಟ್ರಾಂಗ್ ಆಗಿ ಅದು ಇಲ್ಲ ನಾವು ಮಾಡಿದ್ರೆ ಹೆಂಗೋ ಆಗುತ್ತೆ, ನಡ್ಕೊಂಡು ಹೋಗಿ ಅಂತಕ್ಕಂಥ ಅಭಿಪ್ರಾಯ ಕೆಲವರು ಹೇಳಿ. ಸೊ ಅದರಿಂದ ಜಸ್ಟ್ ಒಂದು ಪಾಲಿಸಿ ತಂದರೆ ಬದಲಾವಣೆ ಆಗೋದಿಲ್ಲ. ಆ ಪಾಲಿಸಿನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಪರಿಣಾಮಕಾರಿಯಾಗಿ ಅದರ ಒಂದು ಎಫೆಕ್ಟ್ ಆಗುತ್ತೆ ಅನ್ನತಕ್ಕಂಥದ್ದು ಭಾಳ ಮುಖ್ಯ. ಸೊ NEPನೂ ಕೂಡ ಇಫ್ ಇಟ್ ಇಸ್ ಏನಾಗುತ್ತೆ, NEPಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿರುತ್ತೆ. ಟೀಚರ್ಸು ಭಾಳ ಮುಖ್ಯ. ಟೀಚರ್ಸ್ ಇಫ್ ದೇ ಆರ್ ನಾಟ್ ಕನ್ವರ್ಟೆಡ್, ಇಫ್ ದೇ ಆರ್ ನಾಟ್ ಓರಿಯೆಂಟೆಡ್ ಟುವರ್ಡ್ಸ್ ದ ಪಾಲಿಸಿ, ಅವರು ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದರೆ ಅದು ಇಂಪ್ಲಿಮೆಂಟ್ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಅಥವಾ ಮೀನಿಂಗ್ಫುಲಿ ಸೊ NEP ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅವರೇ ಮಾಡಬೇಕಾಗಿರ್ತಕ್ಕಂತಹ ದೇ ಆರ್ ದಿ ಚಾನಲ್ಸ್ ಥ್ರೂ ವಿಚ್ ದ ಹೋಲ್ ಥಿಂಗ್ ಕ್ಯಾನ್ ಹ್ಯಾಪನ್. ಅದಾಗಲಿಲ್ಲ ಅಂತ ಹೇಳಿದ್ರೆ ಅದು ಇದಾಗುತ್ತೆ ಅನ್ನೋದು ಇಟ್ ಈಸ್ ಪ್ರೂವ್ಡ್ ನಾವು. ಇನ್ನೊಂದೇನಾಗುತ್ತೆ, ಪರ್ಟಿಕ್ಯುಲರ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ಟೀಚರ್ಸಲ್ಲಿ ಈವನ್ ಅಟ್ ದ ಯೂನಿವರ್ಸಿಟಿ ಲೆವೆಲ್ ನಾವು ತೆಗೆದುಕೊಂಡ್ರು ಕೂಡ ಟೀಚರ್ಸಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಐಡಿಯಾಲಜಿ ಇದೆ. ಕೆಲವು ಟೀಚರ್ಸ್ ಲೆಫ್ಟಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರ್ತಾರೆ, ಕೆಲವು ಟೀಚರ್ಸು ರೈಟ್ ಐಡಿಯಾಲಜಿ, ಕೆಲವು ಟೀಚರ್ಸು ಎರಡರಲ್ಲೂ ಕೂಡ ಸಮಾನಾಂತರವಾಗಿ ಇರ್ತಾರೆ. ಲೆಫ್ಟಿಸ್ಟ್ ಐಡಿಯಾಲಜಿ ಇಟ್ಕೊಂಡಿರೋ ಟೀಚರ್ಸು ಏನೇ ಆದರೂ ಕೂಡ ಇದನ್ನು ಒಪ್ಪೋದಿಲ್ಲ. ಇವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಅವ್ರ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿ ಅವರು ಹೇಳ್ತಾ ಇರ್ತಾರೆ. ಸೊ ಯು ಕಾಂಟ್ ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್ ಬೈ ಫೋರ್ಸ್. ಅದಕ್ಕೆ ನನ್ನ ಒಂದು ಸಜೆಷನ್ ಏನಿತ್ತು ಅಂತ ಹೇಳಿದ್ರೆ, ವಿ ಮಸ್ಟ್ ಟ್ರೈನ್ ಅಟ್ ಡಿಫ್ರೆಂಟ್ ಲೆವೆಲ್ಸಲ್ಲಿ ಟ್ರೈನಿಂಗು ಅವ್ರಿಗೆ ಟೀಚರ್ಸ್ಗೆ ಫುಲ್ಲಿ ದೇ ಮಸ್ಟ್ ಬಿ ಕನ್ವಿನ್ಸ್ ದಿಸ್ ಈಸ್ ದ ಪಾತ್ ಫಾರ್ ಸಕ್ಸಸ್ ಟು ಆಫ್ ಅವರ್ ಕಂಟ್ರಿ ಅಂತ. ಓಕೆ, ಇವಾಗ ಸ್ಕೂಲ್ ಲೆವೆಲ್ಲು, ಪ್ರೈಮರಿ ಸ್ಕೂಲ್ ಲೆವೆಲಲ್ಲಿ ಗೌರ್ಮೆಂಟ್ ಇದರಲ್ಲಿ
ಕೆಪಾಸಿಟಿ ಬಿಲ್ಡಿಂಗ್ ನಡೀತಾನೆ ಇದೆ. ಬಟ್ ಯು ಮೀನ್ ಟು ಸೇ ಇಲ್ಲಿ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇನ್ ಎಜುಕೇಷನಲ್ಲಿ ಬರದೇ ಇರೋ ಹಾಗೆ. ಈಗ ನಮ್ಮಲ್ಲಿ ಟೀಚರ್ಸು ಪರ್ಟಿಕ್ಯುಲರ್ ಈಗ ನಮ್ಮ ಹಳ್ಳಿಗಳಲ್ಲಿರತಕ್ಕಂತಹ ಮೇಷ್ಗಳಿಗೆ NEP ಬಗ್ಗೆ ಎಷ್ಟು ನಾವು ಅರಿವು ಮೂಡಿಸಿದ್ದೀವಿ? ಖಂಡಿತ ಇಲ್ಲ. ಮತ್ತು ಅವ್ರಿಗೆ ಮತ್ತೆ ಇನ್ಯಾರಿಗೆ ನೀವು ಹೇಳ್ತೀರಿ? ಅವ್ರಿಗೆ ಅರಿವು ಮೂಡಿಸಿ ಅವರು 7ನೇ ಕ್ಲಾಸ್ವರೆಗೆ ಇರ್ತಕ್ಕಂಥದ್ದು ಮಕ್ಕಳಿಗೆಲ್ಲ ನೀವು ಅವ್ರು ಇದು ಮಾಡಿಬಿಟ್ಟು ಮಕ್ಕಳು ಕೂಡ ಅನ್ನೋದು ಸ್ಟೂಡೆಂಟ್ಸ್ ಆಲ್ಸೋ ಶುಡ್ ಗೆಟ್ ಓರಿಯೆಂಟೆಡ್ ಟುವರ್ಡ್ಸ್ NEP. ಹೌದು, ಇದಾಗುತ್ತೆ, ಇದಾಗುತ್ತೆ, ದಿಸ್ ಇಸ್ ಅಂತ ಹೇಳ್ಬಿಟ್ಟು ಆ ರೀತಿ ಆದಮೇಲೆ ಪುನಃ ಅದು ಮೇಲೆ ಹೋದಾಗ ಹೈಸ್ಕೂಲ್ ಲೆವೆಲಲ್ಲೂ ಕೂಡ ಟೀಚರ್ಸ್ಗಳು ಆ ಟೀಚರ್ಸಲ್ಲೇ ಅವ್ರಿಗೆ ನಾವು ಮನವರಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಸಮಾಜಕ್ಕೆ ಮನವರಿಕೆ ಮಾಡಲಿಕ್ಕಾಗುತ್ತಾ? ಶುಡ್ ನೆವರ್ ಬಿ ಎ ಪಬ್ಲಿಸಿಟಿ ಮೆಟೀರಿಯಲ್ ಫಾರ್ ಎನಿಬಡಿ, ಫಾರ್ ಎನಿ ಗವರ್ಮೆಂಟ್, ಫಾರ್ ಎನಿ ಇಂಡಿವಿಜುವಲ್. It is a policy that is aimed at national development, total national development. ಇಂಟೆಲೆಕ್ಚುವಲ್ ನಾವು ಬೇರೆ ದೇಶಗಳ ಜೊತೆಯಲ್ಲಿ ಕಾಂಪೀಟ್ ಮಾಡಬೇಕಾದ್ರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಒಂದು ಎಜುಕೇಷನಲ್ ಸಿಸ್ಟಮ್ ಜೊತೆಯಲ್ಲಿ ನಾವು ಕಾಂಪೀಟ್ ಮಾಡಬೇಕಾದ್ರೆ ಇದು ನಮಗೆ ಬೇಕು ಅಂತ ಕಸ್ತೂರಂಗನ್ ಮತ್ತು ಆ ಸಮಿತಿಯವರು ಅನೇಕ ಒಂದು ಸಲಹೆಗಳನ್ನು ಕೊಟ್ಟಿದ್ದರು. ದಟ್ ಈಸ್ ಓನ್ಲಿ ದಟ್ ಗಿವನ್ ದ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅಟ್ ವೇರಿಯಸ್ ಲೆವೆಲ್. ಸ್ಟೇಟ್ ಗೌರ್ಮೆಂಟ್ಸ್ ಒಪ್ಪೋದಿಲ್ಲ ಅಂತಾರೆ. ತಮಿಳ್ನಾಡು ಅವ್ರು ಒಪ್ಪಲಿಲ್ಲ, ಕರ್ನಾಟಕದವರು ಒಪ್ಪಲಿಲ್ಲ, ಕರ್ನಾಟಕದವರು ಲೇಟರ್ ಒಪ್ಪಲಿಲ್ಲ, ಒಪ್ಪಲಿಲ್ಲ. ಬೇರೆ ಇಲ್ಲಿ ಪಾಲಿಟಿಕ್ಸ್ ಎಜುಕೇಷನ್ಗೆ ಬರಬಾರ್ದು. ಸೊ ಎಜುಕೇಷನ್ ಶುಡ್ ಬಿ ಐದರ್ ಎ ಸ್ಟೇಟ್ ಸಬ್ಜೆಕ್ಟ್ ಆರ್ ಎ ಸೆಂಟ್ರಲ್ ಸಬ್ಜೆಕ್ಟ್. ಇಲ್ಲೇನಾಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ, ಸ್ಟೇಟಲ್ಲಿರ್ತಕ್ಕಂಥದ್ದು ಕೆಲವು ಇದಾಗುತ್ತೆ. ಈವನ್ ಸ್ಟೇಟ್ ಗೌರ್ಮೆಂಟ್ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಎಜುಕೇಷನ್ ಪಾಲಿಸಿ ಮಾಡಬೇಕು ಅಂತ ನಮ್ಮ ಸ್ಟೇಟಲ್ಲೂ ಮಾಡಿದ್ದಾರೆ, ಬೇರೆ ಬೇರೆ ಸ್ಟೇಟ್ಸಲ್ಲೂ ಮಾಡಿದ್ದಾರೆ. ಅದರಿಂದ ಇದೇನಾಗುತ್ತೆ, ಇದು ಹಾಫ್ ಹಾರ್ಟೆಡ್ ಅಟೆಂಪ್ಟ್ ಆಗಿಬಿಡುತ್ತೆ. ನೇಷನ್ ಆಸ್ ಒನ್ ಇದು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಇದು NEP ಫಾರಿನ್ ಅಗೇನ್ಸ್ಟ್ ಆಗಿ ಇಲ್ಲಿ ನಾವು ಮಾತಾಡ್ತಾ ಇಲ್ಲ. NEP ಮೆರಿಟ್ಸ್ ಬಗ್ಗೆ ಮತ್ತು ಫೈಲ್ಯೂರ್ ಆಫ್ ಇಂಪ್ಲಿಮೆಂಟೇಷನ್ ಬರ್ತಾ ಇರೋದು. ರೀಸನ್ ಏನಪ್ಪ ಅಂತ ಹೇಳಿದರೆ, ಈ ಒಂದು ಸಬ್ಜೆಕ್ಟನ್ನ ತೆಗೆದುಕೊಂಡಿದ್ದು ಮಾತಾಡ್ತಾ ಇರೋದು ಯಾತಕ್ಕೆ ಅಂತ ಹೇಳಿದರೆ, NEPನಲ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಕಾಂಬಿನೇಷನ್. ಬಿಕಾಸ್ ನಿಮಗೆ ಆರ್ಟ್ಸ್ ಸಬ್ಜೆಕ್ಟ್ಸ್ ಓದ್ಬೋದು, ಸೈನ್ಸ್ ಸಬ್ಜೆಕ್ಟ್ಸ್ ಓದ್ಬೋದು. ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಹಾಯ ಆಗೋ ಹಾಗೆ ಇಲ್ಲಿ ಸಿಲೆಬಸ್ ಆ್ಯಂಡ್ ಸ್ಟೂಡೆಂಟ್ಗೆ ಚಾಯ್ಸ್ ಅಂತ ಮಾಡಿರೋದು. ಐ ಥಿಂಕ್ ಐ ಆಮ್ ಕರೆಕ್ಟ್? ಇಲ್ಲ, you're just looking at only just a bit one paragraph of the NEP. Yes. ಮತ್ತೆ ಅದಕ್ಕೆ ಸುಮಾರು 30+ years. There are so many connected issues of the NEP. NEP ಇಂಪ್ಲಿಮೆಂಟೇಷನ್ ಹೇಗಾಗಬೇಕು ಅನ್ನೋದಕ್ಕಂಥದ್ರ ಬಗ್ಗೆ ನಾನು ಹೇಳ್ತೇನೆ. NEP as a thing, whatever suggestions they have given, in one way or the other, they are helpful to the society. Implementation of them will not be a problem. But state governments, because the subjects, it's state and central subjects ಆಗಿರೋದ್ರಿಂದ the implementation level, there is a big hurdle. It has not been able to be implemented. ನಮ್ಮಲ್ಲೇ ಆಗಿರ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ, ಇಲ್ಲಿ ಎಗೇನ್ ಇಟ್ ಬಿಕಮ್ಸ್ ಅವರೆಲ್ಲ ಈ ಸಬ್ಜೆಕ್ಟ್ ಬುಕ್ಸಲ್ಲೆಲ್ಲನೂ ಕೂಡ ನಾನು ಸನಾತನ ಧರ್ಮದ ಬಗ್ಗೆ ಮಾತಾಡಿ ಅಂತಾರೆ, ಅದ್ರ ಬಗ್ಗೆ ಮಾತಾಡಿ ಅಂತಾರೆ, ಸಾಂಸ್ಕ್ರಿಟೈಸೇಷನ್ ಮಾಡ್ತಾರೆ, ಇದಾಗುತ್ತೆ. ಸೊ ದೆರ್ ಆರ್ ಸರ್ಟನ್ ಇಶ್ಯೂಸ್ ವಿಚ್ ಆರ್ ನಾಟ್ ಫುಲ್ಲಿ ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟೆಡ್ ಬೈ ಎವ್ರಿಬಡಿ. ಸೊ NEPಯಲ್ಲಿ ದೆರ್ ಆರ್ ಸರ್ಟನ್ ಏರಿಯಾಸ್ ವಿಚ್ ಆರ್ ಡಿಬೇಟಬಲ್. ಸೊ ಅದರಿಂದ ಮೆನಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್ ದ್ಯಾಟ್ ಫಾರ್ ವೇರಿಯಸ್ ರೀಸನ್ಸ್. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಇನ್ ಇಂಪ್ಲಿಮೆಂಟೇಷನ್ ದಿ NEP, the seriousness, even anybody watching this also, I don't mind, the seriousness with which it need to be implemented, it should be taken forward, is not done, both by the central government or any other state government. ಸೊ ಅದರಿಂದ ಸುಮ್ಮನೆ ಪಾಲಿಸಿ ಅಂತ ತಂದುಬಿಟ್ಟು ಎಲ್ಲರಿಗೂ ನಾವು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಎಲ್ಲರೂ ಎಡಗಡೆ ಹೋಗಿ ಅಂತ ಹೇಳಿಬಿಟ್ರೆ ಆಗೋದು. ಎಡಗಡೆ ಹೋಗ್ತಕ್ಕಂಥದ್ದು ಏಕೆ ಏನು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಜನಗಳನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದಾಗಲಿಲ್ಲ ಅಂತ ಹೇಳಿದ್ರೆ many of the policies of the governments will not be successful because we are not planning it properly. We are not implementation ಹೇಗಾಗಬೇಕು, ಎಫೆಕ್ಟಿವ್ನೆಸ್ ಹೇಗಾಗಬೇಕು. ಫಸ್ಟ್ 3 yearsಲ್ಲಿ ಇದನ್ನು ನಾವು ಸಾಧನೆ ಮಾಡ್ತೀವಿ, ನೆಕ್ಸ್ಟ್ 3 yearsಲ್ಲಿ ಇದನ್ನು ಸಾಧನೆ ಮಾಡ್ತೀವಿ, ಇನ್ನು 10 years ಒಳಗಡೆ ವಿ ಆರ್ ಏಬಲ್ ಟು ಅಚೀವ್ ದಿಸ್. ಗೋಲ್ ಇರಬೇಕಾಗುತ್ತೆ, ಅದಕ್ಕೆ ಇಂಪ್ಲಿಮೆಂಟೇಷನ್ ಪ್ಲಾನ್ ಇರಬೇಕಾಗುತ್ತೆ, ಅದಕ್ಕೆ ಬಡ್ಜೆಟ್ ಬೇಕಾಗುತ್ತೆ. ಅದ್ರ ಬಗ್ಗೆ ಇದು ಒಂದು ತಂದಿದ್ರೆ ಭಾಳ ಇಂಪಾರ್ಟೆಂಟ್. ಏನೇ ಕಾಯ ವಾಚ ಮನಸ ಇದನ್ನು ಮಾಡ್ತೀವಿ ಅನ್ನತಕ್ಕಂಥ ಒಂದು ಹಟ್ಟಿಗೆ ಬಿದ್ದು ಕಮಿಟ್ಮೆಂಟು ಗೌರ್ಮೆಂಟ್ಸಲ್ಲಿ ಇರಬೇಕಾಗುತ್ತೆ. ಆ ಕಮಿಟ್ಮೆಂಟ್ಸ್ ಇದ್ದಾಗ ಮಾತ್ರ ಇಟ್ ಕ್ಯಾನ್ ಗೆಟ್ ಟ್ರಾನ್ಸ್ಲೇಟೆಡ್ ಟು ದ ಟೀಚರ್ಸು.
ಎಷ್ಟು ಪರ್ಸೆಂಟ್ ಆಫ್ ಟೀಚರ್ಸ್ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ? ಮೆಜಾರಿಟಿ ಆಫ್ ದಮ್ ಆರ್ ಗೌರ್ಮೆಂಟ್ ಟೀಚರ್ಸ್. ಅವ್ರಿಗೆ ನೀವು ಹೇಳೋಕ್ಕಾಗೋದಿಲ್ವೇ? ಅವ್ರಿಗೆ ನೀವು ಮೊದಲು ಮನವರಿಕೆ ಮಾಡಿ ಅವರು ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಅಲ್ಲಿರ್ತಕ್ಕಂಥದ್ದು ನಾವು ಯಾರು ಇಂಪ್ಲಿಮೆಂಟ್ ಮಾಡಬೇಕು? ಆನ್ ಗ್ರೌಂಡ್ ಹೂ ಇಸ್ ಟು ಇಂಪ್ಲಿಮೆಂಟ್ NEP? ದ ಟೀಚರ್ಸ್. ಎಸ್. ಹಾಂ, ಅವರೇ ಓರಿಯೆಂಟ್ ಆಗಿಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅವ್ರಿಗೆ ಇದ್ರ ಬಗ್ಗೆ ಏನೂ ಇದಿಲ್ಲ ಅಂತ ಹೇಳೋದು. ಒಳ್ಳೆ ಸೂಪರ್ಫಿಷಿಯಲ್ ಲೆವೆಲಲ್ಲಿ ನಾವು ಅದು ಮಾಡಿಬಿಟ್ವಿ, ನಾವು ಇದು ಮಾಡಿಬಿಟ್ಟು ವೈಸ್ ಚಾನ್ಸಲರ್ ಲೆವೆಲ್ ಸ್ಟೇಟ್ಮೆಂಟ್ಸ್ ಕೊಟ್ಟುಬಿಟ್ರೆ NEP ಸೊ ಇಂಪ್ಲಿಮೆಂಟೇಷನ್. ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಅದು ಫೇಲ್ಯೂರ್ ಆಗೋದಕ್ಕೆ. ಒನ್ ಆಫ್ ದ ಎಸ್. ಫೇಲ್ಯೂರ್ನ ಈಗಲೂ ನಾನು ಫೇಲ್ಯೂರ್ ಅಂತ ಹೇಳೋದಿಲ್ಲ, ಎಫೆಕ್ಟಿವ್ ಇಲ್ಲ. ಓಕೆ, ಇವಾಗ ಈ ಥರ ಒಂದು ಪೊಲಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಹರ್ಡಲಲ್ಲಿ ಹೆಚ್ಚು ಕಡಿಮೆ ಪ್ರತಿ ವರ್ಷ 5 ಮಿಲಿಯನ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಔಟ್, ಗ್ರ್ಯಾಜುಯೇಟ್ಸ್ ಬರ್ತಾ ಇದ್ದಾರೆ. ಜಾಬ್ ಆಪರ್ಚುನಿಟೀಸು 1.5 ಮಿಲಿಯನ್ಗೂ ಸಿಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ವಾಟ್ ಈಸ್ ಎಜುಕೇಷನ್ ಅನ್ನೋ ಪ್ರಶ್ನೆ ಬರುತ್ತಲ್ವಾ ಮಾರ್ಕೆಟಲ್ಲಿ. ಜಾಬ್ ರಿಲೇಟೆಡ್ ಇನ್ಪುಟ್ಸ್ ಇನ್ ದ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೇ ಆಗಲಿ, ನಾನು ಇಷ್ಟು ಓದಿದ್ದೀನಿ ಅಂತ ಹೇಳಿದ್ರೆ ಇಂಥ ಜಾಬಕ್ಕಾದರೂ ಇವರು ಅರ್ಹರಿರ್ತಾರೆ. ಈ ಜಾಬ್ ಇವ್ರಿಗೆ ಕಟ್ಟಿಟ್ಟು ಗೊತ್ತಿನಪ್ಪ, ಇವ್ರು ಮಾಡಿದ್ದಾರೆ, ಇದು ಮಾಡಿದಾರಪ್ಪ ಅಂತಂದರೆ ಇವ್ರಿಗೆ ಟೀಚಿಂಗ್ ಜಾಬ್ ಸಿಗುತ್ತೆ. ಇಷ್ಟು ಮಾಡಿದಪ್ಪ ಇವ್ರು ಇಂಜಿನಿಯರಲ್ಲಿ ಇದಾಗ್ತಾರೆ, ಇಷ್ಟು ಮಾಡಿದರೆ ಏನೋ ಒಂದು ಸ್ಪೆಸಿಫಿಕ್ ಆಗಿ ಜಾಬ್ ರಿಲೇಟೆಡ್ ಎಜುಕೇಷನ್ ನಮ್ಮಲ್ಲಿ ಇದುವರೆಗೂ ಬಂದಿಲ್ಲ. ಸ್ಕಿಲ್ ಡೆವಲಪ್ಮೆಂಟು ಇದೆಲ್ಲ ಎಷ್ಟೋ ಕೋಟಿಗಳಂದ್ರೆ ಸಾವಿರಾರು ಕೋಟಿಗಳು ನಾವು ವ್ಯಯ ಮಾಡಿದ್ವಿ. ವಾಟ್ ಈಸ್ ದಿ ಔಟ್ಕಮ್? ಅದನ್ನು ಯಾರ್ಯಾರೋ ಸಂಘ ಸಂಸ್ಥೆಗಳೆಲ್ಲನೂ ಅಲ್ಲೇನೋ ಒಂದು ಪಾಲಿಸಿ ಅಂತ ಮಾಡಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅದನ್ನು ದುರುಪಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಹೊರತು, ಆದರೆ ಯಾವ ರೀತಿ ಅದರ ಎಫೆಕ್ಟಿವ್ನೆಸ್ ಬರಬೇಕು, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಯಾವ ರೀತಿ ಇದನ್ನು ಮಾಡಿದ್ರೆ ಇದರಿಂದ ಜನಗಳಿಗೆ ಉಪಯೋಗ ಆಗುತ್ತೆ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಪೀಪಲ್ ಬೆನಿಫಿಟೆಡ್ ಔಟ್ ಆಫ್ ಇಟ್, ಹೂ ಆರ್ ದ ಪೀಪಲ್ ಬೆನಿಫಿಟೆಡ್ ಔಟ್ ಆಫ್ ಇಟ್, ಇದೆಲ್ಲನೂ ಅನಲೈಸ್ ಮಾಡಿಕೊಂಡ್ರೆ ನಾವು ಮಾಡಬೇಕಾಗುತ್ತೆ. ಎಲ್ಲನೂ ಕೂಡ ನಾವು ಪ್ರಧಾನಮಂತ್ರಿಗಳ ಕೈ ಬೆರಳು ತೋರಿಸೋಕ್ಕಾಗೋದಿಲ್ಲ. ಬಿಕಾಸ್ ಈ ಕೆನಾಟ್ ಲುಕ್ ಇನ್ ಟು ಎವ್ರಿ ಆಸ್ಪೆಕ್ಟ್ ಆಫ್ ಇಟ್. ಮೈಕ್ರೋ ಡೀಟೇಲ್ಸ್. ನೋ, ಇಂಪಾಸಿಬಲ್. ದೇರ್ ಸೋ ಮೆನಿ ಥಿಂಗ್ಸ್ ವಿಚ್ ಈ ಕೆನಾಟ್ ಡೂ ಇಟ್. Everything we cannot point out finger at top only. But ಮೊದಲೇ ಹೇಳಿದಾಗೆ ಸೇಮ್ ಥಿಂಗ್, ವೇರ್ ಈಸ್ ಇಟ್ ಗೆಟಿಂಗ್ ಬ್ಲಾಕ್, ವೇರ್ ಈಸ್ ಇಟ್ ನಾಟ್ ಇಂಪ್ಲಿಮೆಂಟೆಡ್. ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಅ ಗುಡ್ ಪ್ರೋಗ್ರಾಮ್, ವೆರಿ ಗುಡ್ ಇನಿಷಿಯೇಟಿವ್. ಡೌನ್ ಹೋಗ್ಬೇಕಲ್ಲ, ಯಾರು ಎಷ್ಟು ಜನಕ್ಕೆ ಭಾರತದಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಈ ಫೆಸಿಲಿಟೀಸ್ ಇದೆ, ಇದಾಗುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಹಾಗಾದ್ರೆ ಇದಕ್ಕೆ ಸಲ್ಯೂಷನ್ ಏನಿದೆ? ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಮೇಕಿಂಗ್ ಎ ಪಾಲಿಸಿ, ಮೇಕಿಂಗ್ ಎ ಪ್ರೋಗ್ರಾಮ್ ಈಸ್ ವೆರಿ ವೆರಿ ಈಸಿ. ಇಟ್ಸ್ ಆನ್ ಪೇಪರ್, ನೀವು ಕ್ಲೀನಾಗಿ ಡಿಫೈನ್ ಮಾಡ್ಬೋದು. ಇದು ಪ್ರಿನ್ಸಿಪಲ್ಲು, ದಿಸ್ ಇಸ್ ದಿ ಆಬ್ಜೆಕ್ಟಿವ್, ದಿಸ್ ಈಸ್ ದ ವೇ ಇದು ಮಾಡಬೇಕು. ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್, ಹೌ ದ ಬಡ್ಜೆಟ್ ಈಸ್ ಗೋಯಿಂಗ್ ಟು ಬಿ ಅಲಾಟೆಡ್ ಫಾರ್ ಈಚ್ ಆಫ್ ದೀಸ್ ಪರ್ಟಿಕ್ಯುಲರ್ ಥಿಂಗ್, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಮಾನಿಟರ್ಡ್. ಬಡ್ಜೆಟ್ ಕೊಟ್ಬಿಡ್ತಾರೆ, ಆ ಬಡ್ಜೆಟ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಬೇಕಾದಷ್ಟು. ಈಗ ಸ್ಕಿಲ್ ಡೆವಲಪ್ಮೆಂಟ್ದು ಸಾಕಷ್ಟು ದೊಡ್ಡ ದುರುಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಗಲಾಟೆಗಳಾಗ್ತಾ ಇದೆ. ಎಷ್ಟೋ ಸಾವಿರಾರು ಕೋಟಿ. ಯಾರು ಜವಾಬ್ದಾರ ಅದಕ್ಕೆ? ನೋಬಡಿ ಈಸ್ ರೆಸ್ಪಾನ್ಸಿಬಲ್. ಯಾರು ಅವರ ಹೆಸರುಗಳೇ ಇಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಮಾಡಿರೋದು, ಅವ್ರದ್ದು ಇದೆ ಇಲ್ಲ ಅಂತ ಏನೇನು ಬರ್ತಾ ಇರ್ತಾರೆ. ಸೊ ಇದೇನಾಗುತ್ತೆ, ಪಾಲಿಸಿ ಮಾಡೋದು ಭಾಳ ಸುಲಭ. ನಿಮ್ಮಂಥವ್ರು ಒಂದು 10 ಜನ ಇಂಟೆಲೆಕ್ಚುವಲ್ಸ್ ಕುಳಿತುಕೊಂಡ್ರೆ ಒಂದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಪಾಲಿಸಿ ಮಾಡ್ಬೋದು. ಹೌ ಎಫೆಕ್ಟಿವ್ಲಿ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಿ ಪಾಲಿಸಿ. ಈ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೌ ಇಟ್ ಈಸ್ ಮಾನಿಟರಿಂಗ್ ಮೆಕ್ಯಾನಿಸಮ್. ಈಗ ಉದಾಹರಣೆಗೆ ನಾನು ಕಮಿಂಗ್ ಟು ಬ್ಯಾಂಗ್ಳೂರ್ ಸಿಟಿ. ನಮ್ಮಲ್ಲಿ ಇದಕ್ಕೆ ಗುಂಡಿ ಮುಚ್ಚೋದಕ್ಕೆ ಅಂತ ಹೇಳಿ ಇಷ್ಟು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ. ಎಷ್ಟು ಗುಂಡಿಗಳು ಮುಚ್ಚಿದ್ದೀವಿ? ಏನಾಗಿದೆ? ದುಡ್ಡೆಲ್ಲ ಎಲ್ಲೋಗಿದೆ? ವೇರ್ ಈಸ್ ಇಟ್ ಗಾನ್? ಹೌ ಮೆನಿ ಇಂಜಿನಿಯರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಕ್ವೆಶ್ಚನಿಂಗ್ ದೀಸ್ ಥಿಂಗ್ಸ್ ಆ್ಯಂಡ್ ಈಸ್ ಟೇಕಿಂಗ್ ಇನಿಷಿಯೇಟಿವ್. ಕೇಳೋರಿಲ್ಲ. ಪ್ಲಾಂಟ್ದು ಅಷ್ಟೇ 3000. ಏನಾದರೂ ಒಂದು ದುಡ್ಡಿದ್ರೆ ಆ ದುಡ್ಡನ್ನು ಸದ್ವಿನಿಯೋಗ ಮಾಡೋದು ಹೇಗೆ, ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಇಲ್ಲ ನಮಗೆ. ಆ ದುಡ್ಡಲ್ಲಿ ಯಾರ್ಯಾರಿಗೆ ಏನೇನು ಅನುಕೂಲಗಳು ಹಾಕ್ಕೊಳ್ಬೇಕು, ಇಂಜಿನಿಯರ್ಗಳು ಅವರು ಇವರು ಮಧ್ಯವರ್ತಿಗಳು ತಿಂದು ಯಾರು ಅದನ್ನು ನೋಡೋದು? ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ ಆಗಲಿ, ಈ ರಸ್ತೆಗಳಾಗಲಿ, ಇದೇ ಆಗಲಿ, ಯಾರ ಅಕೌಂಟಬಿಲಿಟಿ ಏನು? ಅಕೌಂಟಬಿಲಿಟಿನೇ ಇಲ್ವಲ್ಲ. ಮತ್ತು ಹೆಂಗೆ ನೀವು ಅವ್ರಿಗೆ ತಿಂಗಳು ಸಂಬಳ ಕೊಡ್ತೀರಿ? ಎವ್ರಿ ಪೈ in spite of all odds, still Indian students, Indian intellectuals, Indian minds are doing very well in abroad, especially ಅದು that is
ಐ ಅಗ್ರಿ ವಿತ್ ದ್ಯಾಟ್. ಆ್ಯಂಡ್ ಸೊ ಇಲ್ಲಿ ಕೂಡ ಒಂದು ಡಿಸ್ಪ್ಯಾರಿಟಿ ಎಲ್ಲ ಬರುತ್ತೆ. ಈ ತರಹ ಹೊರಗಡೆ ನಮ್ಮಿಂದ ಹೋಗ್ತಾ ಇರೋರೆಲ್ಲರೂ ಮಿಡ್ಲ್ ಕ್ಲಾಸ್ ಆ್ಯಂಡ್ ಅಫ್ಲುಯೆಂಟ್ ಕ್ಲಾಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಅದರ್ ಥಿಂಗ್ಸ್ ಅಂತ ಬಂದಾಗ ರೂರಲ್ ಇಂಡಿಯಾ, ರೂರಲ್ ಕರ್ನಾಟಕ, ರೂರಲ್ ಕಮ್ಯುನಿಟೀಸ್ಗೆ ಅದನ್ನು ಹೇಗೆ ಎಂಪವರ್ ಮಾಡಬೇಕಾಗುತ್ತೆ, ಅವ್ರ ಸ್ಕಿಲ್ ಅನ್ನೋದು ಇಂಪಾರ್ಟೆಂಟಾಗಿ ಶುರು ಆಗಿರುವಂಥದ್ದು. ಈ ಒಂದು ಗ್ಯಾಪ್ನ ನಮ್ಮ ಎಜುಕೇಷನ್ ಸಿಸ್ಟಮು ಎಕ್ಸಿಸ್ಟಿಂಗು ಹೆಂಗೆ ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ? ಸಿಸ್ಟಮ್ಗೆ ನೀವು ಮೂಲಕ್ಕೆ ಹೋಗಬೇಕಾಗುತ್ತೆ. ಈ ಸಿಸ್ಟಮ್ ಜಸ್ಟ್ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇದಕ್ಕೆ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಯು ಟೇಕ್ ಸ್ಕಿಲ್ ಡೆವಲಪ್ಮೆಂಟ್ ಅಂತ ತಾವು ಹೇಳಿದ್ರಿ. ಉದಾಹರಣೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೂ ಇನ್ಸ್ಟಿಟ್ಯೂಷನ್ಗೆ ಏನು ಸಂಬಂಧ ಇದೆ? ಓಕೆ, ಒಂದು ನಿಮಿಷ. ಅಲ್ಲಿರ್ತಕ್ಕಂಥವರು ಅಧ್ಯಾಪಕರು ಇರ್ತಾರೆ. ಈಗ ನಮ್ಮಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಅವ್ರಿಗೆ ಏನು ಸ್ಕಿಲ್ಗಳು ಬೇಕು ಟು ಬಿಕಮ್ ಎ ಗುಡ್ ಇಂಜಿನಿಯರು? ಅವ್ನಿಗೆ ಏನು ಸ್ಕಿಲ್ ಬೇಕು ಆ ಸ್ಕಿಲ್ ನಾವು ಕೊಡ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಒಂದು ಪ್ಯಾರಲಲ್ ಆರ್ಗ್ಯುಮೆಂಟ್ ಏನಪ್ಪ ಅಂತಂದರೆ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಒಂದು ಮೆಷಿನ್ನ ಚಾಲೂ ಮಾಡೋದಕ್ಕೂ ಬರಲ್ಲ ಅನ್ನೋದು ಒಂದು ಇದೆ. ಅಲ್ಲ, ಅದು ರೇರ್ ಕೇಸಸ್ ಇರುತ್ತೆ. ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಲ್ಲ, ಬರೀ ಸಮಯ ಕಳೀಲಿಕ್ಕೆ ಬಂದು ಕಲಿತಾರಲ್ಲ, ಎನಿ ಸ್ಟೂಡೆಂಟ್ ಹೂ ಕಮ್ಸ್ ದೇರ್ ವಿಲ್ ಹ್ಯಾವ್ ಟು ಪಾಸ್ ವೇರಿಯಸ್ ಟೆಸ್ಟ್, ವೇರಿಯಸ್ ಸ್ಟೇಜಸ್ ಆಫ್ ಹಿಸ್ ಎಕ್ಸಾಮಿನೇಷನ್. ಇಫ್ ಈಸ್ ನಾಟ್ ಪಾಸಿಂಗ್ ವೇರಿಯಸ್ ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ, ಆ ಎಕ್ಸಾಮಿನೇಷನ್ ಸಿಸ್ಟಮ್, ದಿ ಆನ್ಸರಿಂಗ್ ಆಫ್ ದಿ ಕ್ವೆಶನ್ ಪೇಪರ್ಸು, ಎವ್ಯಾಲ್ಯೂಯೇಷನ್, ಇವೆಲ್ಲ ಒಂದು ಸಿಸ್ಟಮ್ಸ್ ಆರ್ ದೇರ್ ಇನ್ ಪ್ಲೇಸ್. ಇಫ್ ಸಂಬಡಿ ಈಸ್ ನಾಟ್ ಡೂಯಿಂಗ್ ಎ ಜಾಬ್ ಅಂತ ಹೇಳಿದ್ರೆ, ಅವನು ಸಿಸ್ಟಮಲ್ಲಿ ಅವನು ಇದೆಲ್ಲ ಕ್ಯಾಶುವಲ್ ಆಗಿ, ಕೇರ್ಲೆಸ್ ಆಗಿ ನನಗೆ 35 ಬಂದರೆ ಸಾಕು ಅಂತ ಜೀವನ ಮಾಡ್ತಾರೆ. ಆ ಥರದ ಜನ, ಆ ಥರದ ಪರ್ಸೆಂಟೇಜ್ ಒಂದು 30% ಇದ್ದೇ ಇರ್ತಾರೆ. ಅವ್ರಿಗೆ ಆಸಕ್ತಿ ಇರಬೇಕು. ಈಗ ಏನಾಗುತ್ತೆ, ಒಂದು ಸಣ್ಣ ನಾನು ಎಕ್ಸಾಂಪಲ್ ಕೊಡ್ತೇನೆ ಮನೆಗೆ. ವಿ ಗೋ ಇನ್ ಸರ್ಚ್ ಆಫ್ ಗುಡ್ ಡಾಕ್ಟರ್ಸ್. ಇಲ್ಲಿ ತುಂಬ ಒಳ್ಳೆ ಡಾಕ್ಟರ್ ಇದ್ದಾರೆ, ಮಕ್ಕಳ ಡಾಕ್ಟ್ರು ಅಂತ ಹೇಳ್ಬಿಟ್ಟು ಕಿಲೋಮೀಟ್ರ್ಗೆ ನಾವು ಟ್ರಾವೆಲ್ ಮಾಡಿ ಆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾಕೆ? ಅದೇ ರೀತಿ ಇಫ್ ದರ್ ಇಸ್ ಬ್ರಾಹ್ಮಿನ್ಸ್ ಕೆಫೆ ಇದೆ, ಅಲ್ಲಿ ಒಳ್ಳೆ ಇದು ಸಿಗುತ್ತೆ ಅಂತ ನಾವು ಅಲ್ಲಿ ಹೋಗ್ತೀವಿ. ಬಿಕಾಸ್ ದೇರ್ ಇಸ್ ಕ್ವಾಲಿಟಿ. ಇಫ್ ದ ಕ್ವಾಲಿಟಿ ಈಸ್ ನಾಟ್ ದೇರ್, ಹೂ ವಿಲ್ ಗೋ ದೇರ್? ಅದೇ ರೀತಿ ವಿದ್ಯಾರ್ಥಿಗಳೂ ಕೂಡ ನಮ್ಮ ಹತ್ರ ರೆಕ್ರೂಟ್ಮೆಂಟಿಗೆ ಬರ್ತಾರೆ. ಬೇಕಾದಷ್ಟು ಜನ ಕಂಪ್ನಿಗಳು ಬರುತ್ತೆ. ಅವ್ರಿಗೇನು ಬೇಕು? ಕ್ವಾಲಿಫೈಡ್ ಅಪ್ಲಿಕೇಶನ್ನು ಸರಿಯಾಗಿದ್ದರೆ ಮಾತ್ರ ಅವ್ರು ರೆಕ್ರೂಟ್ ಆಗ್ತಾರೆ. ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಸಮಥಿಂಗ್ ಈಸ್ ಲ್ಯಾಕಿಂಗ್. ವೇರ್ ದೇವರ್ ಈಸ್ ಕ್ವಾಲಿಟಿ, ವೇರ್ ದೇವರ್ ಈಸ್ ಮೆರಿಟ್, ವೇರ್ ದೇವರ್ ಹಾರ್ಡ್ ವರ್ಕಿಂಗ್, ನಂತರ ವಿದ್ಯಾರ್ಥಿಗಳು ಬರ್ತಾರೆ, ಸೀಟ್ ಬೇಕು ಅಂತ ಬರ್ತಾರೆ. ಹೇಳ್ತೀನಿ, ನೀನು ಮ್ಯಾಥಮೆಟಿಕ್ಸಲ್ಲಿ 35 ಮಾರ್ಕ್ ಬಂದಿದೆಯಲ್ಲಪ್ಪ, ಹೌ ಕ್ಯಾನ್ ಯು ಡೂ ಇಂಜಿನಿಯರಿಂಗ್? ಇಲ್ಲ, ನಮಗೆ ಮಾಡಲೇಬೇಕು, ನಾವು ಓದಲೇಬೇಕು. ಪೇರೆಂಟ್ಸು ಇದು ಮಾಡ್ತಾರೆ, ಅದು ಎಷ್ಟೇ ದುಡ್ಡಾಗಲಿ ಸರ್ ಪರವಾಗಿಲ್ಲ, ನಮ್ಮ ಹುಡುಗನ ಇಂಜಿನಿಯರ್. ಐ ಸೆಡ್ ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಇಫ್ ಈಸ್ ಡಸಂಟ್ ಹ್ಯಾವ್ ಬೇಸಿಕ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇಲ್ಲ ಅಂತ ಹೇಳಿದ್ರೆ ಅವನು ಮಾಡೋದಕ್ಕಾಗೋದಿಲ್ಲ. ಅವನಿಗೆ ಸೇರಿಸಿ, ಅವನು ಇಂಗ್ಲೀಷಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅವನಿಗೆ, ಲೆಟ್ ಹಿಮ್ ಜಾಯಿನ್ ಲಾ. ಸೋಷಿಯಲ್ ಸ್ಟಡೀಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅವನಿಗೆ, ಲೆಟ್ ಹಿಮ್ ಜಾಯಿನ್ BA. ಗೊತ್ತಾಯ್ತಾ? ಈ ರೀತಿಯಲ್ಲಿ ಬೈಫರ್ಕೇಷನ್ ಮಾಡ್ಕೊಳ್ಬೇಕು. ಅದು ಪೇರೆಂಟಲ್ ಲೆವೆಲಲ್ಲೂ ಅಷ್ಟೇ, ವಿದ್ಯಾರ್ಥಿಗಳ ಲೆವೆಲಲ್ಲೂ ಅಷ್ಟೇ. ಅವರ ಕೇಪಬಿಲಿಟಿಗೆ ಅನುಗುಣವಾಗಿ ಅವರ ಎಜುಕೇಷನ್ ಪರ್ಸ್ಯೂ ಮಾಡಬೇಕಾಗುತ್ತೆ. ಇಂಥವ್ರು ಯಾರಿಗೆ ಅಲ್ಲಿ ಕೆಪಾಸಿಟಿ ಇಲ್ಲ, ಏನೋ ಹಂಗೋ ಹಿಂಗೆ ಮಾಡಿ 1 ಅಟೆಂಪ್ಟ್ ಅಲ್ಲ 2 ಅಟೆಂಪ್ಟ್ ಅಲ್ಲ 20 ಅಟೆಂಪ್ಟ್ ಆದಮೇಲೆ BE ಮಾಡಿಬಿಟ್ಟು ಅವನಿಗೆ ಇಂಜಿನ್ ಆನ್ ಮಾಡ ಅಂದರೆ ಹೆಂಗೆ ಮಾಡ್ತಾನೆ ಅವನು? ಓಕೆ, ಇದನ್ನು ನಾನು ಆರ್ಗ್ಯುಮೆಂಟ್ ಸೇಕಾಗಿ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ರೂರಲ್ ಸ್ಕೂಲ್ಸಲ್ಲಿ ಸ್ಟೆಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ, ಸರಿಯಾಗಿರೋ ಟೀಚರ್ಸ್ ಇಲ್ಲ. ಅಂಥ ಟೈಮ್ನಲ್ಲಿ ಮಕ್ಕಳು ಆಸೆ ಪಡೋದು ಅಥವಾ ಪೇರೆಂಟ್ಸ್ ಆಸ್ಪಿರ ಮಾಡೋದು ಇಸ್ ಆರ್ಟ್ ಆಫ್ ವೆರಿ ಡೆಲಿಕೇಟ್ ಆ್ಯಂಡ್ ಎಮೋಷ್ನಲ್ ಇಶ್ಯೂ ಆಗ್ತಾ ಇದೆ. ಇದು ನೀವು ಹೇಳಿದ ಇಶ್ಯೂಗೆ ಇದು ರೂಟ್ ಕಾಸ್ ರೂರಲಲ್ಲಿ ಮತ್ತೆ ಎಷ್ಟೊಂದು ಆಪರ್ಚುನಿಟೀಸ್ ಇಲ್ಲ. ಜನರಲ್ ಆಗಿ ತಗೊಳ್ಳಿ, ವಾಟ್ ಪರ್ಸೆಂಟೇಜ್ ಆಫ್ ವೇಕೆನ್ಸೀಸ್ ಆರ್ ದೇರ್ ಅಮಂಗ್ ದ ಟೀಚರ್ಸ್? ಮೊದಲು ಟೀಚರ್ಸ್ ಹುದ್ದೆಗೆ ಮೊದಲೆಲ್ಲ ಟೀಚರ್ಸ್ ಅಂತ ಯಾರು ರೆಕ್ರೂಟ್ ಆಗ್ತಾಯಿದ್ರು, ದೇ ಹ್ಯಾಡ್ ಎ ರೆಸ್ಪೆಕ್ಟ್ ಫಾರ್ ದ ಪ್ರೊಫೆಷನ್, ದೇ ಹ್ಯಾಡ್ ದ ಡಿಸೈರ್ ಟು ಟೀಚ್, ದ ಡಿಸೈರ್ ಟು ಸರ್ವ್. ಈಗ ಆ ರೀತಿ ಇಲ್ಲ. ಹಂಗೆ ತಗೋತು ಅಂದರೆ ಟಾಪ್ 3 ಪ್ರೊಫೆಷನಲ್ಲಿ ಟೀಚಿಂಗ್ ಬರೋದೇ ಇಲ್ಲ. ಅಲ್ಲ, ಈಗಿಲ್ಲ. ಮೊದಲು ಆ ರೀತಿ ಇರಲಿಲ್ಲ. ಮೊದಲು ಟೀಚರ್ಸ್ ಏನು ನಮ್ಮ ಜನ್ರೇಷನಲ್ಲಿ ಟೀಚರ್ಸ್ಗೆ ಇದ್ದಂತಹ ಗೌರವ, ನಮ್ಮ ಹಿಂದಿನ ಜನ್ರೇಷನಲ್ಲಿ ಟೀಚರ್ಸ್ಗೆ ಇದ್ದಂಥ ಗೌರವ, ಕಮಿಟ್ಮೆಂಟು ಈಗಿನ ಜನ್ರೇಷನ್ ಟೀಚರ್ಸಲ್ಲಿಲ್ಲ. ದೆರ್ ಮೇ ಸೋ ಮೆನಿ ಅದರ್ ರೀಸನ್ಸ್. ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್ ಫ್ರಮ್
ಏನು ರಿಸರ್ವೇಷನ್ಸಿಂದ ಹಿಡಿದು ಏನೇನೇ ಇರ್ಬೋದು, ದ ಕ್ವಾಲಿಟಿ ಇಟ್ ಕೆನಾಟ್ ಹ್ಯಾಪನ್. ಆ ಮಟ್ಟದಲ್ಲಿ ನಾವು ನಮ್ಮ ಐ ಗೋಯಿಂಗ್ ಬ್ಯಾಕ್ ಟು ದ ಫಂಡಮೆಂಟಲ್ಸ್. ಟೀಚರ್ಸ್ಗೆ ನೀವು ಟ್ರೈನಿಂಗ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೌ ವಿಲ್ ದೇ ಎಕ್ಸಿಕ್ಯೂಟ್, ಹೌ ವಿಲ್ ದೇ ಡೂ ಇಟ್? ಟೀಚರ್ಸ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟೀಚರ್ ಒಂದು ಸ್ಕೂಲ್ಗೆ ಕಳಿಸ್ಕೊಡ್ಬೇಕಾದ್ರೆ ಅವನಿಗೆ ಏನು ಬಾಣ ಬತ್ತಳಿಗೆ ಎಲ್ಲ ರೆಡಿ ಮಾಡಿ ಕಳಿಸ್ಬೇಕಲ್ಲ ಅವನಿಗೆ. ಗೌರ್ಮೆಂಟ್ ಸ್ಕೂಲ್ ಹೇಳ್ತಾ ಇದ್ದೀನಿ ನಾನು. ಬಂದುಬಿಟ್ಟ KPS ಅಲ್ಲಿ ರೆಕ್ರೂಟ್ ಮಾಡಿದ್ರು, ತಗೋ ಇವನಿಗೆ ಎಲ್ಲಿ ಪೋಸ್ಟಿಂಗ್ ಕೊಡು, ಅವ್ನಿಗೆ ಎಲ್ಲಿ ಪೋಸ್ಟಿಂಗ್ ಕೊಡು ಅಂತ ಹೋಗ್ಬಿಟ್ರೆ ವಾಟ್ ವಿಲ್ ಈ ಟೀಚ್? ಆ ಓರಿಯಂಟೇಷನ್ ಬೇಕಲ್ಲ. ದಟ್ ಈಸ್ ನಾಟ್ ಹ್ಯಾಪನಿಂಗ್ ಎಟ್ ದ ಗೌರ್ಮೆಂಟ್ ಲೆವೆಲ್. ಸೊ ಇಟ್ ಈಸ್ ಎ ವೆರಿ ಟ್ರಿಕಿ ಸಿಚುವೇಶನ್ ಆಲ್ಸೋ. ಇವಾಗ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಎಲ್ಲ ನೋಡ್ತು ಅಂತಂದರೆ ಅಲ್ಲಿ ಪ್ರೊಫೆಸರ್ಸ್ ಆ್ಯಂಡ್ ಅದರ್ ಪೀಪಲ್ನ ನೋಡಿದ್ರೆ ಇಟ್ ಈಸ್ ಸೋ ಪ್ಯಾಥಟಿಕ್. ನಾವು ಮಾತಾಡಬಾರ್ದು. ಇನ್ ಸ್ಪೈಟ್ ಆಫ್ ದಟ್ ರಿಸರ್ವೇಷನ್ ಇಸ್ ಕಾಸಿಂಗ್ ಮ್ಯಾಕ್ಸಿಮಮ್ ಡ್ಯಾಮೇಜ್ ಅನ್ನೋ ಥರ ಇದೆ. ಇಲ್ಲ, ದಟ್ ಐ ಡೋಂಟ್ ಅಗ್ರಿ ಫುಲ್. ರಿಸರ್ವೇಷನ್ ಶುಡ್ ಬಿ ದೇರ್, ಬಟ್ ಟ್ರೈನ್ ಅವ್ರಿಗೂ ಕೂಡ ಯಾರಲ್ಲಿ ಹೋಗ್ತಾರಲ್ಲ ಫೀಲ್ಡ್ಗೆ, ನೀವು ರೆಕ್ರೂಟ್ ಮಾಡೋದು ನಿಮ್ಮ ಒಂದು ಕರ್ತವ್ಯ. ನೀವು ಮಾಡಿದ್ರಿ, ಯು ಹ್ಯಾವ್ ಗಿವನ್ ರಿಸರ್ವೇಷನ್, ಯು ಹ್ಯಾವ್ ರೆಕ್ರೂಟೆಡ್ ಪೀಪಲ್. ಯಾರೇ ಆಗಲಿ, ವೆದರ್ ಇಸ್ ಕಮಿಂಗ್ ಇನ್ ರಿಸರ್ವ್ ಕ್ಯಾಟಗರಿ ಆರ್ ಜನರಲ್ ಕ್ಯಾಟಗರಿ, ವೆನ್ ಈ ಗೋಸ್ ಟು ದ ಫೀಲ್ಡ್ ಟು ಟೀಚ್, ಅವನಿಗೆ ಟ್ರೈನ್ ಮಾಡಿ ಕಳಿಸ್ಕೊಡ್ಬೇಕಪ್ಪ ನೀವು. ಅವನಿಗೆ ಎಕ್ವಿಪ್ ಮಾಡಿ ಕಳಿಸ್ಕೊಡ್ಬೇಕು. ಅವ್ನಿಗೆ ಆಮೇಲೆ ಹೊಸ ಆಯಾಮಗಳು ಬಂದಾಗ ಅವನಿಗೆ ಆಗಾಗ ಕರೆಸ್ಕೊಳ್ಬೇಕು. ಅವನಿಗೆ ನೀವು ಹೇಳಿದ್ರಲ್ಲ ಬೇಕಾದಷ್ಟು ಯಾವ ಕಾರ್ಯಕ್ರಮನೂ ಆಗೋದಿಲ್ಲ. ಆ ಟೀಚರ್ಸ್ನ ಕರೆಸಿ, ಆ ಟೀಚರ್ಗೆ ಓರಿಯೆಂಟ್ ಮಾಡಿ, ರೀಓರಿಯೆಂಟ್ ಮಾಡಿ, ಅವ್ರನ್ನ ಎಕ್ವಿಪ್ ಮಾಡಿ, ಅವ್ರಿಗೆ ಹೊಸ ಸಿಸ್ಟಮ್ಸ್ನ ಅವ್ರಿಗೆ ಗೊತ್ತಾದ ಮೇಲೆ ಅದನ್ನು ಹೋಗಿ ಮಕ್ಕಳಿಗೆ ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಇದ್ರದ್ದು ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ಆಲ್ ದೀಸ್ ಥಿಂಗ್ಸ್ ಆರ್ ದೇರ್ ಇನ್ ದ ಥಿಯರಿ. ಎಲ್ಲದರಲ್ಲೂ ಇರುತ್ತೆ. ಟೀಚರ್ ಟ್ರೈನಿಂಗು, ಟೀಚರ್ಸ್ ಓರಿಯೆಂಟೇಷನ್ನು, ಎಲ್ಲದರಲ್ಲೂ ದುಡ್ಡು ಖರ್ಚಾಗ್ತಾ ಇರುತ್ತೆ. ಮಾನಿಟ್ರಿಂಗ್ ಐ ಆಮ್ ಟೆಲಿಂಗ್, ಐ ಆಮ್ ನಾಟ್ ಪುಟಿಂಗ್ ಬ್ಲೇಮ್ ಎಂಟೈರ್ಲಿ ಆನ್ ದಿ ಗೌರ್ಮೆಂಟ್. ಅದಕ್ಕೆ ಹೇಳಿದ್ದು ಮಿನಿಸ್ಟರ್ಸ್ ನಾವು ಕೇಳೋಕ್ಕಾಗೋದಿಲ್ಲ, ದೇ ಕಮ್ ಆ್ಯಂಡ್ ಗೋ. ನಮ್ಮ ಬ್ಯೂರೋಕ್ರಸಿ ಇದೆಯಲ್ಲ, ಐ ಹ್ಯಾವ್ ಎ ಸ್ಟ್ರಾಂಗ್ ರಿಸರ್ವೇಷನ್ ಅಬೌಟ್ ದಿ ಬ್ಯೂರೋಕ್ರಸಿ. ಏನು ಮಾಡ್ತಾರೆ? ಅಕೌಂಟಬಿಲಿಟಿ ಇಲ್ಲ ಅಟ್ ಎವ್ರಿ ಲೆವೆಲಲ್ಲಿ. DDP ಮಾಡೋಕ್ಕೆ DDP ಮಾಡಬೇಕು, BO ಮಾಡೋಕ್ಕೆ BO ಮಾಡಬೇಕು. ಏನು ಮೊದಲು ನಾವು ನೀವೆಲ್ಲ ಕೇಳಿದ್ರೆ, ನಾವು ಮೊದಲು ಸ್ಕೂಲ್ ಇನ್ಸ್ಪೆಕ್ಷನ್ ಬರ್ತಾರೆ ಅಂತ ಹೇಳಿದ ತಕ್ಷಣ ಎಸ್ ಟೀಚರ್ಸು ಎಲ್ಲರೂ ಕೂಡ ಎಷ್ಟು ತಯಾರಾಗಿ ವಿದ್ಯಾರ್ಥಿಗಳು ತಯಾರು ಮಾಡಿ ರೆಡಿ ಮಾಡಿ ಬರ್ತಾ ಇದ್ದಾರೆ. ಯಾರು ಇನ್ಸ್ಪೆಕ್ಟರ್ ಬರ್ತಾರೆ, ಸ್ಕೂಲ್ ಇನ್ಸ್ಪೆಕ್ಟ್ರು. ಎಲ್ಲಿದೆ ಆ ಕಾನ್ಸೆಪ್ಟ್ ಈಗ? ವೇರ್ ಈಸ್ ದ್ಯಾಟ್? ಹೂ ಈಸ್ ಗೋಯಿಂಗ್ ಟು? ಅವ್ರಿಗೆ ಗೊತ್ತಿರೋದಿಲ್ಲ. ಯಾರು ಇನ್ಸ್ಪೆಕ್ಟರ್ ಆಗಿರ್ತಾರಲ್ಲ ಅವ್ರಿಗೆ ಇಂಟೆಲೆಕ್ಚುಲಿ ದೇ ವಿಲ್ ಬಿ ಇನ್ಫೀರಿಯರ್ ಟು ದ ಟೀಚರ್ಸ್ ಆರ್ ದೇರ್ ಇನ್ ದ ಸ್ಕೂಲ್ ಸಮ್ಟೈಮ್ಸ್. ಹೆಂಗಂದು ಕೇಳ್ತಾರಲ್ಲಿ. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ಬೇಸಿಕ್ ಕ್ವಶನ್, ವೇರ್ ಇಸ್ ದ ಸೊಲ್ಯೂಷನ್? ಸೊಲ್ಯೂಷನ್ ಈಸ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್, ದ ಸೊಲ್ಯೂಷನ್ ಈಸ್ ಇನ್ ದ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ. ಯಾರೀಗ ಇರ್ತಾರಲ್ಲ ಮೇಲೆಯಿಂದ ಇರ್ತಕ್ಕಂಥ ಅಧಿಕಾರಿ ವರ್ಗ ಸರಿಯಾದರೆ ಕೆಳಗಡೆ ಇರ್ತಕ್ಕಂಥವ್ರು ಆಟೋಮೆಟಿಕ್ ಸರಿ ಆಗ್ತಾರೆ. ಮೇಲೆ ಇರ್ತಕ್ಕಂಥ ಅಧಿಕಾರಿ ವರ್ಗ ಸರಿಯಾಗಲಿಲ್ಲ, ಎಜುಕೇಷನ್ ಸೆಕ್ರೆಟರಿಯಿಂದ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇವರು 2 ವರ್ಷ ಇದ್ಬಿಟ್ಟು ಇವ್ರು ಹೋಗ್ಬಿಡ್ತಾರೆ. ಪರ್ಮನೆಂಟಾಗಿ ಡಿಪಾರ್ಟ್ಮೆಂಟ್ ಇರೋರು ಯಾರು? BOs. ಇವ್ರನ್ನ ಯಾವ ರೀತಿ ನಿಯಂತ್ರಣ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ಅಕೌಂಟಬಿಲಿಟಿ ಬೇಕು. ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಅವ್ರನ್ನ ಕೇಳಬೇಕು, ನೀನು ಏನು ಮಾಡಿದ್ದೀಯಪ್ಪ? ನಿನಗೆ ಇನ್ಕ್ರಿಮೆಂಟ್ ಕೊಡಬೇಕಾದ್ರೆ ಸುಮ್ಮನೆ ನನಗೆ ಕೊಡೋಕ್ಕಾಗೋದಿಲ್ಲ. ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ವಾಟ್ ಹ್ಯಾವ್ ಯು ಡನ್? ಅದನ್ನು ಅಸೆಸ್ ಮಾಡಿ ಕೊಡಬೇಕು. ಈಗ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾರು ಸುಮ್ಮನೆ ಬಂದುಬಿಟ್ಟು ಕೇಳಿದ್ರೆ ದುಡ್ಡು ಕೊಟ್ಬಿಡ್ತೀವಿ ನಾವು. ವಿ ಹ್ಯಾವ್ ಎ ಮೆಕ್ಯಾನಿಸಮ್ ಟು ಚೆಕ್ ದರ್ ವರ್ಕ್, ವಾಟ್ ಯು ಹ್ಯಾವ್ ಡನ್, ವಾಟ್ ಈಸ್ ದ ಪ್ರೊಡಕ್ಟಿವಿಟಿ. ನೀವು ನಿಮ್ಮಿಂದ ಏನಾಗಿದೆ, ನಿಮ್ಮಲ್ಲಿ ಪಾಠ ಮಾಡಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ, ನಮ್ಮಲ್ಲಿ 95% ಎಲ್ಲ ರಿಸಲ್ಟ್ಸ್ ಬರ್ತದೆ ಸ್ಕೂಲ್ಸಲ್ಲಿ. ಏಕ್ಯಾದಲ್ಲಿ 95% ಬರುತ್ತೆ. ಎಲ್ಲ ಮಕ್ಕಳು ಕೂಡ ದೇ ಗೋ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ವಿತೌಟ್ ಎನಿ ಪ್ರಾಬ್ಲಮ್, ವಿತೌಟ್ ಎನಿ ಥಿಂಗ್. ದೇ ಅಪಿಯರ್ ಫಾರ್ ಆಲ್ ದಿ ಎಕ್ಸಾಮ್ಸ್ ಆ್ಯಂಡ್ ಗೆಟ್ ಇಟ್, ಬಿಕಾಸ್ ದ ಇನ್ಪುಟ್ಸ್ ಆರ್ ಕರೆಕ್ಟ್, ಬಿಕಾಸ್ ವಿ ಮಾನಿಟರ್ ಇಟ್. ವಿ ಡೋಂಟ್ ಲೀವ್ ದೆಮ್ ಟು ಡೂ ಜಸ್ಟ್ ವಾಟ್ ಎವರ್ ದೇ ವಾಂಟ್ ಟು ಡೂ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ವಿಚ್ ಇಸ್ ಮೋರ್ ದೆನ್ 80% ಆ ಒಂದು ಸಿಸ್ಟಮ್ ಬರಬೇಕು. ಓಕೆ, ಇಲ್ಲಿ ಕೂಡ ಇಟ್ಸ್ ಎ ವೆರಿ ಟ್ರಿಕ್ಕಿ. ಬರೋ ಮಿನಿಸ್ಟರ್ಗೂ ನಾಲೆಡ್ಜ್ ಇರಬೇಕಾಗುತ್ತೆ, ಇಂಟೆಲೆಕ್ಚುಯಲ್ ಇರಬೇಕಾಗುತ್ತೆ, ಮತ್ತು ಬ್ಯೂರೋಕ್ರಾಟ್ಸು ಟೆಕ್ನೋಕ್ರಾಟ್ಸ್ ಆಗಬೇಕಾಗುತ್ತೆ. ಟೆಕ್ನೋಕ್ರಾಟ್ಸ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಈಗ ನಮ್ಮ ಹಾನರಬಲ್ ಮಿನಿಸ್ಟರ್ ಕೃಷ್ಣಬೈರೇಗೌಡನವರು, ಯು ಕಾಲ್ ಹಿಮ್ ಎ ಬ್ಯೂರೋಕ್ರಾಟ್, ಯು ಕಾಲ್ ಹಿಮ್ ಎ ಟೆಕ್ನೋಕ್ರಾಟ್, ಯು ಕಾಲ್ ಹಿಮ್ ಎ ಪಾಲಿಟಿಷಿಯನ್, ಬಿಕಾಸ್ ಕಮಿಟ್ಮೆಂಟ್, ಈ ಕ್ವೆಶನ್ಸ್ ಸಿಂಪಲ್ ಕಾಮನ್ ಸೆನ್ಸು. ಇದರಲ್ಲಿ ಏನೋ ದೊಡ್ಡ ಈಗ ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಕೃಷ್ಣ ಬೈರೇಗೌಡ ಈಸ್ ಜಸ್ಟ್ ಅನ್ ಎಕ್ಸೆಪ್ಷನ್ ಅನ್ನೋ ಥರ ಆಗೋಗಿದೆ. ಇಲ್ಲ,
ಇಲ್ಲ ನಾನು Do you think the same commitment? ಇಲ್ಲ I'm not identifying only Krishnagowda. I'm telling about People like, I'm telling about the way, the commitment of the ಮಿನಿಸ್ಟರ್ಸ್ ಬರ್ತಾರೆ ಹೋಗ್ತಾ ಅಂತಿಲ್ಲ. ಮಿನಿಸ್ಟರ್ಸ್ ಅವ್ರಿಗೆ ಏನೇ ಹೊಸ ಸಬ್ಜೆಕ್ಟ್ ಕೊಟ್ಟರು ಕೂಡ ಅದನ್ನು ಸರಿಯಾಗಿ ಕ್ವಶನ್ ಮಾಡಬೇಕು. ಸಪೋಸ್ ಐ ಮಿಂಗಲ್ ವಿತ್ ದೆಮ್, okay, ಆಯ್ತಪ್ಪ ಇದು ಈ ಡಿಪಾರ್ಟ್ಮೆಂಟ್ ಇಷ್ಟು ಬರುತ್ತಾ ಆಯಿತು ಅಂತ ಆ ರೀತಿ ಕಾಂಪ್ರಮೈಸಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಏನಾದರೂ ಆದರೆ ಹೂ ಗಾಡ್ ಅಲೋನ್ ಶುಡ್ ಹೆಲ್ಪ್, ನೋ ಬಡಿ ಕ್ಯಾನ್ ಹೆಲ್ಪ್. ತುಂಬಾ ಆಪ್ಟಿಮಿಸ್ಟಿಕ್ ಆಗಿ ಮಾತಾಡ್ತಾ ಇದ್ದೀರಾ, ಕೇಳಕ್ ತುಂಬಾ ಚೆನ್ನಾಗಿದೆ. ನಾನು ಆಪ್ಟಿಮಿಸ್ಟಿಕ್ ಇಲ್ಲ, ಐ ಆಮ್ ಮೋರ್ ಪೆಸಿಮಿಸ್ಟಿಕ್ ದನ್ ವಾಟ್ ಯು ಆರ್ ಟಾಕಿಂಗ್, ಬಿಕಾಸ್ ದ ವೇ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಐ ಆಮ್ ರಿಯಲಿ ವರಿಡ್, ಕನ್ಸರ್ನ್ಡ್. ಯಾಕಂದರೆ ನಾವು ಆ ರೀತಿ ಕೆಲಸನೂ ಮಾಡಿಲ್ಲ, ಆ ರೀತಿ ಪೊಲಿಟಿಕಲ್ ಕಮಿಟ್ಮೆಂಟನ್ನು ನಾವು ಇಟ್ಕೊಳ್ಳಿಲ್ಲ. ನಮ್ಮದೇ ಆಗಿರ್ತಕ್ಕಂತಹ ಸಿದ್ಧಾಂತಗಳ ಮೇಲೆ ನಾವು ಆಧಾರವಾಗಿದ್ದೀವಿ. ಸೊ ಇಟ್ಸ್ ಜಸ್ಟ್ ದಟ್ ಎವ್ರಿಬಡಿ ಕನ್ಸರ್ನ್ ಪರ್ಸನ್ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಹಿಸ್ ಡಿಪಾರ್ಟ್ಮೆಂಟ್, ಶುಡ್ ಬಿ ಏಬಲ್ ಟು ಕಂಟ್ರೋಲ್ ದಿ ಡೌನ್ ದ ಲೈನ್ ಮಿನಿಸ್ಟರ್ಸು, ಅವ್ರ ಸೆಕ್ರೆಟ್ರಿ, ದೇ ಶುಡ್ ಬಿ ಏಬಲ್ ಟು ಕಂಟ್ರೋಲ್. ಕನ್ಸರ್ನ್ಡ್ ಆಫೀಸರ್ ಆ್ಯಂಡ್ ಅಲ್ಲಿ ಹೈರಾರ್ಕಿ ಬರುತ್ತೆ. ಕಮಿಷನರ್ ಫಾರ್ ಎಜುಕೇಷನ್, ಉದಾಹರಣೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿದ್ದು ಕೇಳ್ತಾ ಇದ್ದೀನಿ. ದಿಸ್ ಅಪ್ಲೈಸ್ ಟು ಆಲ್ ದ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಎವ್ರಿಬಡಿ. ಎಸ್, ಈ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಈಸ್ ದ ಪೀಪಲ್. ಅಕೌಂಟಬಿಲಿಟಿ ಕೇಳಬೇಕಾಗುತ್ತೆ, ನಿನ್ನಲ್ಲಿ ಹೆಂಗಾಗಿದೆ ಏನು ಅಂತ. ವರ್ಕ್ ಲೋಡ್ ಸರ್, ನಮ್ಮಲ್ಲಿ ತುಂಬ ವೇಕೆನ್ಸಿ ಇದೆ, ವಿ ಆರ್ ನಾಟ್ ಏಬಲ್. ಸಿ ಆಲ್ ದೀಸ್ ಥಿಂಗ್ಸ್ ಆರ್ ಓನ್ಲಿ, ಆಸ್ ಯು ರೈಟ್ಲಿ ಸೆಡ್, ಎಕ್ಸ್ಕ್ಯೂಸಸ್ ಅಷ್ಟೇ. ಇದರಲ್ಲಿ ದರ್ ಮಸ್ಟ್ ಬಿ ಅ ಕಮಿಟೆಡ್ ಬ್ಯೂರೋಕ್ರಸಿ. ಕಮಿಟೆಡ್ ಅಂದರೆ ನಾಟ್ ಕಮಿಟೆಡ್ ಫಾರ್ ಎನಿಥಿಂಗ್ ಎಲ್ಸ್. ಕಮಿಟೆಡ್ ಅಂದರೆ ಕಮಿಟೆಡ್ ಟು ದ ಟಾಸ್ಕ್, ಕಮಿಟೆಡ್ ಟು ದಿ ಆಬ್ಜೆಕ್ಟಿವ್ಸ್. ನನ್ನ ಕರ್ತವ್ಯ, ನನಗೆ ಜವಾಬ್ದಾರಿ ಕೊಡೋದು, ನಾನು ಇದರ ಒಂದು ಸೆಕ್ರೆಟ್ರಿ, ನಾನು ಐ ಶುಡ್ ಬಿ ಏಬಲ್ ಟು ಇಂಪ್ಲಿಮೆಂಟ್ ಇಟ್. ನಾನು ಮಾಡಿ ಅದು ಯಾರು ಮಾಡ್ತಾರೆ ಇಲ್ಲಿ ಅನ್ನೋ ಒಂದು ಅಭಿಪ್ರಾಯ ಅಧಿಕಾರಿಗಳು. ನಾನಿರ್ತೀನಿ ಇಲ್ಲಿ, ಏನೊಂದು ದಿವಸ ನಾನು ಐ ಆಮ್ ಫ್ರಮ್ ಸಮ್ ಅದರ್ ಸ್ಟೇಟ್, ಐ ವಿಲ್ ಗೆಟ್ ಎ ಟ್ರಾನ್ಸ್ಫರ್ ಆ್ಯಂಡ್ ಗೋ ಅವೇ ದೇರ್ ಅನ್ನತಕ್ಕಂಥ ಮನೋಭಾವ ಇರೋರು ಇರ್ಬೋದು. IAS ಅಲ್ಲಿರ್ಬೋದು, IPS ಅಲ್ಲಿರ್ಬೋದು, ಅಥವಾ ಈವನ್ KS ಅಲ್ಲಿರ್ಬೋದು. ನಮ್ಮ ಅಧಿಕಾರಿಗಳು, ಈ ಅಧಿಕಾರಿಗಳಲ್ಲಿ ಆ ಒಂದು ಏನು ಮಾಡೋದು ಸರ್, ಅಯ್ಯೋ ನಮ್ಮ ಮಾತು ಮಿನಿಸ್ಟ್ರ್ ಕೇಳಬೇಕಲ್ಲ ಸರ್, ಮುಗ್ದೋಯ್ತು ಕತೆ ಅಲ್ಲಿಗೆ. ಸಿ ದಟ್ ಈಸ್ ದಿ ಎಸ್ಕೇಪಿಂಗ್ ಥಿಂಗ್ ವಿಚ್ ಅದಕ್ಕೆ ನಾನು ಮೊದಲೇ ಹೇಳಿದ್ದು, ನಾವು ಸರ್ವ್ ಮಾಡಿದ್ವಿ. ವಿಶ್ವ ಕನ್ನಡ ಸಮ್ಮೇಳನ ಮಾಡಿದೆ ನಾನು. ಐ ಹ್ಯಾವ್ ಡನ್ ಸೋ ಮೆನಿ ಬಿಗ್ ಮೇಜರ್ ಪ್ರೋಗ್ರಾಮ್ಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಕಲ್ಚರ್ ಆ್ಯಂಡ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಬೇಕಾದಷ್ಟು ರಿಫಾರ್ಮ್ಸ್ ಮಾಡಿದೆ. ರಾಮಾನುಜನ್ ಸಾಹೇಬ್ರ ನೇತೃತ್ವದಲ್ಲಿ ಮೈಸೂರಲ್ಲಿ ಬೇಕಾದಷ್ಟು ಎಷ್ಟೋ ಜನ ಕಳ್ಳರನ್ನ ಎಲ್ಲರನ್ನೂ ಬದಲಾವಣೆ ಮಾಡಿ ಅವ್ರನ್ನೆಲ್ಲ ದಾರಿತಕ್ಕಂಥ ಕೆಲಸ ಮಾಡಿದ್ವಿ. ಬೇಕಾದಷ್ಟು ಇದು ಮಾಡಿದ್ವಿ, ಮಟ್ಕ ಎಲ್ಲ ನಿಯಂತ್ರಣ ಮಾಡಿದ್ವಿ ಎಲ್ಲ. ಸಿ ಇಟ್ ಇಸ್ ಆಲ್ ಡಿಪೆಂಡ್ಸ್ ಆನ್ ದ ವಿಲ್ ಪವರ್, ಹೌ ಯು ಟೇಕ್ ಯುವರ್ ಟೀಮ್. ನಿಮ್ಮ ಟೀಮನ್ನ ನೀವು ಯಾವ ರೀತಿ ನಾಯಕತ್ವ ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ದ ಸಿಸ್ಟಮ್ ಹ್ಯಾಸ್ ಡಿಟಿರಿಯರೇಟೆಡ್. even corruption is also playing a major role in this. I cannot tell it in so many words, but that is very unfortunate. ಕರಪ್ಷನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಏನು ಮಿಷನರಿ ಜನ ಅಲ್ಲ, ಅದು ಇಟ್ಸ್ ನಾಟ್ ದಿ ಲೋಕಾಯುಕ್ತ, ಇಟ್ಸ್ ನಾಟ್ ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್. ಇಂಡಿವಿಜುವಲ್ ಆಗಿ ಆತ್ಮದಲ್ಲಿ ಬರೀಬೇಕು. ನಾನು ನನ್ನ ಸೇವೆಗೆ ನನಗೆ ಸಂಬಳ ಬರುತ್ತಪ್ಪ. ನಾನು ಯಾವಾಗಲೂ ನಮ್ಮ ಪೊಲೀಸರಿಗೆ ಹೇಳ್ತಾ ಇದ್ದೆ, ಜನರಲಾಗಿ ಹೇಳ್ತೀನಿ, ಐ ಡೋಂಟ್ ಥಿಂಕ್ ಎನಿಬಡಿ ಶುಡ್ ಮಿಸ್ಟೇಕ್ ಇಟ್. ನೋಡಪ್ಪ, ನಿಮಗೆ ಇಷ್ಟು ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಬಟ್ಟೆ ಕೊಡುತ್ತೆ, ನಿಮಗೆ ಶೂಸ್ ಕೊಡುತ್ತೆ, ನಿಮಗೆ ಶೂಸಾಗೆ ಪಾಲಿಷ್ ಕೊಡುತ್ತೆ, ಈಗ ವಾಷಿಂಗ್ ಅಲೋಯನ್ಸ್ ಕೊಡುತ್ತೆ ಬಟ್ಟೆಗಳಿಗೆ, ನಿಮಗೆ ಬೆನಿವಲೆಂಟ್ ಫಂಡ್ ಇದೆ. ಸರ್ಕಾರ ಇಷ್ಟೆಲ್ಲ ಕೊಟ್ಟಾಗ ನೀವು ಕೆಲಸ ಮಾಡಬೇಕಲ್ವಾ? ನೀನು ಶೂಸ್ ಪಾಲಿಷ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ? ಪಾಲಿಷ್ ಕೊಟ್ಟಿದೆ ಸರ್ಕಾರ, ಬ್ರಷು ಕೊಟ್ಟಿದೆ, ಇನ್ನು ಗೌರ್ಮೆಂಟ್ ಇನ್ನು ಶೂಸ್ ಪಾಲಿಷ್ ಮಾಡೋಕ್ಕೆ ಏನು ಅಪಾಯಿಂಟ್ ಮಾಡಬೇಕಾ? ಆ ರೀತಿಯ ಒಂದು ಏನೋ ಮಾನಿಟ್ರಿಂಗ್ ಮೆಕ್ಯಾನಿಸಮ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಪಾಪ. ಆಮೇಲೆ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀವಿ ನಾವು ಡಿಪಾರ್ಟ್ಮೆಂಟಲ್ಲೂ ಕೂಡ, ಪೊಲೀಸಲ್ಲೂ ಕೂಡ ಮಾಡಿದ್ದೀವಿ. ಐ ಹ್ಯಾವ್ ಸೀನ್ ದಿಸ್ ಇಂಪ್ರೂವ್ಮೆಂಟ್ ಇನ್ ದ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಐನೋ ಹಿಂಗಿದ್ದು ಹಿಂಗಾಗಿದೆ ಅಂತ. ಇಟ್ಸ್ ಆಲ್ ಇಂಡಿವಿಜುವಲ್ ಕಮಿಟ್ಮೆಂಟ್ ದಟ್ಸ್ ಇಂಪಾರ್ಟೆಂಟ್. ಇಂಡಿವಿಜುವಲ್ ಕಮಿಟ್ಮೆಂಟು. ಅಲ್ಲಿ ಏನೋ ವೈಸ್ ಚಾನ್ಸಲರ್ ಟೀಮ್ ಒಂದು, ರಿಜಿಸ್ಟ್ರಾರ್ ಕಡೆ ಒಂದಷ್ಟು ಜನ, ಅಲ್ಲಿ ಪಾಲಿಟಿಕ್ಸು. ಆ ಪಾಲಿಟಿಕ್ಸ್ನ ನಾವು ಡೀಲ್ ಇನ್ವಾಲ್ವ್ ಆಗಿಬಿಟ್ರಿ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು ಕತೆ ಅಲ್ಲಿಗೆ.
ಅಲ್ಲಿ ಬಂದುಬಿಟ್ಟು ಇಲ್ಲ ಇವರು ಹಾಸ್ಟೆಲ್ ಸ್ಟೂಡೆಂಟ್ಸು, ಇವರು ಆ ಇದಕ್ಕೆ ಸೇರಿದವರು, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಯಾರು ಕೇಳ್ಬಿಟ್ಟು ಈ ರೀತಿ ಎಲ್ಲ ಕಾಂಪ್ರಮೈಸಿಂಗ್ ಅಡ್ಮಿನಿಸ್ಟ್ರೇಷನ್ನು ಈಸ್ ಡೇಂಜರಸ್. ಓಕೆ, ಈ ಮಧ್ಯದಲ್ಲಿ ಬೇಕಾಗಿರುವಂತಹ ಸಿಲೆಬಸ್ ಆಗಬಹುದು, ಮತ್ತು ಈಗ ಕರೆಂಟ್ ಚಾಲೆಂಜ್, ಮೇಜರ್ ಚಾಲೆಂಜ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರ ಮಧ್ಯದಲ್ಲಿ ಎಲ್ಲನೂ ಸ್ಟೂಡೆಂಟ್ಸು ಅವ್ರ ಪ್ಲೈಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಾಗುತ್ತೆ? ಆ್ಯಕ್ಚುಲಾಗಿ ಹ್ಯೂಮನ್ ನಾಲೆಡ್ಜು, ಹ್ಯೂಮನ್ ರಿಸೋರ್ಸು, ಹ್ಯೂಮನ್ ಇಂಟರ್ವೆನ್ಷನ್, ಹ್ಯೂಮನ್ ಟಚ್ ಇಲ್ಲದೇ ಇದ್ದರೆ ಎನಿ ಇನ್ನೋವೇಷನ್ ಆರ್ ಇನ್ವೆನ್ಷನ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಇಟ್ ಕ್ಯಾನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಕ್ಯಾನ್ ಬಿ we have seen Human intelligence. anything. Human intelligence is very important. Human touch is very important. ಮಾನವೀಯತೆ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತಾ? ಮಾನವೀಯತೆ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಲಿಕ್ಕೆ ಸಾಧ್ಯ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇ ಹೇಳ್ಬೋದು, ನೀವು ಹೇಳಿದ್ದನ್ನೆಲ್ಲನೂ ಸಮ್ ಅಪ್ ಮಾಡಿ ಇರ್ತಕ್ಕಂಥ ಮೆಟೀರಿಯಲ್ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಅದನ್ನು ತಲುಪು ನಿಮಗೆ ಕೊಟ್ಬಿಟ್ರೆ ಅದು ದಟ್ ಇಸ್ ನಾಟ್. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಎಸ್, ನಮ್ಮ ಜಡ್ಜ್ಮೆಂಟ್ಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಕೇಳಿದ್ರೆ ಅದೇನೋ ಹೇಳುತ್ತೆ, ಬಾಯಿಗೆ ಬಂದದ್ದು ಹೇಳುತ್ತೆ. ಸಿ, ದಟ್ ಈಸ್ ವಾಟ್ ಯು ಹ್ಯಾವ್ ಫೆಡ್, ಯು ಆರ್ ಗೆಟಿಂಗ್ ಇಟ್ ಬ್ಯಾಕ್. ದರ್ ಇಸ್ ನಥಿಂಗ್ ಅಪ್ಲಿಕೇಶನ್ ಆಫ್ ಮೈಂಡು. ಅದು ಮಾಡಬೇಕಾಗಿರೋದು ಮನುಷ್ಯರು. ಸೊ ಅದೇ ನನಗನ್ಸುತ್ತೆ ಮನುಷ್ಯರನ್ನ ರೀಪ್ಲೇಸ್ ಮಾಡ್ತಕ್ಕಂಥದ್ದು ಇನ್ನೂ ಬಹಳ ದೂರ ಇದೆ. ಆ ರೀತಿ ಅವಕಾಶಗಳಿಲ್ಲ. ಅದು ದಟ್ ಈಸ್ ದ ಥಿಂಗ್. ಈವನ್ ಈಗ ನಾವು ವಿ ಟೀಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ ಇನ್ ದ ಇಂಜಿನಿಯರಿಂಗ್ ಆ್ಯಂಡ್ ಆಲ್ ಅದರ್ ಕೋರ್ಸಸ್ಸು. ಸ್ಟೂಡೆಂಟ್ಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದು ಇದು ಮಾಡ್ಕೊಳ್ತಾರೆ. ಹಿಂದೆ ಇತ್ತಲ್ಲ ಬಾಟ್ರಾ ಶೂ ಅದು ಏನೇ ಆಗಲಿ ಬಾಟ್ರಾ ಶೂ ತೊಗೊಂಡ್ಬಿಟ್ರೆ ಅದು ಬಾಟ್ರಾ ಶೂ. ಆ ರೀತಿಯ ಒಂದು ಪ್ರೊಪಗಂಡ ಆಗೋಗ್ಬಿಟ್ಟಿದೆ. ಬಟ್ ನಾನು ಐ ಡಿಸ್ಕಸ್ ವಿತ್ ಮೈ ಟೀಚರ್ಸ್ ಆಲ್ಸೋ. ನನಗೆ ಹೇಳ್ಕೊಡ್ರಿ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನನಗೆ ಗೊತ್ತೇ ಇರಬೇಕಲ್ಲಪ್ಪ. ಫಸ್ಟ್ ಟೀಚ್ ಆಲ್ ದಿ ನಾನ್ ಇಂಜಿನಿಯರಿಂಗ್ ಟೀಚರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೇಳ್ಕೊಡಿ, ತಿಳ್ಕೊಳ್ಳಿ. ಈಗ ಆಲ್ರೆಡಿ ಫಸ್ಟ್ ರಿಪೋರ್ಟ್ ಬಂದಿದೆ. ಫೋರ್ಡ್ ಕಂಪನಿ 350 ಎಂಪ್ಲಾಯೀಸ್ನ ಫೈರ್ ಮಾಡಿದ್ರು ಬಿಕಾಸ್ ಆಫ್ AI ಅಂತ. ಹೊಸ ಜನ ಆಮೇಲೆ ನೋಡ್ತು ಅಂತ ಹೇಳಿದ್ರೆ ಫೇಲ್ಯೂರ್ ಆಗಿದೆ. ಸೈಲೆಂಟ್ ಆಗಿ ಆ 350 ಪೀಪಲ್ನು ಕೂಡ ವಾಪಸ್ ಅದೆಲ್ಲ ಶ್ರೀಮಂತ ನಾನು ಹೇಳ್ತಾ ಇರೋದು. ಅದು ಯಾವುದೋ ಕೆಲವು ಕಂಪ್ನಿಗಳಲ್ಲಿ ಆ ರೀತಿಯ ಒಂದು ಕಳಿಸಿರೋದು ಆಗಿರ್ಬೋದು. ಬಟ್ ಹೊಸ ಕಂಪ್ನಿಗಳು ಎಷ್ಟು ಬಂದಿದೆ, ಆ ಹೊಸ ಕಂಪ್ನಿಗಳಲ್ಲಿ ಎಷ್ಟು ಜನ ರೆಕ್ರೂಟ್ ಆಗಿದ್ದಾರೆ, ಯೂನಿಕಾರ್ನ್ಸ್ ಎಷ್ಟು ಬಂದಿದೆ, ಸ್ಟಾರ್ಟಪ್ಸ್ ಎಷ್ಟು ಬಂದಿದ್ದಾವೆ, ಅದರಲ್ಲಿ ಎಷ್ಟು ಜನ ಸೇರಿಕೊಂಡಿದ್ದಾರೆ, ಅದರ ಸ್ಟ್ಯಾಟಿಸ್ಟಿಕ್ಸು ಬೇಕಲ್ಲ. ಇನ್ಫೋಸಿಸಲ್ಲಿ ಇಷ್ಟು ಜನ ತೆಗೆದಿದ್ದಾರಂತೆ ಅನ್ನೊಂದು ಸುದ್ದಿ ಬರುತ್ತೆ, ಅದನ್ನು ನಾವು ನೋಡ್ತೀವಿ. ಅದೇ ರೀತಿ ಇಟ್ಸ್ ಆಲ್ ಸಬ್ಸ್ಟಿಟ್ಯೂಟೆಡ್ ಇನ್ ಸಮ್ ಅದರ್ ವೇಸ್. ಈಗ ನಮ್ಮಲ್ಲಿ 98% ಪ್ಲೇಸ್ಮೆಂಟ್ಸ್ ಇದೆ. ಎಲ್ಲಿಂದ ಬರ್ತಾರೆ ಜನ? ಹಿಂಗೆ ತೊಗೊಂಡು ಹೋಗ್ತಾರೆ. ಈವನ್ BCom ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 80% ಪ್ಲೇಸ್ಮೆಂಟ್ಸ್ ಇದೆ. ಯಾರು ಬರ್ತಾರೆ? ಯಾರು ತೊಗೊಂಡು ಹೋಗ್ತಾರೆ? ಎಲ್ಲರೂ ಮನೆಯಲ್ಲಿ ಬಾಗಿಲು ಹಾಕೊಂಡು ಕುಳಿತುಕೊಳ್ಬೇಕಲ್ವ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸರಿ, ನನ್ನ ಪ್ರಕಾರ ಐ ಡೋಂಟ್ ನೋ, ಐ ಮೇ ಬಿ ಸ್ಟಿಲ್ ಹೇಳಿದ್ನಲ್ಲ, ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಸ್ಟಡಿ ಮಾಡಿಲ್ಲ, ಆದ್ದರಿಂದ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಅಥಾರಿಟಿ ಇಲ್ಲ. ಟು ಅಕಾರ್ಡಿಂಗ್ ಟು ಮೀ ಇಟ್ಸ್ ಆಲ್ ದ ಇನ್ಫಾರ್ಮೇಷನ್ ದಟ್ ಇಸ್ ಅವೈಲಬಲ್ ಇನ್ ವೇರಿಯಸ್ ಸೋರ್ಸಸ್ ಈಸ್ ಫೆಡ್ ಇನ್ ಟು ದ್ಯಾಟ್. ಆ ಇನ್ಫಾರ್ಮೇಷನ್ನ ಅದು ಸ್ಕ್ರೀನ್ ಮಾಡಿಬಿಟ್ಟು ನಿಮಗೇನು ಬೇಕೋ ಅದು ಕೊಡುತ್ತೆ. ಅದು ಸ್ವತಃ ಏನು ಬುದ್ಧಿಮತ್ತೆ ಇಲ್ಲ, ಸ್ವತಃ ಬುದ್ಧಿ. ಇದು ಇಟ್ಸ್ ಆರ್ಟಿಫಿಷಿಯಲ್, ಕೃತಿಮತೆ ನಾವು ಕೊಟ್ಟಿರೋದನ್ನ ಅಷ್ಟೇ. ಅದೇ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟು ಜಡ್ಜಸ್ಸು ಕುಳಿತುಕೊಂಡು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಪ್ರತಿಯೊಂದು ಅಂಶವನ್ನು ನೋಡಿ ಜಡ್ಜ್ಮೆಂಟ್ ಕೊಡೋದು ಬೇರೆ. ಇದೇ ವಿಷಯನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಡ್ ಮಾಡಿಬಿಟ್ಟು ಈ ರೀತಿ ಇದೆ ಇದಕ್ಕೆ ಏನು ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಹೇಳಿದ್ರೆ ಅವ್ರು ಕೊಡೋ ಜಡ್ಜ್ಮೆಂಟ್ ಆಗಿ ಕ್ಯಾನ್ ದಿಟ್ ಬಿಕೇಮ್ ಎ ಜಡ್ಜ್ಮೆಂಟ್. ಸೊ ಅದಕ್ಕೆ ಹ್ಯೂಮನ್ ಎಲಿಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಕೆನಾಟ್ ಬಿ ರೀಪ್ಲೇಸ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾಟ್ ಟುಡೇ ಫಾರ್ ಎನಿ ಟೈಮ್. ಬಟ್ ದೇರ್ ಮೇ ಬಿ ಸಮ್ ಇಂಪ್ಯಾಕ್ಟ್. .com ಬಂದಿತ್ತು, ನೀವು ಜ್ಞಾಪಕ ಇದೆಯಾ? ಎಲ್ಲದೂ ಕೂಡ .com ಏನು ಅವಾಗ ಎಲ್ಲಾನು ಹೊರಟೋಗುತ್ತೆ, ಜಾಬ್ ಆಪರ್ಚುನಿಟೀಸ್ ಹೋಗುತ್ತೆ ಅಂತ ಹಲ್ಲಗುಲ್ಲ ಆಗಿತ್ತು. ಇವೆಲ್ಲ ಬರುತ್ತೆ, ಇನ್ನೋವೇಷನ್ಸ್ ಬರುತ್ತೆ. ದೇರ್ ವಿಲ್ ಬಿ ಸಮ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಇಲ್ಲ ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ. ಬಿಟ್ವೀನ್ ದ ಇಂಪ್ಯಾಕ್ಟ್ ವಿಲ್ ಬಿ ದೇರ್ ಸಮ್ವೇರ್, ಲಿಟಲ್ ಮೋರ್, ಲಿಟಲ್ ಲೆಸ್, ಬಟ್ ಇಟ್ ಸೆಟಲ್ಸ್ ಡೌನ್. It settles down to
ನಾನು ಹೇಳಿದಲ್ಲ, ಮನುಷ್ಯ ಬುದ್ಧಿ ಮತ್ತು ಇದೆಲ್ಲ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಕಾಂಟ್ರರಿ ಕೂಡ ರಿಸರ್ಚ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಏನು ಮಾಡಬೇಕು ಅನ್ನೋದನ್ನು ಬೇರೆಯವ್ರಿಗೆ ಇದೇ ಬುದ್ಧಿ ಇರ್ತಕ್ಕಂಥವ್ರೆ ಮಾಡ್ತಾ ಇರ್ತಾರೆ. ಸಿ ದೀಸ್ ಥಿಂಗ್ಸ್ ವಿಲ್ ಹ್ಯಾಪನ್. ವಿ ನೀಡ್ ನಾಟ್ ಜಸ್ಟ್ ಗೆಟ್ ಪರ್ಟರ್ಬ್ಡ್ ಅಕಾರ್ಡಿಂಗ್ ಟು. ನಾನು ಎಲ್ಲ ಕಡೆಗೂ ಹೇಳ್ತೀನಿ, ಡೋಂಟ್ ವರಿ. ಏನು ಹೊಸ ಟೆಕ್ನಿಕ್ಸ್ ಏನೇನು ಬರುತ್ತೆ ಎಲ್ಲ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಿಮ್ಗೆ ಎಷ್ಟು ಅದನ್ನು ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ನಿಮ್ಮ ಜಾಬಲ್ಲಿ ಇಂಪ್ಲಿಮೆಂಟ್ ಮಾಡಿ, ಅದನ್ನು ನಿಮಗೆ ಯುಟಿಲಿಟಿ ಆಗೋದಿದ್ರೆ ಮಾಡಿ, ಆಗದೇ ಇದ್ದರೆ ಬಿಟ್ಬಿಡಿ. ಎಲ್ಲನೂ ನಾಲೆಜ್ನ ಎಲ್ಲ ಕಡೆಯಿಂದ ಕಲ್ತ್ಕೊಳ್ಳೋದನ್ನು ನೋಡಿ. ಶುಡ್ ವೆಲ್ಕಮ್ ನಾಲೆಜ್ ಫ್ರಮ್ ಆಲ್ ಸೋರ್ಸಸ್. ತಿಳ್ಕೊಳ್ಳಿ. ದಿಸ್ ಇಸ್ ವಾಟ್ ಐ ಟೆಲ್ ಎವ್ರಿಬಡಿ. ಓಕೆ, ಇವಾಗ ನೀವು ಡೈರೆಕ್ಟಾಗಿ ಸ್ಕಿಲ್ ಜೊತೆಗೆ ಆಗಬಹುದು, ಲ್ಯಾಂಗ್ವೇಜು, ಇಂಗ್ಲೀಷು ಇವೆಲ್ಲ ಬರುತ್ತೆ. ಸೊ ಲ್ಯಾಂಗ್ವೇಜ್ ಹ್ಯಾಸ್ ಬಿಕಮ್ ಎ ಪೊಲಿಟಿಕಲ್ ಇಶ್ಯೂ. ಇವಾಗ ನಮ್ಮದು ದಿ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತಂದರೆ ನಮ್ಮದು ಇಂಗ್ಲೀಷ್ ಬೆಸ್ಟ್ ಸ್ಪೀಕಿಂಗ್ ಪಾಪ್ಯುಲೇಷನ್ನು ನಮ್ಮಲ್ಲಿ ಇರೋದು. ಸೊ ಲ್ಯಾಂಗ್ವೇಜ್ ಕಾಂಟ್ರವರ್ಸಿನಲ್ಲಿ ನೀವೇನು ಅಂತ ಹೇಳ್ತೀರಾ? ಇಂಗ್ಲೀಷ್ ಆಲ್ಸೋ ಪ್ಲೇಸ್ ಎ ಮೇಜರ್ ರೋಲ್ ಅಂತ. ಅಲ್ಲ, ಲ್ಯಾಂಗ್ವೇಜ್ ವಿಷಯದಲ್ಲಿ ಇಟ್ಸ್ ವೆರಿ ಕ್ಲಿಯರ್ ದಟ್ ಅವರವರ ಮಾತೃಭಾಷೆಯನ್ನು ಅವರು ಕಲಿಬೇಕು. ನನಗೆ ಸಂಬಂಧ ಇಲ್ಲಮ್ಮ. ನಾನು ತಮಿಳ್ನಾಡಿಂದ ಇಲ್ಲಿ 2 ವರ್ಷ ಬಂದಿದ್ದೀನಿ ಕೆಲಸಕ್ಕೆ. ನನಗೆ ನೀನು ಭಾರತ ಕನ್ನಡ ಕನ್ನಡ ಕಲೀಲೇಬೇಕು ಅಂತ ಹೇಳಿದ್ರೆ ತಪ್ಪದು. ಯು ಮೇ ಗೋ ಬ್ಯಾಕ್ ಫ್ರಮ್ ಹಿಯರ್, ಯು ಮೇ ಗೆಟ್ ಟ್ರಾನ್ಸ್ಫರ್ ಟು ಮಹಾರಾಷ್ಟ್ರ. ಆ ಮಗು ಗತಿ ಏನಾಗಬೇಕು? ಇಲ್ಲಿ 2 ವರ್ಷ ಕನ್ನಡದಲ್ಲಿ ಓದಾಡಬೇಕು, ಆಮೇಲೆ ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ತಮಿಳಿಗೆ ಓದಾಡಬೇಕು, ಮಹಾರಾಷ್ಟ್ರ ಮರಾಠಿ ಓದಾಡಬೇಕು. ಮಗು ಪರಿಸ್ಥಿತಿ ಏನು? ವೈ ಆರ್ ಯು ಅನ್ನೆಸರ್ಲಿ ಟ್ರಬಲಿಂಗ್ ದ ಚೈಲ್ಡ್? ನಾಟ್ ರಿಕ್ವೈರ್ಡ್. ಲೀವ್ ಟು ಡಿಸ್ಕಷನ್ ಆಫ್ ದ ಪೇರೆಂಟ್ಸ್. ನಮ್ಮ ಮಗುಗೆ ಏನು ಒಳ್ಳೆಯದು ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ಇಂಗ್ಲೀಷ್ ಕಲಿತಾರೆ, ಇನ್ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳಿದ್ರೆ ಹೇಳಿ, ಕಲಿತಾರೆ. ಆ ವಯಸ್ಸಲ್ಲಿ ಕಲಿತಕ್ಕಂಥದ್ದು ಆಗುತ್ತೆ. ಕಂಪಲ್ಸರಿ ಮಾಡಿಬಿಟ್ಟು ನೀವು ಇಂಪೋಸ್ ಮಾಡೋದು ಬೇಡ ಅಂತ. ದಿಸ್ ಇಸ್ ಮೈ ಒಪಿನಿಯನ್. ಐ ಹ್ಯಾವ್ ಗಿವನ್ ದಿಸ್ ಇನ್ ರೈಟಿಂಗ್ ಟು ಮೆನಿ ಪೀಪಲ್. ಡು ಯು ಥಿಂಕ್ ಸೊ? ಹೌದು. ಮತ್ತು ಯು ಗಿವ್ ಮಿ ಎನ್ ಎಕ್ಸಾಂಪಲ್. ಓಕೆ, ಹಾಗಾದರೆ ನೋ, ಐ ಆಮ್ ಎನ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್. ಓಕೆ, ಐ ಆಮ್ ವರ್ಕಿಂಗ್ ಇನ್ ಎ ಬ್ಯಾಂಕ್. ಏನಮ್ಮ, ಐ ಆಮ್ ವರ್ಕಿಂಗ್ ಇನ್ ಎ IT ಕಂಪನಿ. ಐ ಹ್ಯಾವ್ ಬಿನ್ ಪೋಸ್ಟೆಡ್ ಟು ಬ್ಯಾಂಗ್ಳೂರ್. ನನಗೆ 2 ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ 3 ವರ್ಷ 4 ವರ್ಷ ಓದ್ತಾರೆ. ಆಮೇಲೆ ಐ ಮೇ ಗೆಟ್ ಟ್ರಾನ್ಸ್ಫರ್ ಟು ಸಮ್ ಅದರ್ ಪ್ಲೇಸ್. 3-4 ವರ್ಷದಲ್ಲಿ ಆ ಮಗುಗೆ ನೀವೇನು ಕಲಿಸ್ತೀರಿ? ಏನು ಕಲಿಸ್ಕೊಡ್ತೀರಿ ನೀವು? ಅವ್ರ ಪೇರೆಂಟ್ಸು ಮನೆಯಲ್ಲಿ ಏನು ಮಕ್ಕಳಿಗೆ ಕಲಿಸ್ಕೊಡ್ಬೋದು, ಏನು ಸ್ಕೂಲಲ್ಲಿ ಕಲಿಸೋದನ್ನು ಅವರು ಸಪೋರ್ಟ್ ಮಾಡ್ಬೋದು, ಅದು ಮಕ್ಕಳ ನಾಲೆಜ್ ಇಂಪ್ರೂವ್ ಆಗೋದು ಅದಾಗುತ್ತೆ. ನೀವು ಕಲ್ಚರಲಿ ಅವರಿಗೆ ಹಾಡು ಹೇಳ್ಕೊಡಿ, ಇದು ಮಾಡಿಕೊಡಿ. ಡೋಂಟ್ ಇಂಪೋಸ್. ಲೀವ್ ಇಟ್ ಟು ದಿ ಆಪ್ಷನ್ ಆಫ್ ದಿ ಪೇರೆಂಟ್ಸ್. ಅವ್ರವ್ರು ಬಿಟ್ಬಿಡಿ. ಇಲ್ಲ, ಇಲ್ಲಿ ಬಂದವರೆಲ್ಲರೂ ಕಂಪಲ್ಸರಿ ಕನ್ನಡ ಕಲೀಲೇಬೇಕು ಮಕ್ಕಳು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಸರಿಯಲ್ಲ. ಅಥವಾ ಭಾರತೀಯ ಪ್ರಜೆಗಳು, ಐ ಡೋಂಟ್ ಮೈಂಡ್, ಅವ್ರಿಗೆ ನೀವು ಒಂದು ಲಿಂಕ್ ಲ್ಯಾಂಗ್ವೇಜ್ ಏನಿದೆ, ಒಂದು ಕಾಮನ್ ಕಮ್ಯುನಿಕೇಷನ್, ಅಷ್ಟೇ ಕಮ್ಯುನಿಕೇಷನ್ ಇಂಗ್ಲೀಷ್ ಕೊಡ್ತೀವಿ. ಇಫ್ ದೇ ವಾಂಟ್ ಸಾಂಸ್ಕ್ರಿಟ್ ಕೊಡಿ, ಬಿಕಾಸ್ ಸಾಂಸ್ಕ್ರಿಟ್ ಇಫ್ ದೇ ಗೋ ಟು ಚೆನ್ನೈ ಆಲ್ಸೋ ಸಾಂಸ್ಕ್ರಿಟ್ ಇಸ್ ದೇ. ಸಮ್ ಕಾಮನ್ ಆ ಥರ ಲ್ಯಾಂಗ್ವೇಜ್ ಪಾಲಿಸಿ ಮಾಡಬೇಕು ಹೊರತು ನಾನು ಇಲ್ಲಿ ನೀವು ಇದು ಮಾಡಲೇಬೇಕು, ಇಲ್ಲಿ ಇದು ನೀವು ಮಾಡದೇ ಇದ್ದರೆ ನಿಮಗೆ ಇಲ್ಲಿ ಬರಬಾರ್ದು, ಆ ರೀತಿ ಆದರೆ ಅದು ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ ಕ್ಯಾನ್ ಬಿ ಏನೋ ಬೇರೆಯವರು ಬೇರೆ ರೀಸನ್ಸ್ಗೆ ಅಭಿಪ್ರಾಯಗಳನ್ನ ಇಟ್ಕೊಂಡಿರ್ಬೋದು. ನನ್ನ ಅಭಿಪ್ರಾಯ ಇಷ್ಟು. ಓಕೆ, ಟು ಕನ್ಕ್ಲೂಡ್ ವಿತ್, ನಿಮಗೆ ಎಜುಕೇಷನ್ ಮೋಸ್ಟ್ ಮೀನಿಂಗ್ಫುಲ್ಲಿ ಫ್ರಮ್ ಡಿಪ್ರೈವ್ಡ್ ಆ್ಯಂಡ್ ರೂರಲ್ ಪರ್ಸ್ಪೆಕ್ಟಿವಿಂದ ಅನ್ನೋದಾಯಿತು ಅಂತಂದರೆ ವಾಟ್ ಆರ್ ಯುವರ್ ಸಜೆಷನ್ಸ್? Again I am coming back to the teacher ಕೆಪಾಸಿಟಿ, teacher recruitment, teacher training, teacher ಇದು ಡೆಲಿವರಿ. These 3 important aspects. This is the responsibility of the government. ಯಾವಾಗ ನೀವು ಟೀಚರ್ಸ್ನ ನೀವು ಎಂಪವರ್ ಮಾಡೋದಿಲ್ಲ, ಯಾವಾಗ ಟೀಚರ್ಸ್ನ ನೀವು ಟ್ರೈನ್ ಮಾಡೋದಿಲ್ಲ, ಯಾವಾಗ ಟೀಚರ್ಸ್ಗೆ ಅದೇ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಇದನ್ನು ನೀವು ಹೇಳೋದಿಲ್ಲ, ಕಮಿಟ್ಮೆಂಟ್ಗಳನ್ನ ನೀವು ಕ್ರಿಯೇಟ್ ಮಾಡೋದಿಲ್ಲ, ಆವಾಗ ಅವ್ರ ಡೆಲಿವರಿ ಆ ಲೆವೆಲಲ್ಲಿ ಮಕ್ಕಳಿಗೆ ಆಗೋದಿಲ್ಲ. ಡೌನ್ ಟ್ರಾಡನ್ನು ಪುವರ್ ಪೀಪಲ್ಗೆ ಅವ್ರಿಗೆ ಅದೇ ಆಧಾರ, ಅದೇ ಸ್ಕೂಲು, ಅಲ್ಲೇ ಅದು ಅಲ್ಲಿಂದ ಅವರು ಬೆಳಿಬೇಕಾದ್ರೆ ಅವರಿಗೆ ಅಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ನೀವು ಕೊಡಬೇಕಾಗುತ್ತೆ. ಒಂದು. ಎರಡನೇದು, ದಿಸ್ ಇಸ್ ನನ್ನ ವೈಯಕ್ತಿಕ ಅಭಿಪ್ರಾಯ, ಯಾರು ಇದನ್ನು ಇದು ಮಾಡ್ಕೊಬೋದು. ಎಲ್ಲರಿಗೂ ಕೂಡ ನೀವು ಏನು ಬೇಕೋ ಅಪ್ ಟು ಎ ಪರ್ಟಿಕ್ಯುಲರ್ ಲೆವೆಲ್ ಯು ಗಿವ್ ಆಲ್ ಫೆಸಿಲಿಟೀಸ್. ಮೇ ಬಿ
ಅಪ್ ಟು SSLC ಏನೇನು ಬೇಕೋ ಎಲ್ಲ ಕೊಡಿ ಅವ್ರಿಗೆ, ವಿಶೇಷವಾಗಿರ್ತಕ್ಕಂಥ ಧನ ಸಹಾಯ ಮಾಡಿ, ಬುಕ್ಸ್ ಕೊಡಿ, ಟ್ರೈನಿಂಗ್ ಮಾಡಿ, ಎಲ್ಲ ಮಾಡಿ. ಆಮೇಲೆ ಒನ್ಸ್ ದ ಕ್ರಾಸ್ ಎ ಪರ್ಟಿಕ್ಯುಲರ್ ಲೆವೆಲ್ ದೇ ಮಸ್ಟ್ ಬಿ ಓಪನ್, ದೇ ಮಸ್ಟ್ ಹ್ಯಾವ್ ದಟ್ ಫೀಲಿಂಗ್. ಆಮೇಲೆ ನಾನು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತೆ ಅಂತಕ್ಕಂಥ ಮನೋಭಾವ ಅವರು, ಅಲ್ಲೂ ನನಗೆ ರಿಸರ್ವೇಷನ್ ಸಿಗುತ್ತೆ, ಮುಂದೇನೂ ಸಿಗುತ್ತೆ ಅನ್ನತಕ್ಕಂಥ ಭಾವನೆಯಲ್ಲಿ ಇದ್ದರೆ ಅಲ್ಟಿಮೇಟ್ಲಿ ದ ಔಟ್ಕಮ್ ವಿಲ್ ಬಿ ವೆರಿ ಪುವರ್. ಇವಾಗ ಹಾಗೆ ಆಗ್ತಾ ಇರೋದು. ನೀವು ಕೊಡಿ ಅವ್ರಿಗೆ ಟಿಲ್ ದ 10th ಸ್ಟ್ಯಾಂಡರ್ಡ್ ಅವ್ರ ಈವನ್ PUC. ಐ ಡೋಂಟ್ ಸ್ಟಾಪ್ ವೇರ್ ಇಟ್ ಸ್ಟಾರ್ಟ್ ವೇರ್ ಇಟ್ ಸ್ಟಾಪ್ ಅನ್ನೋದಿಲ್ಲ. ಏನು ಬೇಕೋ ಫೆಸಿಲಿಟೀಸ್ ಕೊಡಿ. ಅಟ್ ಒನ್ ಸ್ಟೇಜ್ ಇಟ್ ಶುಡ್ ಬಿಕಮ್, ದೇ ಶುಡ್ ಆಲ್ಸೋ ಫೀಲ್, ಗೆಟ್ ದಟ್ ಫೀಲಿಂಗ್, ಗೆಟ್ ದಟ್ ಥಿಂಗ್. ನಾನು ಸಮಾಜದಲ್ಲಿ ನಾನು ಫೇಸ್ ಮಾಡಬೇಕಾಗುತ್ತೆ, ಕಾಂಪೀಟ್ ಮಾಡಬೇಕಾಗುತ್ತೆ. ನಾನು ಬೇರೆ ಒಂದು ರಿಸರ್ವೇಷನ್ಸ್ ಮೇಲೆ ಇದ್ರ ಮೇಲೆ ನಾನು ನಿಂತ್ಕೊಂಡೋದ್ರೆ ಅದು ನಾನು ಮುಂದೆ ಜೀವನ ಸಾಗೋದು ಕಷ್ಟ ಆಗುತ್ತೆ. ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡೋದು ನನಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ ಈ ಒಂದು 10 ವರ್ಷದಲ್ಲಿ 12 ವರ್ಷದಲ್ಲಿ ನೀವೇನು ಅವ್ರಿಗೆ ಸಹಾಯ ಮಾಡಿರ್ತಾರೆ ಅವಾಗಲೇ ಬರಬೇಕದು ಅವ್ರಿಗೆ. ಅದು ಪೇರೆಂಟ್ಸ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದು ಸರ್ಕಾರ ಇದನ್ನು ಡೂಯಿಂಗ್ ಇಟ್ ಸೀರಿಯಸ್ಲಿ, ಪೇರೆಂಟ್ಸ್ ಆಟೋಮೆಟಿಕಲಿ ಪೇರೆಂಟ್ಸ್ ಸಿಗುತ್ತೆ ಅಂತ ಕೇಳಿದ್ರೆ ಸರ್ಕಾರ ಮಾಡ್ತು ಅಂದ್ರೆ ಪೇರೆಂಟ್ಸ್ ಮಾಡೇ ಮಾಡ್ತಾರೆ. ಬಟ್ ಈಗ ಅಂಬೇಡ್ಕರ್ ರಿಸರ್ವೇಶನ್ ಅಂತ ಹೇಳಿದ್ರೆ ಬರೀ ಇಷ್ಟಕ್ಕೆ ಮಾತ್ರ ಅಂಬೇಡ್ಕರಿಸಮ್ ರೆಸ್ಟ್ರಿಕ್ಟ್ ಆದಂಗೆ ಪಾಪ್ಯುಲರ್ ಲೆವೆಲಲ್ಲಿ ಆಗೋಗಿದೆ. ಅಂಬೇಡ್ಕರ್ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರ ವಿಷನ್ನು, ಅವರ ಒಂದು ತುಂಬಾ ಬ್ರಾಡ್ ಪರ್ಸ್ಪೆಕ್ಟಿವ್ ನಲ್ಲಿ ಇದ್ದಾರೆ. ಅದು ಬಹಳ ದೊಡ್ಡದಾಗಿರ್ತಕ್ಕಂಥ, ಆದ್ರೆ ಯೂಸ್ ಮಾಡ್ಕೋತಾ ಇರೋದು ರಿಸರ್ವೇಶನ್ ಈ ತರ ಇಲ್ಲ. ಅದು ಆ ಥರ ಮಿಸ್ಯೂಸ್ ಆಗ್ತಾ ಇಲ್ಲ. ಬಟ್ ಪಾಲಿಸೀಸ್ ಸರ್ಕಾರದ ಪಾಲಿಸೀಸ್ ಆ ಥರ ಇದೆ. ನಿಮಗೆ ಇದು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರೆ ಹೇಗಪ್ಪ, ಇದು ಮಾಡಿದ್ರೆ ಹೇಗಪ್ಪ, ಇವ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಓಟ್ ಹೋಗೋದು ಬರುತ್ತೆ, ಮೈನಾರಿಟಿ ಬಗ್ಗೆ ಈ ಒಂದು ಪೊಲಿಟಿಕಲ್ ಥಿಂಕಿಂಗಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ರೆ ಅದು ಅಲ್ಟಿಮೇಟ್ಲಿ ಯು ಆರ್ ಹಾರ್ಮಿಂಗ್ ದೆಮ್. ಅವ್ರನ್ನ ನೀವು ಎಂಪವರ್ ಮಾಡಬೇಕು, ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಧೈರ್ಯ ಬರಬೇಕು, ಅವ್ರಿಗೆ ಕಾಂಪಿಟೇಷನ್ ಫೇಸ್ ಮಾಡ್ತಕ್ಕಂಥ ಒಂದು ಇದು ಬರಬೇಕು. ಆ ಮಟ್ಟದವರೆಗೂ ಕೂಡ ಅವ್ರಿಗೆ ಏನು ಬೇಕೋ ಸಹಾಯ ಮಾಡಿ, ಟಿಲ್ ದೆ ಕಮ್ ಅಪ್ ಟು ಎ ಪರ್ಟಿಕ್ಯುಲರ್ ಲೆವೆಲ್. ವಾಟ್ ಎವರ್ ಹೆಲ್ಪ್ ದೆ ವಾಂಟ್ ಯು ಗಿವ್ ದೆಮ್ ಸ್ಪೆಷಲ್ ಕೋಚಿಂಗ್, ಗಿವ್ ದೆಮ್ ಸ್ಕಾಲರ್ಶಿಪ್ಸ್, ಗಿವ್ ದೆಮ್ ಬುಕ್ಸು ಎಲ್ಲ ಕೊಡಿ. ಎಲ್ಲ ಜೊತೆ ಕೂಡ ನಾನು ಕಾಂಪೀಟ್ ಮಾಡ್ತೇನೆ ಅಂತಕ್ಕಂಥ ಧೈರ್ಯ ಬರಬೇಕು ಅವ್ರಿಗೆ. ಓಕೆ, ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ ಈ ಥರ ರಿಸರ್ವೇಷನ್ನಿಂದ, ಸ್ಪೆಷಲ್ ಕೋಟಾದಿಂದ ಬಂದಿರೋ ಸ್ಟೂಡೆಂಟ್ಸು ಡೀಪ್ ಇನ್ಸೈಡ್ ತುಂಬ ಕಾಂಪ್ಲೆಕ್ಸಿಂದ ಒದ್ದಾಡ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ಕೂಡ ನೀವು ಹೇಳ್ತಾ ಇರೋದು ಈ ತರಹ ಯಾರು ಒಂದು ಸೀರಿಯಸ್ನೆಸ್ ಇಟ್ಕೊಂಡು ಆ ಲೆವೆಲ್ಗೆ ಬಂದಿರ್ತಾರೆ, ಇಂಜಿನಿಯರಿಂಗ್ ಲೆವೆಲ್ಗೆ ಹೇಳ್ತೀನಿ ನಾನು, ಬಿಕಾಸ್ ದಟ್ಸ್ ದ ಲೆವೆಲ್. ಅಥವಾ ಬೇರೆ ಇದಕ್ಕೆ ನಮ್ಮಲ್ಲಿ ಅದು ನನಗೆ ಬೇಕಾದ ಅವ್ರಿಗೆ ಅಲ್ಲಿ ಬಂದ ತಕ್ಷಣ ವಾತಾವರಣ ನೋಡಿ ದೇ ಗೆಟ್ ಎಂಪವರ್ಡ್. ದೇ ಆಲ್ಸೋ ವಿಲ್ ಹ್ಯಾವ್ ಟು ಸ್ಟಡಿ. ಗೊತ್ತು ಅಲ್ಲಿ ನಿಮ್ಮ ಸಬ್ಜೆಕ್ಟ್ಸ್ ನಿಮಗೆ ಬೇರೆ ಪೇಪರ್ ಕೊಡೋದಿಲ್ಲ, ಅವ್ರಿಗೆ ಬೇರೆ ಪೇಪರ್ ಕೊಡೋದಿಲ್ಲ, ಎಲ್ಲರೂ ಕೊಡೋ ಪೇಪರ್ ನಿಮಗೂ ಕೊಡ್ತಾರೆ. ಸೊ ಆ ವಾತಾವರಣದಲ್ಲಿ IITs IIMs ನೀವು ಹೇಳಿದ್ರಲ್ಲಮ್ಮ, ಅಲ್ಲಿ ಆ ವಾತಾವರಣದಲ್ಲಿ ಅವರು ರಿಸರ್ವೇಷನ್ ಬಂದರೂ ಕೂಡ ಆ ವಾತಾವರಣದಲ್ಲಿ ಅವರು ದೇ ಗೆಟ್ ಮರ್ಜ್ಡ್ ಇನ್ ಟು ದಟ್ ಅಟ್ಮಾಸ್ಫಿಯರ್, ಮೇನ್ ಸ್ಟ್ರೀಮ್. ಆಮೇಲೆ ನಮ್ಮಲ್ಲಿ ಪರ್ಟಿಕ್ಯುಲರ್ಲಿ ಮೈ ಥಿಂಗ್ ವಿ ಆಲ್ವೇಸ್ ಲುಕ್ಡ್ ಅಟ್ ಇನ್ ದ ಫಸ್ಟ್ ಇಯರಲ್ಲೇ ನಾವು ಐಡೆಂಟಿಫೈ ಸ್ಟೂಡೆಂಟ್ಸ್, ವೀಕ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ವೆದರ್ ದೇ ಆರ್ ಫ್ರಮ್ ರಿಸರ್ವ್ಡ್ ಕ್ಯಾಟಗರಿ, ವೆದರ್ ಫ್ರಮ್ ಜನರಲ್ ಕ್ಯಾಟಗರಿ ಬಂದವರೆಲ್ಲರೂ ಬುದ್ಧಿವಂತರಂತೇನೂ ಇಲ್ಲ. ವಿ ಐಡೆಂಟಿಫೈ ಹೂ ಆರ್ ದ ವೀಕ್ ಕ್ಯಾಂಡಿಡೇಟ್ಸ್. ಅಂಥವ್ರಿಗೆ ಬ್ರಿಡ್ಜ್ ಕೋರ್ಸಸ್ ಅಂತ ನಾವು ಮಾಡ್ತೀವಿ ನಾವು. ಸೊ ದಟ್ ದೇ ಕಮ್ ಟು ದಟ್ ಲೆವೆಲ್, ಬ್ರಿಡ್ಜ್ ದಾಟೋದಕ್ಕೆ ಏನೇನು ಬೇಕು ಬ್ರಿಡ್ಜ್ ಕೋರ್ಸಸ್ ಮಾಡಿಬಿಟ್ಟು, ಸೊ ದಟ್ ದೇ ಸಮಾನ ಆಗ್ತಕ್ಕಂಥ ಬೇಕಾಗಿರ್ತಕ್ಕಂಥದ್ದನ್ನು ವಿ ಕ್ರಿಯೇಟ್ ದ್ಯಾಟ್ ಇನ್ಸ್ಟಿಟ್ಯೂಷನ್. ಎವ್ರಿ ಇನ್ಸ್ಟಿಟ್ಯೂಷನ್ ಶುಡ್ ಕ್ರಿಯೇಟ್ ದಟ್ ಸಿಸ್ಟಮ್. ಆ ಸಿಸ್ಟಮ್ ಕ್ರಿಯೇಟ್ ಆದಾಗ ಅವ್ರನ್ನೂ ಕೂಡ ನಾವು ಮೇನ್ ಸ್ಟ್ರೀಮ್ಗೆ ತಂದಂಗೆ ಆಗುತ್ತೆ. ಸೊ ಸೇಮ್ ಮಾಡೆಲ್ನ ಇಫ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಡಾಪ್ಟ್ ಮಾಡ್ತು ಅಂತಂದರೆ ಇದೇ ಥರ ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ ಅಟ್ಲೀಸ್ಟ್ ಒಂದು ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತ. ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ. ಯಾರು ಬರೋರು? ಎಲ್ಲ ಗೌರ್ಮೆಂಟ್ ಕಾಲೇಜವರೇ. ಏನೋ ಅಲ್ಲಿದ್ದಂಥ ವೈಸ್ ಚಾನ್ಸಲರು, ಅಲ್ಲಿ ಅವರ ಲ್ಯಾಬ್ಸೇ ಇಲ್ಲ ಅಲ್ಲಿ. ದರ್ ಇಸ್ ನೋ ಲ್ಯಾಬ್ಸ್ ಎಕ್ಸಿಸ್ಟಿಂಗ್ ಇನ್ ದ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ನಥಿಂಗ್ ಇಸ್ ದೇರ್. ಸರ್ ಇದಿರಬೇಕಾಗುತ್ತೆ, ಮೇಲೆ ಅದಿರಬೇಕಾಗುತ್ತೆ ಬೇರೆಯವ್ರಿಗೆ ಹೇಳ್ತಾರೆ. ಅದು ಹೇಳ್ತಕ್ಕಂಥದ್ದು ಆಗಬಾರ್ದು. ಫಸ್ಟ್ ಗೌರ್ಮೆಂಟ್ ಲೆವೆಲ್ ಇರ್ತಕ್ಕಂಥವ್ರಿಗೆ, ಟೀಚರ್ಸ್ಗೆ ಒಳ್ಳೆಯ ಅನುಕೂಲ ಆಗಬೇಕು, ಒಳ್ಳೆ ಸ್ಯಾಲ್ರೀಸ್ ಇರಬೇಕು, ಒಳ್ಳೆ ಲ್ಯಾಬ್ಸ್ ಇರಬೇಕು, ಒಳ್ಳೆ ಲೈಬ್ರರಿ ಇರಬೇಕು, ಒಳ್ಳೆಯ ಫೆಸಿಲಿಟೀಸ್ ಬೇಕು. ಎವ್ರಿ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ ಎವ್ರಿ ಗೌರ್ಮೆಂಟ್ ಕಾಲೇಜ್ ಶುಡ್ ಬಿಕಮ್ ಎ ಮಾಡೆಲ್. ಯಾಕೆ ಅಲ್ಲಿ ಬಿಟ್ಟು ಬೇರೆ ಕಡೆ ನಾವೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಕ್ಕಂಥವ್ರು, ಅಲ್ಲಿ ಬಿಟ್ಟು ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಯಾಕೆ ಬರ್ತಾರೆ? ನಾನು ಡಾಕ್ಟ್ರ್ ಹೇಳಿದ್ನಲ್ಲಪ್ಪ, ಇದು ಎಷ್ಟೇ ಕಷ್ಟ ಆದರೂ ಕೂಡ, ದೂರ ಆದರೂ ಕೂಡ ಡಾಕ್ಟ್ರ್ ಹತ್ರ ಹೋಗ್ತಾರೆ ಅಂತ ಹೇಳಿದ್ನಲ್ಲ ನಾನು.
ಅದಾಗುತ್ತೆ ಪರಿಸ್ಥಿತಿ. ಇಫ್ ದಟ್ ಈಸ್ ಅವೈಲಬಲ್, ವೈ ವಿಲ್ ದೇ ಗೋ? ಸೊ ದಟ್ ಶುಡ್ ಹ್ಯಾಪನ್. ಅಂತ ನೀವು ಹೇಳ್ತಾ ಇದ್ದೀರಾ. ಬಟ್ ಎಗೇನ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ ಡಾಮಿನೇಟೆಡ್ ಆ್ಯಂಡ್ ಕ್ರಿಯೇಟೆಡ್ ಬೈ ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಅಂತಲೂ ಇದೆ. ಅದು ಒಂದು ಲ್ಯೂಕ್ರೇಟಿವ್ ಬಿಸ್ನೆಸ್ ಆಗಿದೆ, ಆಂಟ್ರಪ್ರಿನರ್ಶಿಪ್ ಆಗಿದೆ. ನೋಡಮ್ಮ, ಅದು ನಾನು ಪಾಲಿಟಿಷಿಯನ್ಸ್ ಬಗ್ಗೆ ಅದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ನಾನೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ಆಲ್ಸೋ ಇಂಡಿವಿಜುವಲ್ ಓರಿಯೆಂಟೆಡ್. ಇಟ್ಸ್ ಆಲ್ಸೋ ಇಂಡಿವಿಜುವಲ್ ಓರಿಯೆಂಟೆಡ್. ಇಫ್ ಐ ವಾಂಟ್ ಟು ಬಿ ಕಮಿಟೆಡ್, ಇಫ್ ಐ ವಾಂಟ್ ಟು ಬಿ ಹಾನೆಸ್ಟ್, ಇಫ್ ಐ ವಾಂಟ್ ಟು ಡೆಲಿವರ್, ಐ ವಾಂಟ್ ಟು ಡೂ ಸಮಥಿಂಗ್. ಸಿಸ್ಟಮ್ ಇಸ್ ಕೊಲ್ಯಾಪ್ಸ್ಡ್ ಶ್ರೀಮಂತ. ದಟ್ ಈಸ್ ವೆರಿ ಪೇನ್ಫುಲ್. ಈಗ ನೀವು ದುಡ್ಡು ಕೊಡದಿದ್ರೆ ಓಟ್ ಸಿಗೋದಿಲ್ಲ ಅನ್ನೋದಾದರೆ ಎಲೆಕ್ಷನ್ ಥರ ಎಲ್ಲರೂ ಕೂಡ ದುಡ್ಡು ಖರ್ಚು ಮಾಡಬೇಕಲ್ವಾ? ಸೊ ದರ್ ಇಸ್ ಅ ಟೋಟಲ್ ಡಿಟೀರಿಯರೇಷನ್ ಇನ್ ದ ಸಿಸ್ಟಮ್ ಇಂಪ್ರೂವ್ ಮಾಡಬೇಕಾದ್ರೆ ಅದು ಸಾಕಷ್ಟು ಎಫರ್ಟ್ಸ್ ಬೇಕು. ಅದು ಪ್ರತಿಯೊಬ್ಬರ ಇಟ್ಸ್ ಚೇಂಜ್ ಆಫ್ ಹಾರ್ಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನು ಸರ್ಕಾರ ಅವರು ಇಂಪೋಸ್ ಮಾಡಿರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇಲ್ಲ ನಾವು ಏನು ಮಾಡೋಕ್ಕಾಗಲಿಲ್ಲ, ಟ್ರೈ ಮಾಡೋದಪ್ಪ ಆಗಲಿಲ್ಲ, ಏನು ಮಾಡೋದು, ಅಯ್ಯೋ ಹೋಗಲಿ ಬಿಡಿ, ನಡ್ಕೊಂಡು ಹೋಗುತ್ತೆ ಬಿಡಿ ಅನ್ನೋ ಥರ ಆದರೆ ಹಂಗೇ ನಡ್ಕೊಂಡು ಹೋಗುತ್ತೆ, ಅಥವಾ ಇನ್ನೂ ವರ್ಷ ಆಗ್ತಾ ಹೋಗುತ್ತೆ. ಓಕೆ, ಒಂದು ಆಪ್ಟಿಮಿಸ್ಟಿಕ್ ನೋಟಿಂದ ಮಾತು ಮುಗಿಸಿ. ತುಂಬ ಪೆಸಿಮಿಸ್ಟಿಕ್ ಆ್ಯಂಡ್ ರಿಯಲಿಸ್ಟಿಕ್ ಆಗಿ ನಾನು ಆಪ್ಟಿಮಿಸ್ಟಿಕ್ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಅನ್ಲೆಸ್ ದಿ ಗೌರ್ಮೆಂಟಲ್ ಮೆಷಿನರಿ ಗೇರ್ಸ್ ಅಪ್, unless the systems get properly streamlined, unless there are various steps for implementation of the policies and programs, things will be on paper. The systems will get exploited further. The government should have a very systematic approach for various issues and various problems, and the commitment to see that it is implementable. ಅದು ಬಿಟ್ಬಿಟ್ಟು ಬರೀ ಸೂಪರ್ಫಿಷಿಯಲ್ ಆಗಿದ್ದರೆ ಸೂಪರ್ಫಿಷಿಯಲ್ ಆಗೇ ಇದು ಹೋಗ್ಬಿಡುತ್ತೆ. ಆ ರೀತಿ ಮಾಡಬೇಕಾಗುತ್ತೆ. ದೀಸ್ ಇಶ್ಯೂ ಐ ಹ್ಯಾವ್ ಮೆನ್ಷನ್ಡ್ ವಿಚ್ ಎವರ್ ಫೋರಮ್ ದಟ್ ಇಸ್ ಅವೈಲಬಲ್ ಫ್ರಮ್ ಐ ಹ್ಯಾವ್ ಮೆನ್ಷನ್ಡ್ ಇಟ್. ಈಗ ಐ ಸ್ಪೀಕ್ ಫ್ರಮ್ ಮೈ ಹಾರ್ಟ್. ಐ ಡೋಂಟ್ ವಾಂಟ್ ಟು ಜಸ್ಟ್ ಯಾರನ್ನ ಮೆಚ್ಚಿರೋದನ್ನ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾವು. ಅಥವಾ ನಾನು ಯಾವುದೋ ಒಂದು ಸದ್ಯ ಪೊಲಿಟಿಕಲ್ ಅಲಿನೇಷನ್ ಒಂದು ಪಾರ್ಟಿಲಿ ಆ ಪಾರ್ಟಿ ಮೆಚ್ಚಲಿಕ್ಕೆ ನಾನು ಮಾತಾಡೋದಿಲ್ಲ. ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಈ ಸಮಾಜದಲ್ಲಿ ನಾವು ಕರಪ್ಷನ್ ಈಸ್ ದಿ ಮೇನ್ ರೂಲರ್, ಮಿಕ್ಕಿದೆಲ್ಲರೂ ಸಬ್ ರೂಲರ್ಸ್. ಹೌ ಟು ಎರಾಡಿಕೇಟ್ ಕರಪ್ಷನ್ ಅಟ್ ಡಿಫ್ರೆಂಟ್ ಲೆವೆಲ್ಸ್, ವಾಟ್ ಶುಡ್ ಬಿ ಡನ್ ಬೈ ವೇರಿಯಸ್ ಪರ್ಸನಾಲಿಟೀಸ್ ಫಾರ್ ದಿಸ್. ಇಲ್ಲ ನನಗೂ ಬೇಕು, ಇವನಿಗೂ ಬೇಕು, ಅವ್ರಿಗೂ ಬೇಕು, ಎಲ್ಲ ನಾವು ಹಂಚ್ಕೊಂಡು ಜೀವನ ಮಾಡೋಣ ಅಂದರೆ ಡಿಸೆಂಟ್ರಲೈಸ್ ಆ್ಯಂಡ್ ಕಮ್ಯುನಿಸಮ್. ಅದರಲ್ಲಿ ನಾನು ಏನು ಆಪ್ಟಿಮಿಸ್ಟಿಕ್ ಆಗಿ ಏನು ಹೇಳೋದಕ್ಕೆ ನಿಮಗೆ ಆಗೋದಿಲ್ಲ. ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಕಡೆಯಲ್ಲಿ ಒಂದು ಮಾತು ಹೇಳಿದ್ರು, ಗೌರ್ಮೆಂಟ್ ವರ್ಸಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಪ್ರೈವೇಟ್ ಯಾಕೆ ಬರ್ತಾರೆ ಅಂತ ಹೇಳಿದ್ರು. ಬೀಯಿಂಗ್ ಎ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಫೌಂಡರ್ ಆಗಿರಬಹುದು, ಒಬ್ಬ ಎಜುಕೇಷನಿಸ್ಟ್ ಆಗ್ಬೋದು. ದಿಸ್ ಈಸ್ ಎ ಸೀರಿಯಸ್ ಆ್ಯಂಡ್ ಎ ಪರ್ಟಿನೆಂಟ್ ಕ್ವಶನ್ ಅಂತ ನಿಮಗೂ ಅನಿಸುತ್ತೆ, ನಮಗೂ ಅನಿಸುತ್ತೆ. ಹಾಗಾಗಿ ನಾವು ಡಿಬೇಟ್ ಮಾಡಬೇಕಾದ್ರೆ, ಯೋಚನೆ ಮಾಡಬೇಕಾದ್ರೆ 360 ಡಿಗ್ರೀಸಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಲ್ಲ, ದಿಸ್ ವೆರಿ ಕ್ವಶ್ಚನ್. ಗೌರ್ಮೆಂಟ್ದು ಚೆನ್ನಾಗಿತ್ತು ಅಂತ ಹೇಳಿದರೆ ಯಾರೂ ಕೂಡ ಪ್ರೈವೇಟಿಗೆ ಬರಲ್ಲ. ದ ಸೇಮ್ ಲಾಜಿಕ್ ಅಪ್ಲೈಸ್ ಟು ಹೆಲ್ತ್ ಸೆಕ್ಟರ್ ಆಲ್ಸೋ. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಚೆನ್ನಾಗಿತ್ತು ಅಂತಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಯಾರೂ ಹೋಗಲ್ಲ ಅಂತ. ಸೊ ಇದು ಇನ್ಕನ್ಕ್ಲೂಸಿವ್ ಅನಿಸುತ್ತೆ. ಯಾರು ಇದಕ್ಕೆ ಆನ್ಸರ್ ಕೊಡಬೇಕು? ಮತ್ತು ಮಧ್ಯದಲ್ಲಿ ಕೂಡ ಕೃಷ್ಣ ಬೈರೇಗೌಡನ ಇನ್ಸಿಡೆಂಟಲಿ ಸಿಚುಯೇಷನಲ್ಲಾಗಿ ಎಕ್ಸಾಂಪಲಾಗಿ ತೊಗೊಂಡಿರೋದು. ಇವತ್ತು ಎವ್ರಿವೇರ್ ಸಿಚುಯೇಷನ್, ನಾವು ಸ್ಯಾಚುರೇಷನ್ಗೆ ಹೊರಟೋಗಿದ್ದೀವಿ. ಗೊತ್ತಿಲ್ಲ ಸಲ್ಯೂಷನ್ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಅದರ್ ಸೈಡ್ ಆಫ್ ಎಜುಕೇಷನ್, ಅದರ್ ಸೈಡ್ ಆಫ್ ಫಾರ್ಮಲ್ ಲಿಟ್ರಸಿ ಬಗ್ಗೆ ಮಾತಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಪರ್ಟಿನೆಂಟ್ ಕ್ವಶನ್ಸ್ನ ನೀವು ರೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಪರ್ಟಿಕ್ಯುಲರ್ಲಿ the insights that you have about various aspects is really appreciable. Particularly about police ಬಗ್ಗೆ ಇರ್ಬೋದು. I remember we started the social activities from the police side with your association. ಆ ಕಾಲದಲ್ಲಿ ಜ್ಞಾನಧಾರ ಶುರು ಮಾಡಿದಾಗಲೇ ಎಲ್ಲ ನಿಮ್ಮ ಜೊತೆಲೆಲ್ಲ ಸೇರಿ ಮಾಡಿದ್ವಿ. ಸಿ ದಟ್ ಹ್ಯಾಸ್ ಟೇಕನ್ ಶೇಪ್ಸ್ ಇನ್ ಡಿಫ್ರೆಂಟ್ ವೇಸ್, ಇನ್ ಡಿಫ್ರೆಂಟ್ ಮ್ಯಾನರ್ಸ್. ಆ ಒಂದು ಪೊಲೀಸಲ್ಲೂ ಕೂಡ ಸಮಾಜಮುಖಿ ಆಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬೇಕು. ಪೊಲೀಸರು ಫ್ರೀಯಾಗಿ ಪೊಲೀಸ್ ಸ್ಟೇಷನ್ಗೆ ಜನ ಹೋಗ್ತಕ್ಕಂಥದ್ದು ಬೇಕು. ಆ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು. ಅದು ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಎವ್ರಿಬಡಿ, ಟಾಪ್ ಟು ಅಥವಾ DGPಯಿಂದ ಕೆಳಗಡೆವರೆಗೂ ಕೂಡ ಇರಬೇಕು. ಒಬ್ಬರ ಒಳ್ಳೆಯವರಿದ್ದು ಮಿಕ್ಕದೆಲ್ಲನೂ ಚೈನಲ್ಲೆಲ್ಲ ಕಟಕರು ನೀಚರು ಇದ್ದರೆ ಇಂಪ್ರೂವ್ ಆಗೋದಕ್ಕಾಗೋದಿಲ್ಲ. ದಟ್ ಇಸ್ ಟ್ರೂ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ಸ್. DGP ಆರ್ ಹೋಮ್ ಮಿನಿಸ್ಟರ್? ಅಲ್ಲ, DGP ನಾನು ಹೋಮ್ ಮಿನಿಸ್ಟರ್ ಈಸ್
ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಡಿ ಜಿ ಪಿ ಅವರ ಮಟ್ಟಕ್ಕೆ Yes, ಬರಬೇಕಾದ್ರೆ yes, yes. 40 ವರ್ಷ Officially. 35 ವರ್ಷ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿರ್ತಾರೆ. ಹೋಮ್ ಮಿನಿಸ್ಟರ್ ಪಾಪ ಇದ್ರದಿಲ್ಲ ಏನು ಡಿ ಜಿ ಪಿ ಮತ್ತು ಪೊಲಿಟಿಕಲ್ ಪ್ರೆಷರ್ ಇಲ್ಲಪ್ಪ ಡಿ ಜಿ ಪಿ ಮತ್ತು ಇವರಿಗೆ ಏನು ನಾವು ಅಡ್ವೈಸ್ ಕೊಡ್ತೀವೋ, ವಾಟ್ ಸಜೆಷನ್ಸ್ ವಿ ಗಿವ್, ವಾಟ್ ಅಡ್ವೈಸ್ ವಿ ಗಿವ್, ಸಮಥಿಂಗ್ ಪೊಲಿಟಿಕಲ್ ಇರುತ್ತೆ. ದಿಸ್ ಬಿಕಾಸ್ ದ ಡೆಮೋಕ್ರಾಟಿಕ್ ಕಂಟ್ರಿ ಪೊಲಿಟಿಕಲ್ ಇಲ್ದಿರ ಎಲ್ಲನೂ ಏನೂ ಆಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಪೊಲಿಟಿಕಲ್ ಇದ್ದೇ ಇರುತ್ತೆ, ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ಅದನ್ನು ನೆಪ ಮಾಡಬಾರ್ದು ಅಂತ ಅಷ್ಟೇ ನಾನು ಹೇಳೋದು. ಪೊಲಿಟಿಕಲ್ ಇರುತ್ತೆ. ವಾಟ್ ಅಡ್ವೈಸ್ ದ ಮಿನಿಸ್ಟರ್ಸ್ಗೆ ಗೆಟ್ ಫ್ರಮ್ ದಿ ಸೆಕ್ರೆಟರೀಸ್, ಫ್ರಮ್ ದ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಮಿನಿಸ್ಟರ್ ಅದಕ್ಕೆಲ್ಲ ಯೋಚನೆ ಮಾಡ್ತಾರೆ. ಸ್ವಲ್ಪ ಇಲ್ಲ ರೀ ಸರಿ ಇಲ್ಲ, ಇದನ್ನು ನೀವು ಚೇಂಜ್ ಮಾಡಿರಿ ಅಂತ ಹೇಳೋದು ಇರ್ತಾರೆ ಮಿನಿಸ್ಟರ್ಸ್ ಅರ್ಥ ಮಾಡಿಕೊಂಡು. ಅಲ್ಟಿಮೇಟ್ಲಿ ಇಟ್ ಇಸ್ ದ ಡಿಪಾರ್ಟ್ಮೆಂಟ್ ಟಾಪ್ ಬ್ರಾಸಸ್ ಆಫ್ ದ ಡಿಪಾರ್ಟ್ಮೆಂಟ್, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ದಟ್ ಕೌಂಟ್. ಥ್ಯಾಂಕ್ ಯು.